ಈಗ ರಂಗತಜ್ಞರೊಂದಿಗೆ ಮಾತುಕತೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ಈ ಸಂವಾದವನ್ನು ನಡೆಸ್ಕೊಳ್ಳಿಕ್ಕೆ ನಮ್ಮ ಜೊತೆ ರವೀಶ್ ಕ್ಯಾತನಬೀಡು ಸರ್ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲಿಗೆ ಹೊನ್ನಾಳಿ ಚಂದ್ರಶೇಖರ್ ಸರ್ ಬಗ್ಗೆ ಒಂದು ಸಣ್ಣ ಪರಿಚಯ. ಇವರು ಪತ್ರಕರ್ತನಾಗಿ 1993ರಿಂದ ವೃತ್ತಿಪರನಾಗಿದ್ದು ಕನ್ನಡಪ್ರಭ ಪತ್ರಿಕೆಯಲ್ಲಿ 23 ವರ್ಷ ಪ್ರಧಾನ ವರದಿಗಾರ ಸೇರಿದಂತೆ ಹಲವು ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಹಲವು ಸ್ಥಳೀಯ ಪತ್ರಿಕೆಗಳಲ್ಲಿ ಸುದ್ದಿ ಸಂಪಾದಕನಾಗಿ ಕೆಲಸ ಮಾಡಿದ್ದಾರೆ. ಹಾಲಿ ಕನ್ನಡ ಮೀಡಿಯಂ 24/7 ಕೇಬಲ್ ಮತ್ತು ಡಿಜಿಟಲ್ ಸುದ್ದಿವಾಹಿನಿಯ ಸಂಪಾದಕರಾಗಿದ್ದಾರೆ. ರಂಗಭೂಮಿ ಕ್ಷೇತ್ರದಲ್ಲಿ ಸಂಘಟಕ, ನಿರ್ದೇಶಕ, ನಟ ಹಾಗೂ ನಾಟಕ ರಚನಾಕಾರರಾಗಿ 2000 ಇಸವಿಯಿಂದ ಇದುವರೆಗೂ ಶಿವಮೊಗ್ಗದ ನಮ್ಮ ಟೀಮ್ ರಂಗತಂಡದ ಅಧ್ಯಕ್ಷರಾಗಿ ಹಾಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಈ ಅವಧಿಯಲ್ಲಿ ನಮ್ಮ ಟೀಮ್ ತಂಡದಿಂದ 24 ವರ್ಷದಲ್ಲಿ 43 ನಾಟಕೋತ್ಸವಗಳ ಆಯೋಜನೆ ಮಾಡಿದೆ. ಇವರು ನಿರ್ದೇಶನ ಮಾಡಿದಂಥ ಪ್ರಮುಖ ನಾಟಕಗಳು ಕುವೆಂಪು ರಚಿತ ಶೂದ್ರ ತಪಸ್ವಿ, ಗಿರೀಶ್ ಕಾರ್ನಾಡರ ಯಯಾತಿ, ಶ್ರೀರಂಗರ ನೀ ಕೊಡೆ ನಾ ಬಿಡೆ, ಸಂಸವಿರಚಿತ ಬಿರುದಂತೆಂಬರ ಗಂಡ, ಬಿ ಚಂದ್ರೇಗೌಡರು ಬರೆದ ಕಡಿದಾಳ್ ಶಾಮಣ್ಣ, ಪಿ ಲಂಕೇಶರ ಕಥೆ ಆಧಾರಿತ ಕಲ್ಲು ಕರಗುವ ಸಮಯ, ಕಾಲೇಜು ವಿದ್ಯಾರ್ಥಿಗಳಿಗಾಗಿ 12 ಕಿರುನಾಟಕಗಳ ನಿರ್ದೇಶನವನ್ನು ಮಾಡಿದ್ದಾರೆ. ನಟನೆಯಲ್ಲಿ ಪಿ ಲಂಕೇಶರ ಗುಣಮುಖ, ಬಿ ಚಂದ್ರೇಗೌಡರ ಬಯಲುಸೀಮೆ ಕಟ್ಟೆ ಪುರಾಣ, ಕುವೆಂಪು ಅವರ ರಾಮಾಯಣ ದರ್ಶನ ಆಧಾರಿತ ಓ ಲಕ್ಷ್ಮಣ, ಬೆಳ್ಳಾವೆ ನರಸಿಂಹಶಾಸ್ತ್ರಿಯವರ ಸದಾರಮೆ ಸೇರಿದಂತೆ ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಪ್ರಕಟಿತ ಕೃತಿಗಳಾಗಿ ರೈತ ನಾಯಕರಾದ HS ರುದ್ರಪ್ಪ ಮತ್ತು HS ಸುಂದರೇಶ್ ಜೀವನ ಕಥನ, ಹೋರಾಟ ಮತ್ತು ಬದುಕು ಪ್ರಕಟವಾಗಿದೆ. ಕಡಿದಾಳ್ ಶಾಮಣ್ಣವರ ಜೀವನ ಕಥನ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಸಾರಾಂಗದಿಂದ ಪ್ರಕಟವಾಗಿದೆ. ಅಪ್ರಕಟಿತ ಕೃತಿಗಳು ಕಲ್ಲು ಕೊರಗುವ ಸಮಯ, ಪಿ ಲಂಕೇಶ್ ಅವರ ಇದೇ ಹೆಸರಿನ ಕಥೆ ಆಧಾರಿತ ರಂಗರೂಪ, ಮಾಯದ ಮನೆ, ಕುವೆಂಪು ಅವರ ಮಾಯದ ಮನೆ ಮತ್ತು ದೆವ್ವದ ಆಟ ಕಥೆ ಆಧಾರಿತ ರಂಗರೂಪ, ಬೀಸೆಕಲ್ಲು ಸವಾರಿ, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಅಧ್ಯಾಯ ಆಧಾರಿತ ರಂಗರೂಪ ಕೃತಿಗಳು ಅಪ್ರಕಟಿತವಾಗಿದೆ. ಹಾಗೆ ಪ್ರಮುಖ ಪ್ರಶಸ್ತಿ ಮತ್ತು ಪುರಸ್ಕಾರಗಳು: ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪುರಸ್ಕಾರ, ಪತ್ರಿಕೋದ್ಯಮ ಮತ್ತು ರಂಗಭೂಮಿ ಕ್ಷೇತ್ರದ ಸಾಧನೆಗಾಗಿ ಶಿವಮೊಗ್ಗ ದಸರಾ ಪ್ರಯುಕ್ತ ಮಹಾನಗರ ಪಾಲಿಕೆಯಿಂದ ಸನ್ಮಾನ, ಕೊಪ್ಪಳ ಜಿಲ್ಲೆ ಹುಲಗಿಯಲ್ಲಿ ನಡೆದ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಗಿರೀಶ್ ಕಾರ್ನಾಡರ ಯಯಾತಿ ನಾಟಕ ನಿರ್ದೇಶನಕ್ಕಾಗಿ ಶ್ರೇಷ್ಠ ನಿರ್ದೇಶಕ ಪುರಸ್ಕಾರ, ಹಿರಿಯೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪಿ ಲಂಕೇಶ್ ಅವರ ಗುಣಮುಖ ನಾಟಕದಲ್ಲಿ ನಜರುದ್ದೀನ್ ಪಾತ್ರದ ಅಭಿನಯಕ್ಕಾಗಿ ಶ್ರೇಷ್ಠ ನಟ ಪುರಸ್ಕಾರ, ರಂಗ ಸಂಘಟನೆಗಾಗಿ ಸಾಗರದ ಪ್ರಜ್ಞಾರಂಗ ತಂಡದಿಂದ ಪ್ರಜ್ಞಾರಂಗ ಸಂಘಟಕ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಪತ್ರಿಕೋದ್ಯಮ ಮತ್ತು ರಂಗಭೂಮಿಯನ್ನು ಶಿವಮೊಗ್ಗದಲ್ಲಿ ಎರಡನ್ನೂ ಸರಿದೂಗಿಸ್ಕೊಂಡು ಕೆಲಸ ಮಾಡ್ತಿರುವ ಹೊನ್ನಾಳಿ ಚಂದ್ರಶೇಖರ್ ಸರಿಗೆ ನೇಹದ ನೇಗೆಯ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕಿರುವಂಥ ರವೀಶ್ ಕ್ಯಾತನಬೀಡು ಸರ್ ಕಳೆದ 30 ವರ್ಷಗಳಿಂದ ಜನಪರ ಚಳವಳಿಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಜೊತೆಯಲ್ಲಿ ರಂಗಭೂಮಿ ಕೆಲಸವನ್ನು ಮಾಡ್ತಿದ್ದಾರೆ. 2 ಕವನ ಸಂಕಲನಗಳು, ಒಟ್ಟು 5 ಪುಸ್ತಕಗಳನ್ನು ಹೊರತಂದಿದ್ದಾರೆ. ರಂಗಭೂಮಿಯಲ್ಲಿ ನಟನೆ, ನಿರ್ದೇಶನ, ರಚನೆ 2 ನಾಟಕಗಳನ್ನು ತಾವೇ ಬರೆದಿದ್ದಾರೆ. ಹಾಗೆ ಸದ್ಯ ಕ್ಯಾತನಬೀಡು ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ಅಮೃತ್ ಮಹಲ್ ಉಳಿಸಿ ಹೋರಾಟದಲ್ಲಿ ಮತ್ತು ಹೋಗ್ರೆಕಾನ್ಗಿರಿ ಉಳಿಸಿ ಭದ್ರಾ ನೀರು ಚಳುವಳಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ರವಿ ಸರ್ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ನಿರ್ದಿಗಂತದ ತಂಡದ ನೇಹದ ನೇಗೆಯ ಪ್ರಯುಕ್ತ ಭಾಳ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತೇನೆ. ಬಹುಶಃ ಆಯೋಜಕರು ಪ್ರಾರಂಭದಲ್ಲೇ ಹೊನ್ನಾಳಿ ಚಂದ್ರಶೇಖರ್ ಅವರ ಬದುಕಿನ ಕುರಿತು, ಅವರು ನಡೆದು ಬಂದ ಹಾದಿಯನ್ನು ಕುರಿತು, ಅವರು ಸಾಗಿ ಬಂದ ಜೀವನ ಯಾತ್ರೆಯನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅವರು ಮೂಲತಃ ಪತ್ರಕರ್ತರಾಗಿ ಕನ್ನಡಪ್ರಭದಲ್ಲಿ ಅವರು ವರದಿಗಾರರಾಗಿ ಮತ್ತು ಅನೇಕ ಪತ್ರಿಕಾ ವಲಯದೊಳಗೆ ಬೇರೆ ಬೇರೆ ಮಜಲುಗಳ ಹುದ್ದೆಗಳನ್ನು ಅನುಭವಿಸಿದಂಥವರು. ಅವರು ಬರೀ ಪತ್ರಿಕೆಯನ್ನು ಪತ್ರಕರ್ತರಾಗಿ ನೋಡ್ತಾ ಅವರು ಸುಮ್ಮನೆ ಕುಳಿತವರಲ್ಲ ಅಂಥೇಳಿ. ಯಾಕೆಂತಂದರೆ ಒಬ್ಬ ಪತ್ರಕರ್ತ ಇಡೀ ಸಮಾಜದ ಎಲ್ಲ ವ್ಯವಸ್ಥೆಯನ್ನು ತುಂಬ ಚೆಂದಾಗಿ ಅನುಭವಿಸಬೇಕಾಗ್ತದೆ, ನೋಡಬೇಕಾಗ್ತದೆ. ಆಗ ಮಾತ್ರ ಆತ
ಅದಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಅಂಥೇಳಿ. ಅಷ್ಟನ್ನು ನೋಡ್ತಾನೆ ಸುಮ್ಮನೆ ಕೂರುವಂಥ ವ್ಯಕ್ತಿ ಇವರು ಆಗಿರಲಿಲ್ಲ. ಯಾಕೆಂತಂದರೆ ಇವರ ತಂದೆ ಕೂಡ ಕಲಾವಿದರು ಅಂಥೇಳಿ ನಾವು ಕೇಳಿದ್ದೀವಿ. ಹೊನ್ನಾಳಿ ಒಳಗೆ ಅನೇಕ ನಾಟಕಗಳಲ್ಲಿ ಅವರು ಅಭಿನಯಿಸಿದ್ದನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಇವರಿಗೆ ತಂದೆಯೂ ಪ್ರೇರಣೆ ಇರಬಹುದು ಅನ್ನುವಂಥದ್ದು ನನ್ನ ಅಭಿಮತ ಕೂಡ. ಹಾಗಾಗಿ ನಾನು ಮತ್ತೆ ಅವರ ಎಲ್ಲ ವಿಚಾರಗಳನ್ನು ಕೆದಕದೆ ನೇರವಾಗಿ ಈ ರಂಗಭೂಮಿಯ ಒಲವಿಗೆ ಬರಲಿಕ್ಕೆ ಒಂದು ಹದವಾದ ಭೂಮಿ ಯಾವುದು, ಅದು ನಿಮಗೆ ಹೇಗೆ ದೊರಕಿತು ಅನ್ನುವಂಥದ್ದರ ಬಾಲ್ಯದ ನೆನಪುಗಳನ್ನು ಪ್ರಾರಂಭದಲ್ಲಿ ಕೇಳ್ತಾ ಅವರು ತಮ್ಮ ಜೊತೆ ಬಾಲ್ಯದ ನೆನಪುಗಳನ್ನು ಅವು ಅವರಿಗೆ ಪ್ರೇರಕವಾಗಿದ್ದನ್ನು ಹಂಚ್ಕೊಳ್ಬೇಕು ಅಂತ ನಾನು ಪ್ರೀತಿಯಿಂದ ಹೊನ್ನಾಳಿಯವರ ಚಂದ್ರಶೇಖರನ್ನು ಕೇಳ್ತೇನೆ. ತಮ್ಮ ಜೊತೆ ಹಂಚ್ಕೊಳ್ಬೇಕು ಅವರು. ಮೊದಲನೇದಾಗಿ ಈ ನೇಹದ ನೇಗೆಯ ಒಂದು ಎಳೆಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಿರ್ದಿಗಂತಕ್ಕೆ ಹಾಗೂ ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾ, ನಂದೇನು ಅಂಥ ದೊಡ್ಡ ರೋಚಕ ಬದುಕೇನಲ್ಲ, ಒಂದು ಆತ್ಮಕಥೆ ಬರೆಯುವಷ್ಟು ದೊಡ್ಡ ರೋಚಕತೆ ಏನಿಲ್ಲ ಅದರಲ್ಲಿ. ನಮ್ಮ ತಂದೆ ನಾಟಕ ಮಾಡ್ತಾಯಿದ್ರು, ಆವಾಗ ಅವ್ರು ರಿಹರ್ಸಲ್ಗೆ ಹೋಗ್ತಾಯಿದ್ರು. ಒಂದು 3ನೇ ಕ್ಲಾಸ್ ನಾಟಕ ಕಲಿಸಿದ್ದಾಗ ಆ ರಿಹರ್ಸಲಿಗೆ ನಾನು ಅವ್ರ ಜೊತೆ ಹೋಗ್ತಾಯಿದ್ದೆ. ಅವಾಗೆಲ್ಲ ಈ ಸೊಸೆ ತಂದ ಸೌಭಾಗ್ಯ, ಪವಿತ್ರ ಪ್ರೇಮ, ಈ ಥರದ ನಾಟಕಗಳೇ ನಮ್ಮೂರಲ್ಲಿ ಆಗ್ತಾಯಿದ್ದು. ಅವ್ರ ಜೊತೆಗಿದ್ದಾಗ ಅವರು ನಾಟಕ ಮಾಡ್ತಾ ಇರ್ಬೇಕಾರೆ, ಅವ್ರ ಗೆಳೆಯರೆಲ್ಲ ನಾಟಕ ಮಾಡ್ತಾ ಇರ್ಬೇಕಾರೆ ನೋಡ್ತಾ ಇದ್ದೆ. ಹಾಗೆ ಪ್ರೈಮರಿ ಸ್ಕೂಲಲ್ಲಿ ಅಲೆಕ್ಸಾಂಡರ್ ಮತ್ತು ಪುರೂರವ ನನ್ನ ವಯಸ್ಸಿನವರು ಅಲೆಕ್ಸಾಂಡರ್ ಪುರೂರವ ನಾಟಕ ಮಾಡದಿರೋರೆ ಪಾಪಿಗಳು. ಈಗ ಅವ್ರು ಏನು ಬೇಕಾದ್ರೂ ಮಾಡಿರ್ಬೋದು, ಅವತ್ತು ಅಲೆಕ್ಸಾಂಡರ್ ಪುರೂರವ ನಾಟಕ ಮಾಡಿರಲೇಬೇಕು ಅವರು. 3ನೇ ಕ್ಲಾಸು 4ನೇ ಕ್ಲಾಸು, ಆಮೇಲೆ ಒಂದು ಬಬ್ರುವಾಹನ ಅಂತ ಒಂದು ಬರುತ್ತೆ ಪಾಠ ಅದನ್ನು ಮಾಡಿರಲೇಬೇಕು ಅವರು. ಅಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗ್ತಾರೆ ಅಂತ ಅವ್ರು ಬದುಕು ಕರ್ಕೊಂಡು ಹೋಗ್ತಾ ಇರತ್ತೆ. ಹೀಗೆ ನನ್ನ ಥಿಯೇಟ್ರ್ ಬದುಕು ನಡೀತಾ ಬಂತು. ಕಾಲೇಜಲ್ಲಿ ಮತ್ತು ಹೊನ್ನಾಳಿಲಿದ್ದಾಗ ಥಿಯೇಟ್ರ್ ಗೆಳೆಯರೆಲ್ಲ ಸಿಕ್ಕರು. ಅಭಿವ್ಯಕ್ತಿ ಅಂತೇಳಿ ಅಲ್ಲೊಂದು ನಾಟಕ ಮಾಡಿದ್ವಿ, ಮೃತ್ಯು ಅಂತೇಳಿ. ಕಾಲೇಜಿಗೆ ಬಂದಾಗ ಫಸ್ಟು ನನಗೇನೋ ನಾಟಕ ಭಾಳ ಬರುತ್ತೆ ಅಂತ ಅಂದ್ಕೊಂಡು ನಮ್ಮ ಕ್ಲಾಸ್ಮೇಟ್ಸಿಗೆಲ್ಲ ಸೇರಿಸಿ ಅವರಿಗೆ ನಾನು ಕಲಿತ ನಾಟಕನೇ ಮೃತ್ಯು ಅಂತೇಳಿ ಒಂದು ಡೈರೆಕ್ಷನ್ ಮಾಡಿದ್ದೆ ಒಂದು ಕಾಲೇಜ್ ಕಾಂಪಿಟೇಷನ್ಗೆ. ಅದರ ಜೊತೆಗೆ ಇನ್ನು ಪ್ರೊಫೆಷನಲ್ ಥಿಯೇಟ್ರ್ಗಳ ಜೊತೆ ಸಂಬಂಧ ಬೆಳೀತು. ಜೊತೆಗೆ ನಾಟಕ ಹೀಗೆ ಬಂತು. ಅಂಥ ರೋಚಕತೆ ಏನಿಲ್ಲ. ಆದರೆ ನಾನು ನಾಟಕದ ಮೂಲಕ ಕಂಡುಕೊಂಡಿದ್ದಿದೆಯಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು, ಅದು ನಿಜವಾದ ರೋಚಕ ಪಯಣ ಅಂತ ನನಗನ್ಸುತ್ತೆ. ಮುಂದಿನ ಚರ್ಚೆಗೆ ಒಂದು ಮಾತನ್ನು ಮಾತ್ರ ಒಂದು ಅಡಿಪಾಯವಾಗಿ ಹೇಳಿ ನಾನು ಮುಂದಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗದಲ್ಲಿ ಭಾಳಷ್ಟು ರಂಗತಂಡಗಳಿದ್ದಾವೆ. ನಾನು ಕೆಲಸ ಮಾಡ್ತಕ್ಕಂಥದ್ದು ಕಾರ್ಯಕ್ಷೇತ್ರ. ಕಲಾವಿದರ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ. ಒಂದು 30-32 ತಂಡಗಳ ಒಕ್ಕೂಟ, ಅದಕ್ಕೆ ನಾನು ಪ್ರಧಾನ ಕಾರ್ಯದರ್ಶಿ. ಬಟ್ ನನಗೆ ಭಾಳ ಕುತೂಹಲ ಅನಿಸೋದು ರಾವಿ ನದಿಯ ದಂಡೆಯಲ್ಲಿ ನಾಟಕ. ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ರಾವಿ ನದಿಯ ದಂಡೆಯಲ್ಲಿ ನಾಟಕ ಯಾವ ನಾಟಕ, ಅದು ಏನು ಹೇಳುತ್ತೆ ಅಂತ ಗೊತ್ತು. ಪಾಕಿಸ್ತಾನದ ಒಂದು ವಿಭಜನೆಯ ಕಥೆ ಅದು. ಆ ನಾಟಕವನ್ನು ಶಿವಮೊಗ್ಗದಲ್ಲಿ ಯಾರು ಮಾಡಿದರು ಅಂತಂದರೆ ಭಾಳ ಆಶ್ಚರ್ಯ ಆಗುತ್ತೆ ನನಗೆ. ಒಂದು ಪಕ್ಕಾ ನೇರವಾಗಿ ವಾಚ್ಯವಾಗಿ ಹೇಳಬೇಕು ಅಂತಂದರೆ ಪಕ್ಕಾ BJP ಅಥವಾ RSS ಸಂಘ ಪರಿವಾರದ ಕಲಾವಿದರೇ ಇರ್ತಕ್ಕಂಥ ನಾಟಕ ರಾವಿ ನದಿ ದಂಡೆಯಲ್ಲಿ ನಾಟಕವನ್ನು ಮಾಡಿದರು. ನನಗೆ ಭಾಳಷ್ಟು ವರ್ಷ ಇದು ಆಶ್ಚರ್ಯ ಅನಿಸ್ತಾಯಿತ್ತು. ಯಾಕೆ ಈ ನಾಟಕವನ್ನು ತಗೊಂಡವರು ಏನು ಅಂತ ಹೇಳ್ಕೊಂಡು ನಿರ್ದೇಶಕ ಕೇಳಿದ್ದು. ನಾವು ಆತ್ಮೀಯವಾಗಿ ಸ್ನೇಹ ವಲಯದಲ್ಲಿ ನಾವೆಲ್ಲ ನಾಟಕ ಗೊತ್ತಿರೋರು, ಎಲ್ಲರೂ ರಂಗ ಕಲಾವಿದರೆ. ಈ ನಾಟಕ ಯಾಕೆ ತಗೊಂಡೆ ಅಂತ. ಇದು ಕಾಂಪಿಟೇಷನಲ್ಲಿ ಖಂಡಿತ ಫಸ್ಟ್ ಪ್ಲೇಸ್ ಬರುತ್ತೆ. ಅದ್ರ ಬಂತು ಫಸ್ಟ್ ಪ್ಲೇಸ್. ಅದು ಒಂದು 2-3 ಕಾಂಪಿಟೇಷನಲ್ಲಿ. ಅಂದರೆ ಇಷ್ಟು ಆ ನಾಟಕ ಮುಗಿದ್ಮೇಲೆ, ರಿಹರ್ಸಲ್ ಮುಗಿದ್ಮೇಲೆ, ಅದಾದಮೇಲೆ ಚರ್ಚೆಯಲ್ಲಿ ಏನು ಮಾತಾಡ್ತಿದ್ವು ಅದೇ ಬೇರೆ ವಿಷಯ. ನಾಟಕದ ರಿಹರ್ಸಲಲ್ಲಿ ಏನು ಡೈಲಾಗ್ ಹೇಳ್ತೇವೆ, ರಂಗದ ಮೇಲೆ ಏನು ಮಾತಾಡ್ತೇವೆ ಅದೇ ಬೇರೆ ವಿಷಯ. ಸೊ ಹಿಂಗೂ ಇರ್ಬೋದಾ ಜೀವನ ಅಂತ ನನಗೆ ಆಶ್ಚರ್ಯ ಪಡ್ತಾವಾಗ. ಹಾಗಾಗಿ ನಾಟಕದ ಆಯ್ಕೆಯಲ್ಲಿ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ಭಾಳ ಎಚ್ಚರಿಕೆಯಿಂದ ನಾನು ನೋಡ್ತಾ ಬಂದೆ. ಶೂದ್ರ ತಪಸ್ವಿ ನಾಟಕವನ್ನು ಶಿವಮೊಗ್ಗದಲ್ಲಿ ಯಾವ ತಂಡಗಳು ಮಾಡಿದ್ದಿಲ್ಲ. ನಾನು ಮಾಡೋದಕ್ಕಿಂತ ಮುಂಚೆ ಯಾವ ತಂಡನೂ ಶೂದ್ರ ತಪಸ್ವಿ ನಾಟಕವನ್ನು ಮುಟ್ಟಿದ್ದಿಲ್ಲ. ಅದನ್ನ ಕುವೆಂಪು ಅವರ ಬೇರೆ ಎಲ್ಲ ನಾಟಕಗಳು, ಅವರ ರೇಡಿಯೋ ನಾಟಕಗಳೆಲ್ಲ ಆಗ್ಬಿಟ್ಟಿದೆ. ಶೂದ್ರ ತಪಸ್ವಿ ಆಗಿದ್ದಿಲ್ಲ. ಕೊನೆಗೆ ಇದನ್ನು ಮಾಡಲೇಬೇಕು ಅಂತ ಹಠ ತೊಟ್ಟು ಶೂದ್ರ ತಪಸ್ವಿ ನಾಟಕವನ್ನು ಮಾಡಿ ಒಂದು 4-5 ಪ್ರದರ್ಶನ ಮಾಡಿದೆ. ಅಂದರೆ ನಾವು ರಂಗ ಕಲಾವಿದರಾಗಲಿ ಅಥವಾ ನಟ ಆಗಲಿ, ನಿರ್ದೇಶಕ ಆಗಲಿ, ಸಂಘಟಕ ಆಗಲಿ, ಏನು ಮಾಡಬೇಕು, ಎಷ್ಟೇ ಅನಿವಾರ್ಯತೆ ಸೃಷ್ಟಿ ಆದರೂ ಸಹ ಕೊನೆಗೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಚ್ಚರ ಇರಬೇಕಾಗತ್ತೆ ಅಂತ. ಆಮೇಲೆ ರವೀಶ್ ಅವರೇ, ನಾನು ಏನೇ ಮಾತಾಡೋದಾದರೂ ಒಬ್ಬ ಸಂಘಟಕನ ಅಂಗಲಿಂದನೇ ಮಾತಾಡ್ತೀನಿ. ಯಾಕಂದರೆ ನಾನು ಹೆಚ್ಚು ಕೆಲಸ ಮಾಡೋದು ಅದರಲ್ಲಿ. ಸಂತೋಷ. ಒಂದು ಪ್ರಶ್ನೆ ಈ ನಡುವೆ ನೀವು ಹೇಳಿದ ಮಾತಿಗೆ, ರಂಗ ತಂಡಕ್ಕೆ ಮತ್ತು ಕಲಾವಿದರಿಗೆ, ನಿರ್ದೇಶಕನಿಗೆ ಒಂದು ಸಾಮಾಜಿಕ ಬದ್ಧತೆ ಬೇಕಲ್ಲವೇ ಎನ್ನುವಂಥದ್ದು ಪ್ರಶ್ನೆ ಇದು. ಹಾಗಾಗಿ ಆಯ್ಕೆಯೂ ಕೂಡ ಕೇವಲ ಈ ನಾಟಕಗಳು ಕೂಡ ರಾಜಕಾರಣದ ಸ್ವರೂಪವನ್ನು ಪಡ್ಕೊಳ್ಳೋದಾದರೆ ಅದು ಹೇಗೆ ಅಂತ. ಯಾಕೆಂತಂದರೆ ರಾಜಕಾರಣದಲ್ಲಿ ಎಲ್ಲರೂ ಸುಳ್ಳುಗಳನ್ನೇ, ಮುಖವಾಡಗಳನ್ನೇ ಹಾಕ್ಕೊಳ್ತಾರೆ. ಹಾಗಾಗಿ ರಂಗದ ಈ
ವಾತಾವರಣದೊಳಗೆ ಒಂದು ಸತ್ಯದ ನಡೆ ಬೇಕಲ್ವೇ ಅಂತ ನನ್ನ ಪ್ರಶ್ನೆ ಇದು. ಇಲ್ಲ, ನಾಟಕ ಅಂದರೆ ಅದು ಒಂದು ಶುದ್ಧವಾದ ಒಳ್ಳೆಯ ರಾಜಕಾರಣ. ಅದು ನಾವು ಆ ರಾಜಕಾರಣ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಅವರು ರಾವಿನತಿ ದಂಡೆ ಮಾಡೋದಲ್ಲಾಗತ್ತೆ, ಆತಂಕ ಆಗುತ್ತೆ ಅಷ್ಟೇ ಅದು. ಹಾಗಾಗಿ ಈ ನಾಟಕಗಳನ್ನು ಮಾಡಬೇಕಾದ್ರೆ ಒಂದು ಜವಾಬ್ದಾರಿ ನಮಗೆ ಖಂಡಿತ ಇರಬೇಕು. ನಾವು ಯಾವ ನಾಟಕವನ್ನು ಆಯ್ಕೆ ಮಾಡ್ಕೋತೇವೆ, ಯಾವ ರೀತಿ ಅದನ್ನು ಪ್ರಸ್ತುತಪಡಿಸ್ತೇವೆ. ಒಂದು ಯಾವುದೋ ಒಂದು ನಾಟಕವನ್ನು ಓವರ್ ದಿ ಕೋಟ ಅಂತ ಒಂದು ನಾಟಕ ಇದೆ, ಶಿವಮೊಗ್ಗದಲ್ಲಿ ಪ್ರದರ್ಶನ ಆಯ್ತು. ಅದು ಏನದು ಮಹಾಬಲಯನ ಕೋಟು ಅಂತೇಳಿ. ಅವರು ಇಂಗ್ಲೀಷ್ ಪ್ರೊಫೆಸರು ಆ ನಾಟಕವನ್ನು ರೂಪಾಂತರ ಮಾಡಿದ್ರು, ನಿರ್ದೇಶನವನ್ನು ಮಾಡಿದರು. ಕೊನೆಗೆ ಅವರು ಅಂತ ಹೇಳಿದರು, ಅವನು ಸಾಯ್ತಾನೆ, ಅಲ್ಲಿ ಕತೆ ಮುಗೀತೆ, ಮೂಲ ಕತೆ. ಆದರೆ ಅವ್ರೇನು ಮಾಡಿದರು, ಇಲ್ಲ ಇದನ್ನು ನಾನು ಭಾರತೀಕರಣ ಮಾಡ್ತೀನಿ ಈ ನಾಟಕವನ್ನು. ಅಂದರೆ ಏನು ಮಾಡ್ತೀರಿ ಭಾರತೀಕರಣ, ನೋಡು ರಂಗದ ಮೇಲೆ ಅಂದರು. ಸರಿ, ಆ ಭಾರತೀಕರಣ ಅದು ಕತೆ ಗೊತ್ತು, ಓರ್ದಿ ಅವ್ನು ಕೋರ್ಟಿನ ಬಗ್ಗೆ ದೆವ್ವ ಆಗ್ತಾನೆ, ಬರ್ತಾನೆ, ಕೊನೆಗೆ ಸಾಯ್ತಾನೆ. ಕೊನೆ ಭಾರತೀಕರಣ ಏನಾಯ್ತು ಅಂದರೆ ಆ ಕೋರ್ಟಿನ ಸಂಸ್ಕಾರ ಆಯಿತು. ಶುದ್ಧವಾಗಿ ಮಂತ್ರಗಳನ್ನು ಹೇಳಿ ಅವನಿಗೆ ದೆವ್ವ ಆಗಿರ್ತಾನೆ, ಅವನು ಮುಕ್ತಿ ಬೇಕು ಅವನಿಗೆ ಅಂತೇಳಿ ಆ ಕೋರ್ಟಿಗೆ ಒಂದು ಮೆರವಣಿಗೆಲಿ ತಗೊಂಡ್ಬಂದು ಹೆಣದ ಥರ ಕೊನೆಗೆ ಸಂಸ್ಕಾರ ಮಾಡಿ ಅದಕ್ಕೆ ಮುಕ್ತಿ ಕೊಟ್ಟರು. ಅಂದರೆ ನಾಟಕ ಏನು ಹೇಳುತ್ತೋ, ಒಬ್ಬ ಕವಿ ಏನು ಹೇಳ್ತಾನೋ, ನಾಟಕಾರ ಏನು ಹೇಳ್ತಾನೋ, ಅದನ್ನು ಮೀರುವಂಥ ದಾಷ್ಟ್ಯ ಇದೆ ನಿನಗೆ, ಧೈರ್ಯ ಇದೆ ಅಂತಂದರೆ ನೀನು ಅವನನ್ನು ಮೀರಿದವನಾಗಿರಬೇಕು. ಇಲ್ಲ ಅಂತಂದರೆ ನಿನಗಿಂತ ದೊಡ್ಡದೇನೋ ಅವನು ಹೇಳಿರ್ತಾನೆ, ಅದನ್ನೇ ಮಾಡಬೇಕಾಗತ್ತೆ. ಆ ಜವಾಬ್ದಾರಿ ಒಬ್ಬ ನಾಟಕಕಾರನಿಗೆ, ಒಬ್ಬ ನಾಟಕ ಮಾಡೋನಿಗೆ ಇಲ್ಲದೇ ಇದ್ದರೆ ಆ ಅಹಂಕಾರ, ಆ ದಾಷ್ಟ್ಯ ಇದೆಯಲ್ಲ, ಅದು ಬೇರೆ ಥರದ್ದೇ ಏನೋ ಮೆಸೇಜ್ ಕೊಡೋಕೆ ಹೋಗುತ್ತೆ. ಬಹುಶಃ ಸಮಾಜದ ಆರೋಗ್ಯನೂ ಹಾನಿ ಮಾಡುತ್ತೆ. ಹಾಗಾಗಿ ನಾಟಕವನ್ನು ಯಾವುದು ಮಾಡ್ತೇವೆ, ಏನು ಆಯ್ಕೆ ಮಾಡ್ಕೋತೇವೆ, ಮತ್ತು ಅದಕ್ಕೆ ಹೇಗೆ ನಾವು ಅದನ್ನು ಪೋಷಣೆ ಮಾಡ್ತೇವೆ ಅನ್ನೋದು ಸಹ ಭಾಳ ಮುಖ್ಯ ಆಗುತ್ತೆ. ಅದು ಇವತ್ತಿನ ಸಂದರ್ಭದಲ್ಲಂತೂ ಅದೇ ಮುಖ್ಯ ಅಂತ ನನಗನ್ಸುತ್ತೆ. ಹಾಗಾಗಿ ರಾಜಕಾರಣ, ಈ ನಾಟಕದ ಮೂಲಕ ಒಂದು ಶುದ್ಧ ರಾಜಕಾರಣವನ್ನು ಮಾಡಲಿಕ್ಕೆ ನಮಗಿರ್ತಕ್ಕಂಥ ಒಂದು ಅದ್ಭುತವಾದ ಸ್ಪೇಸ್ ಇದು ಅಂತ. ಇವರ ತಂದೆ ಬೆನಕೈನವರು, ತಾಯಿ ಶಿವಮ್ಮನವರು. ಇವರಿಗೆ 2 ಜನ ಮಕ್ಕಳಿದ್ದಾರೆ. ಇವರ ಪತ್ನಿ ಪೂರ್ಣಿಮಾ ಅಂತ ವಕೀಲರು ಕೂಡ ಅವರು. ಹಾಗಾಗಿ ನಾನು ಬಹಳ ಮುಖ್ಯವಾದ ಒಂದು ಪ್ರಶ್ನೆಯನ್ನು ಇಲ್ಲಿ ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಅಲ್ಲಮ್ಮ ಒಂದು ಮಾತು ಹೇಳ್ತಾನೆ, ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡೂ ಕೂಡಿ ಸೊಡರಾಯಿತು ಅನ್ನುವಂಥ ಮಾತು. ಹಾಗಾಗಿ ಬಹುಶಃ ಇದು ಅತಿಶಯೋಕ್ತಿ ಅಲ್ಲ, ಇದು ನನ್ನ ಪ್ರಕಾಶ್ ರಾಜ್ ಅವರು ಮತ್ತು ನಿರ್ದಿಗಂತ ತಂಡ ಸೇರಿ ಸೊಡರಾಗಿರ್ಬೋದು ಇದು ಕಾರ್ಯಕ್ರಮ. ನನಗನ್ಸೋದು ಇದು ಭಾಳ ಇಲ್ಲಿ ಏನೋ ಬೇಕಿದೆ. ಹಾಗಾಗಿ ನೇಹದ ನೇಯ್ಗೆ ಎನ್ನುವಂಥದ್ರೆ ಈ ಕಾರ್ಯಕ್ರಮದ ಒಟ್ಟು ಯಾನದ ಒಳಗೆ ಇವರು ಕೊಟ್ಟಿರ್ತಕ್ಕಂಥದ್ದು. ಇದು ಸಂವಿಧಾನದ ಒಳಗೆ ಮೈತ್ರಿ ಅನ್ನುವ ಪದದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು ನಮ್ಮ ಈ ನಿರ್ದಿಗಂತ ತಂಡ ಈಗಾಗಲೇ ಘೋಷಣೆ ಮಾಡ್ಕೊಂಡಿದೆ. ಹಾಗಾಗಿ ನನಗೆ ಕಾಡುವ ಪ್ರಶ್ನೆ ಏನಂತಂದರೆ, ಈ ಕಾಲಕ್ಕೆ ನೇಹದ ನೇಯ್ಗೆ ಎಷ್ಟು ಅಗತ್ಯ ಅಂತ, ಜೊತೆಗೆ ಸಂವಿಧಾನದ ನಿಜ ಆಶಯಗಳು ಈಗ ಅರ್ಥ ಕಳೆದುಕೊಳ್ತಿದ್ದೇವೆ. ಹಾಗಾದರೆ ನಮ್ಮ ಮುಂದಿನ ಭರವಸೆಗಳ್ಯಾವು? ಯಾಕೆಂತಂದರೆ ನೀವು ಸಂಘಟಕರು, ನಿರ್ದೇಶಕರು, ನಟರು. ಯಾಕೆಂತಂದರೆ ಈಗ ನಾವು ಮಾತನಾಡುವ ಹೊತ್ತಿನ ಅಲ್ಲಿ ಬರೆದಿದ್ದಾರೆ, ಈಗಾಗಲೇ ಬರುವಾಗ ನಾವು ಪ್ರಶ್ನೆಗಳನ್ನು ಒತ್ಕೊಂಡೇ ಬರ್ತೇವೆ ಇಲ್ಲಿಗೆ. ಯಾಕೆ ನಾವು ಮಾತನಾಡ್ತಿಲ್ಲ ಅಂತೇಳಿ. ಹಾಗಾಗಿ ನಾನು ಒಂದು ರೀತಿ ಅಕಾಡೆಮಿಕ್ಕಾಗಿ ಈ ಪ್ರಶ್ನೆಯನ್ನು ಭಾಳ ಗಂಭೀರವಾಗಿ ಕೇಳ್ತಾ ಇದ್ದೀನಿ ಅಂತ ತಮ್ಮ ಜೊತೆ. ಮೈತ್ರಿ ತುಂಬ ಅಗತ್ಯವಾಗಿದೆ. ನೇಹದ ನೇಯ್ಗೆ ಇವತ್ತು ಆಗಲೇಬೇಕಾದಂಥ ಕೆಲಸ, ಇವತ್ತಂತೂ ಆಗಲೇಬೇಕಾದಂಥ ಕೆಲಸ. ಇದನ್ನು ಅರ್ಥ ಮಾಡ್ಕೊಳ್ಳದಿದ್ರೆ ನಾವು ಸೋತೋಗ್ಬಿಡ್ತೀವಿ ಅಂತೇಳಿ. ಆದರೆ ನಮ್ಮ ಸಾಮರ್ಥ್ಯವನ್ನು ನಾವು ನೋಡಬೇಕಾಗತ್ತೆ. ನಾವು ನೇಯ್ಗೆಯನ್ನು ಹೇಗೆ ಮಾಡಬೇಕು ಅಂತೇಳಿ, ಯಾವುದ್ರ ಮೂಲಕ ನಾನು ಮಾಡಲಿಕ್ಕೆ ಸಾಧ್ಯ, ನೀವು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥ ಬಹುತೇಕ ನಾವು ಕಲಾವಿದರೇ ಆಗಿದ್ದೀವಿ, ಅಥವಾ ಒಂದು ಅಕ್ಷರ ಬಲ್ಲವರಾಗಿದ್ದೀವಿ, ಒಂದೇನೋ ಕತೆ, ಕವನ, ಹಾಡು ಹಿಂಗೇನೋ ಬರೆಯುವಂಥ ಸಾಮರ್ಥ್ಯ ಇರೋರಾಗಿದ್ದೀವಿ. ನಾವು ಈ ನೇಹದ ನೇಯ್ಗೆಯ ಒಂದು ಎಳೆಗಳಾಗುವುದು ಹೇಗೆ ಅನ್ನೋದನ್ನು ಖಂಡಿತವಾಗಲೂ ಯೋಚನೆ ಮಾಡಬೇಕಾಗಿದೆ. ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನೋಡಿದರೆ, ಅಥವಾ ಒಬ್ಬ ಏನು ನಾಟಕನೂ ಗೊತ್ತಿಲ್ಲ ಅಥವಾ ಏನೂ ಗೊತ್ತಿಲ್ಲ, ಒಬ್ಬ ಮೂಲೆಯಲ್ಲಿ ಏನೋ ಒಂದು ಬದುಕ್ತಾ ಇದ್ದಾನೆ, ಅವನದೇ ಒಂದು ಜೀವನ, ಅವನದೇ ಒಂದು ವೃತ್ತದಲ್ಲಿ ಬದುಕ್ತಾ ಇದ್ದಾನೆ ಅಂದರೆ, ಅವನೂ ಸಹ ಒಂದು ಹಾಡು ಕೇಳ್ತಾನೆ, ಅವನೂ ಸಹ ಒಂದು ಸಿನಿಮಾ ನೋಡ್ತಾನೆ, ಅವನು ಸಹ ಯಾವುದೋ ಒಂದು ಜಾನಪದಕ್ಕೆ ಅವನ ಕಿವಿಗಳು ಅರಳುತ್ತವೆ, ಬಣ್ಣಕ್ಕೆ ಅವನ ಕಣ್ಣುಗಳು ಅರಳುತ್ತವೆ ಅಂದಾಗ ನಮಗೆ ಇರ್ತಕ್ಕಂಥ ಅವಕಾಶ, ನಮಗೆ ಇರ್ತಕ್ಕಂಥ ಈ ವೇದಿಕೆ ಪ್ಲಾಟ್ಫಾರ್ಮ್ ಇದೆಯಲ್ಲ, ಸಂಸ್ಕೃತಿ ಅಥವಾ ಏನು ನಾವು ನಾಟಕನೋ ಹಾಡೋ ಕಥೆನೋ ಏನೋ ಹೇಳ್ತೀವಿ ಅಂತೇಳಿ, ಇದಕ್ಕಿಂತ ದೊಡ್ಡ ಅವಕಾಶ ನಮಗೆ ಸಂವಿಧಾನನ ಉಳಿಸ್ಲಿಕ್ಕೆ ಬೇಡ ಅಂತಲೇ ಅನಿಸುತ್ತೆ. ಇನ್ನು ರಾಜಕೀಯ ಘೋಷಣೆಗಳು, ರಾಜಕೀಯ ವಾಕ್ಯಗಳು ಅದು ನಂತರದ ಹಂತದಲ್ಲಿ
ಅಗತ್ಯ ಇರ್ಬೋದು. ಆದರೆ ನಾವು ಈ ಹಂತದಲ್ಲಿ ಕಲಾವಿದರಾಗಿ ಒಬ್ಬ ಇಡೀ ಪ್ರಪಂಚದಲ್ಲಿ ಬರೆಯೋಕ್ಕೆ ಗೊತ್ತಿರ್ತಕ್ಕಂಥ ಬರೆಯಬಲ್ಲಂಥ ಒಬ್ಬ ಕ್ಲರ್ಕಾಗಿ ನಾನು ಮಾಡಬೇಕಾದ ಕೆಲಸ ಈ ಮೈತ್ರಿ ಅನ್ನೋ ಪದದ ನಿಜ ಅರ್ಥವನ್ನು ಉಳಿಸ್ಲಿಕ್ಕೆ ದೊಡ್ಡದೇ ಇದೆ. ಹಾಗಾಗಿ ನಾವು ನಾಟಕಗಳ ಮೂಲಕ, ಹಾಡುಗಳ ಮೂಲಕ, ಸಿನಿಮಾಗಳು ಎಷ್ಟೇ ಅಂದರೂ ನಿರ್ಮಾಪಕರ ಮನಸ್ಸಿನಂತೆ ನಡಿಬೋದು, ಆದರೂ ಸಹ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿನಿಮಾಗಳ ಮೂಲಕ ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡೋದು ಸಿನಿಮಾನೇ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳೋದು ಅವನ ಹಾಡುಗಳನ್ನೇ ಅಂದಾಗ ಅದ್ರ ಮೂಲಕ ನಾವು ಏನು ಮಾಡ್ಬೋದು ಅದನ್ನು ಪ್ರಯತ್ನವನ್ನು ನಾವೀಗ ಖಂಡಿತವಾಗ್ಲೂ ಮಾಡಬೇಕಾಗಿದೆ. ಎಷ್ಟೋ ಸಾರಿ ನಾನು ಭಾಳ ಜನ ತಂಡಗಳು ನಾಟಕ ಮಾಡ್ತಿರ್ಬೇಕಾದ್ರೆ ಈ ಪ್ರೇಕ್ಷಕ ಅವನಿಗೆ ಖುಷಿ ಆಗ್ಬೇಕು, ಅವನಾಗಬೇಕು, ಒಂದು ಕಾಮಿಡಿ ನಾಟಕ ಬೇಕಣ್ರಿ, ಒಂದು ಅದ್ಭುತ ಕಾಮಿಡಿ ಮಾಡ್ಬೇಕಣ್ರಿ. ಇವೆಲ್ಲ ಬೋರಿಂಗು, ಎಲ್ಲ ಆ ನೋವು, ಗಾಯ, ಅಳೋದು ಅವೆಲ್ಲ ಎಷ್ಟೇ ಆ ಸ್ಟೈಲೇಜ್ಡ್ ಸೀನ್ಗಳನ್ನು ಎಷ್ಟು ವರ್ಷ ಮಾಡ್ತೀರಿ, ಅದನ್ನ ಎಷ್ಟು ದಿವಸ ನಾಟಕ ಮಾಡ್ತೀರಿ ಅಂತ ಹೇಳ್ತಾರೆ. ಕಾಮಿಡಿ ಬೇಕಂತೇಳಿ. ಆದರೆ ಜಾಳ ಕಾಮಿಡಿಯಿಂದ ಏನೂ ಉಪಯೋಗ ಆಗೋದಿಲ್ಲ. ಜಾಳ ಕಾಮಿಡಿ ಆ ಕ್ಷಣಕ್ಕೆ ನಗ್ತಾನೆ ಅಥವಾ ನಗು ಬರ್ತಾ ಇದ್ರು ಸುಮ್ಮನಿರ್ತಾನೆ, ಎದ್ದೋಗ್ತಾನೆ. ಆದರೆ ಒಂದು ಗಂಭೀರವಾದ್ದೇನೋ, ಒಂದು ಅಳು ಅವನಿಗೆ ಒಂದು ವಾರ ಅವನಿಗೆ ಕಾಡುತ್ತೆ ಅಂತಂದರೆ ನಾವು ಅಳೋ ನಾಟಕನೇ ಮಾಡಬೇಕು. ಅಥವಾ ಅಲ್ಲಿ ಯಾವುದೋ ಒಂದು ನಡೀತಕ್ಕಂಥ ಕ್ರಿಯೆ ಅವನಿಗೆ ತಿಂಗಳಿಗಟ್ಟಲೆ ಕಾಡುತ್ತೆ ಅಂದರೆ ನಾವು ಅದನ್ನೇ ಮಾಡಬೇಕು. ಆಮೇಲೆ ಹಠ ಹಿಡಿದು ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಈ ಮೈತ್ರಿಯನ್ನು ಉಳಿಸ್ಲಿಕ್ಕೆ ಭಾಳ ಮುಖ್ಯವಾಗಿ ಸಂವಿಧಾನದ ಬಗ್ಗೆ ಏನೇನು ವಿಚಿತ್ರವಾದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆ ಸಂವಿಧಾನ ಬದಲಾವಣೆ ತಿದ್ದುಪಡಿ ನೂರಾರು ತಿದ್ದುಪಡಿ ಆಗಿದ್ದಾವೆ. ಸಂವಿಧಾನದ ಬದಲಾವಣೆ ಇದೆಯಲ್ಲ, ಅದನ್ನು ಮಾಡಬೇಕು ಅಂತ ಹೊರಟಾಗ ನಾವು ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಇವೆಲ್ಲವೂ ಗೊತ್ತಿರ್ತಕ್ಕಂಥ ಒಬ್ಬ ಬರೆಯಬಲ್ಲಂಥ ಒಬ್ಬ ಕ್ಲರ್ಕಾಗಿ ನಾನೇನು ಮಾಡ್ಬೋದು ಅನ್ನೋದನ್ನು ನಾನು ಖಂಡಿತವಾಗಲೂ ಭಾಳ ಪ್ರಜ್ಞಾಪೂರ್ವಕವಾಗಿ ಹೆಜ್ಜೆ ಇಡಬೇಕಾಗಿದೆ ಅಂತ ಅನಿಸುತ್ತೆ. ಧನ್ಯವಾದ. ಒಂದು, ನಿಮ್ಮ ನಾಟಕಗಳಲ್ಲಿ ಬಹಳ ಹೆಚ್ಚಾಗಿ ಯಾವ ವಿಷಯಕ್ಕೆ ಮಹತ್ವವನ್ನು ಕೊಡ್ತಿದ್ರಿ ಒಂದು. ಹಾಗಾಗಿ ಜೊತೆಗೆ ನಿಮ್ಮ ನಾಟಕಗಳು ರಂಗಪ್ರಯೋಗಗೊಂಡ ನಂತರ ಜನಪ್ರತಿಕ್ರಿಯೆಗಳು ಹೇಗಿರ್ತಿದ್ವು ಅಂತ. ಯಾಕೆಂತಂದರೆ ಇಲ್ಲಿ ಬಹುತೇಕರು ನಟರು ಬಂದಿದ್ದಾರೆ ಮತ್ತು ರಂಗಭೂಮಿಯಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ. ಇದು ಬಹಳ ಮುಖ್ಯ ಆಗ್ತದೆ. ಯಾಕೆಂತಂದರೆ ನಾವು ಆಯ್ಕೆ ಮಾಡಿಕೊಳ್ಳುವ ಹಾದಿ ಯಾವುದಿರಬೇಕು ಮತ್ತು ನಮ್ಮ ನಾಟಕದೊಳಗೆ ವಸ್ತುಗಳು ಯಾವುವು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ನಿಮ್ಮ ಬಹಳ ಮಹತ್ತರವಾದ ವಿಷಯ ನೀಡ್ತಿದ್ದದ್ದು ಯಾವುದು, ಅದನ್ನು ಪ್ರದರ್ಶನಗೊಂಡ ನಂತರ ಜನಪ್ರತಿಕ್ರಿಯೆ ಹೇಗಿರ್ತಿತ್ತು ಅಂತ. ನಾನು ಹೆಚ್ಚು ಕೆಲಸ ಮಾಡಿರೋದು ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ. ಅದರಲ್ಲೂ 18cc ಅಂತ ಒಂದು ಕಾಲೇಜ್ ಇದೆ, ಅದು ಕಾಮರ್ಸ್ ಕಾಲೇಜು ಶಿವಮೊಗ್ಗದಲ್ಲಿ. ಆ ಕಾಮರ್ಸ್ ಕಾಲೇಜ್ ಎಷ್ಟು ಕುಪ್ರಸಿದ್ಧಿ ಅಂತಂದರೆ, ಶಿವಮೊಗ್ಗದಲ್ಲಿ ಎಲ್ಲಾದರೂ ಕಾಲೇಜ್ ಹುಡುಗರು ಗಲಾಟೆ ಮಾಡಿದರೆ ಜನ ಕೇಳೋದು ಯಾರು 18cc ಹುಡುಗರ ಅಂತ. ಅಷ್ಟು ಪ್ರಸಿದ್ಧಿ ಪಡೆದಂಥ ಕಾಲೇಜ್ ಅದು. ನಾನೀಗೊಂದು 12-13 ವರ್ಷದ ಕೆಳಗೆ ಆ ಕಾಲೇಜಿಗೆ ಹೋದೆ, ನಾಟಕ ಮಾಡಿಸ್ತೀನಿ ಅಂತೇಳಿ. ನಾಟಕ ಮಾಡೋರು ಯಾರೂ ಇಲ್ಲ ಬಿಡ್ರಿ ಅಂದರೆ, ಇಲ್ಲ ನೀವು 4-5 ಜನ ಕೊಡಿ ಸಾಕು ಅಂದು. ಹೌದಾ, ನಮ್ಮ NSS ಹುಡುಗರಿದ್ದಾರೆ ನೋಡ್ರಿ ಏನು ಕಲ್ತ್ರೆ ಅಂತೇಳಿ. ಆವಾಗ ಅವರಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಅವರಿಗೆ ನಾನು ಈ ನಾಟಕ ಭಾಳ ಚೆನ್ನಾಗಿದೆ, ಇದು ಹೆಂಗಿದೆ ಗೊತ್ತಾ, ನಿಮಗೆ ಅಲ್ಲಿಗೆ ಪ್ರೈಸ್ ಬರುತ್ತೆ, ಹಿಂಗೇನೋ ಆಗುತ್ತೆ. ಹೌದಾ, ಯಾವ ನಾಟಕ ಮಾಡೋಣ ಅಂದಾಗ ಅಂತ ಚರ್ಚೆ ಬಂದಾಗ ನಾನು ಅವ್ರಿಗೆ ತಗೋತಾ ಇದ್ದಿದ್ದು ಇದೇ ಸ್ಮಶಾನ ಕುರುಕ್ಷೇತ್ರದ ಆ ಯುದ್ಧ ಭೂಮಿಯ ಆ ದೃಶ್ಯಗಳನ್ನು, ಇಲ್ಲ ಶೂದ್ರ ತಪಸ್ವಿ ನಾಟಕದ ಚಿಕ್ಕದಾಗಿ ಮಾಡಿದಂಥ ಕಥೆಗಳನ್ನು, ಆಮೇಲೆ ಬೀಸೈಕಲ್ ಸವಾರಿ ಅಲ್ಲೇ ಮಾಡಿದ್ದು. ಈ ರೀತಿಯಾದ ನಾಟಕ ತಗೋತಾ ಇದ್ದೆ. ಅವ್ರಿಗೆ ಮಾಡಿಸಿದ್ದೆ ಬೇಕಂತಲೇ ಅದೇ ನಾಟಕಗಳು ತಗೋತಾ ಇದ್ದೆ. ಸರ್ ಇದು ಬೇಡ ಸರ್, ಜನ ಏನೂ ಇದಾಗಲ್ಲ ಸರ್, ಇದು ಈ ಕಾಂಪಿಟೇಷನಲ್ಲಿ ಇಲ್ಲ ಸರ್, ಜನ ಏನು ಜೋಕೆ ಇಲ್ಲಲ್ಲ ಸರ್ ಇದರಲ್ಲಿ. ಇಲ್ಲಪ್ಪ ನೀನು ಇದನ್ನೇ ಮಾಡೋ ಕಲಿ. ಆಮೇಲೆ ಇನ್ನೊಂದು ತರೋರವರು, ಸರ್ ಹಳೆಗನ್ನಡ ಸರ್, ಇದು ಹೆಂಗೆ ಮಾತಾಡೋ ಸರ್ ಹಳೆಗನ್ನಡ, ಇದು ನಾವು ಇದನ್ನೇ ಮಾತಾಡಲ್ಲ ಸರಿಯಾಗಿ ಅಂತ. ಇಲ್ಲ ನೀನು ಮಾಡ್ತೀಯ ಅಂತೇಳಿ. ಆದರೆ ಅವರು ಮಾಡಿದರು, ಅದನ್ನು ಬೇರೆ ಬೇರೆ ಕಡೆ ಪ್ರದರ್ಶನ ಮಾಡಿ ಕೊನೆಗೆ ಯೂನಿವರ್ಸಿಟಿ ಲೆವೆಲಲ್ಲಿ ಪ್ರೈಸೆಲ್ಲ ತೊಗೊಂಡ್ರು ಅವರು. ಆಮೇಲೆ ಅವ್ರಿಗೆ ಆಶ್ಚರ್ಯ ಆಯಿತು, ಹಳೆಗನ್ನಡ ನಾನು ಮಾತಾಡ್ಬೋದಲ್ಲ, ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಬರೀ ಕಾಮರ್ಸ್ ಸಬ್ಜೆಕ್ಟನ್ನೇ ಓದ್ದೋರಿಗೆ ಹಳೆಗನ್ನಡ ನಾಟಕ ಮಾಡಿಸಿ, ಕುವೆಂಪು ಕನ್ನಡ ನಾಟಕ ಮಾಡಿಸಿದ್ದು. ಆದರೆ ನಾನು ನಾಟಕ ಮಾಡಬೇಕಾದ್ರೆ ಒಂದು ಅವರಿಗೆ ನಾಟಕದ ಮೇಲೆ ಪ್ರೀತಿ ಹುಟ್ಟಬೇಕು. ನಾಟಕ ಯಾವ್ದು ಆಯ್ಕೆ ಮಾಡ್ಕೋತೀನಿ ಅದರ ನಂತರದ ಪ್ರಶ್ನೆ. ಆ ರಂಗಭೂಮಿ ಕ್ಷೇತ್ರದ ಮೇಲೆ ಪ್ರೀತಿ ಹುಟ್ಟಬೇಕು ಅನ್ನೋ ಕಾರಣಕ್ಕೆ ಒಂದು ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡ್ತಾಯಿದ್ದೆ. ಆಮೇಲೆ ಅವರು ಯಾವುದು ಸವಾಲು ಅಂತ ಹೇಳ್ತಾರೋ, ಸಾರ್ ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತೇಳಿ, ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು ಅಂತೇಳಿ ಅದನ್ನು ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾಯಿದ್ದೆ. ಅದು ನಿಜವಾಗ್ಲೂ ತುಂಬ ಪರಿಣಾಮ ಬೀರಿತು. ಯಾಕೆಂದರೆ ಯಾವ 18cc ಕಾಲೇಜ್ ಹುಡುಗರು ಗಲಾಟೆಗೆ ಕುಪ್ರಸಿದ್ಧರಾಗಿದ್ದರು, ಅವರಲ್ಲೇ ಈಗ ಒಂದು 3-4 ಜನ ನೀನಾಸಂ ಪದವೀಧರರಾದರು. ಅದರಲ್ಲಿ ಇನ್ನೂ ಕೆಲವರು ಬೇರೆ ಬೇರೆ ರೆಪರ್ಟರಿಗೆ ಹೋಗಿ ಅಲ್ಲೇ ಕೆಲಸ ಮಾಡಿ ಈ ರಂಗಭೂಮಿಯಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ನಾಟಕದ ಮೂಲಕ ನಾವು ಶೂದ್ರ ತಪಸ್ಸು ಆಯ್ಕೆ ಮಾಡ್ಕೋಬೇಕಾದ್ರೆ ಅದೊಂದು ಹಠ ಇತ್ತು, ಮಾಡಬೇಕು ಶಿವಮೊಗ್ಗದಲ್ಲಿ ಅಂತೇಳಿ.
ಆಮೇಲೆ ಯಯಾತಿ ನಾಟಕವನ್ನು ಮಾಡಬೇಕಾದ್ರೆ ಒಂದು ಕುತೂಹಲ ಇತ್ತು, ಯಯಾತಿ ನಾಟಕ ಹೆಂಗೆ ಮಾಡ್ಬೋದಿದ್ನ ಅಂತೇಳಿ. ಅದನ್ನು ಕಾಲೇಜ್ ಬಳಿಕೆ ತೊಗೊಂಡೋಗಿದ್ದೆ ನಾನು. ಇನ್ನು ನೀ ಕೂಡ ನಾವಿಡೆ ನಾಟಕ ಮಾಡಬೇಕಾದ್ರೂ ಅಷ್ಟೇ, ಇನ್ನು ಬಿರುದೆಂತ ಮರಗಂಡ ಆಗಿರ್ಬೋದು. ಆದರೆ ಕಲ್ಲು ಕರಗುವ ಸಮಯ ಮಾಡಬೇಕಾದ್ರೆ ನಾನು ಸ್ವಲ್ಪ ಬೇರೆ ಥರನೇ ಯೋಚನೆ ಮಾಡಿದ್ದೆ ಆ ಸಂದರ್ಭದಲ್ಲಿ. ಹೊಸ ತಲೆಮಾರು ಯುವಕರಿಗೆ ನಿಮ್ಮ ಸಲಹೆ ಬಹಳ ಮುಖ್ಯ. ಯಾಕೆಂತಂದರೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು, ಸಾಂಸ್ಕೃತಿಕವಾಗಿ ಕೆಲಸ ಮಾಡಿದವರು, ಒಬ್ಬ ಬರಹಗಾರರಾಗಿದ್ದೀರಿ. ಆಮೇಲೆ ಒಂದು ಬದ್ಧತೆ ಏನು ಅಂತ ಒಂದು, ಜೊತೆಗೆ ಈ ಪ್ರಪಂಚದಲ್ಲಿ ನಡೀಬಹುದಾದ ವಿಪ್ಲವಗಳಿಗೆ ನಾವು ಕಂಡುಕೊಳ್ಳಬಹುದಾದಂಥ ಮಾರ್ಗಗಳು, ಯಾಕೆಂತಂದರೆ ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಇದು. ಹೇಗೆ ನಮಗೆ ನಮ್ಮ ನಡುವೆ ನಡೀಬಹುದಾದ ವಿಪ್ಲವಗಳನ್ನು ನಾವು ಮರೆಮಾಚಿ ನಾವು ತುಂಬ ಮುಖವಾಡಗಳನ್ನು ಧರಿಸಿ ಬದುಕ್ತಿರುವ ಈ ಕಾಲದೊಳಗೆ ನಾವು ಕಂಡುಕೊಳ್ಬಹುದಾದಂಥದ್ದು ಯಾವುದು ಅಂತೇಳಿ. ಹೊಸ ತಲೆಮಾರಿನ ವಿಪ್ಲವಗಳು ಭಾಳ ಭಾರ ಎತ್ಕೊಂಡ್ರೆ ಪ್ರಶ್ನೆ ಅದು. ಏನು ಗೊತ್ತಾ, ಈಗ ನಾವು ಇವತ್ತಿನ ತಲೆಮಾರಿನ ಹುಡುಗರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಅವ್ರ ಭಾಷೆಯಲ್ಲಿ ಮಾತಾಡೋದು ಬರಲ್ಲ ನಮಗೆ. ಈಗ ನನಗೊಂದು 48-50 ವರ್ಷ ಅನ್ಕೊಳ್ಳಿ, ಅಥವಾ ಒಂದು 55 ವರ್ಷ ಅನ್ಕೊಳ್ಳಿ. ಈಗ ಒಂದು 20 ವರ್ಷಕ್ಕೆ ಯಾರೂ ನಿರ್ದೇಶನ ಮಾಡೋಕ್ಕೆ ಬರಲ್ಲ. ಅವನಿಗೊಂದು 25 ವರ್ಷ ಆದಾಗ ನಿರ್ದೇಶನ ಮಾಡ್ಬೋದೇನೋ ಅಂತ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ನಿರ್ದೇಶನ ನಾನು ಮಾಡೇ ಮಾಡ್ತೀನಿ ಅಂತ ಧೈರ್ಯ ಯಾರಿಗೆ ಬರುತ್ತೆ ಅಂದರೆ ಒಂದು 35-40 ವರ್ಷ ಆದಮೇಲೆ. 35 ವರ್ಷದವರೆಗೆ ಆಯ್ತು ನಾನು ನಿರ್ದೇಶನ ಮಾಡ್ತೀನಿ ಅಂತೇಳಿ 30 ವರ್ಷಕ್ಕೆ ಬರ್ಬೋದು. ಆದರೆ ಅವರಿಗೆ 18-19 ವರ್ಷದ ಹುಡುಗರಿಗೆ ಅವ್ರು ಮಾತಾಡೋಂಥ ಭಾಷೆ ಇದು ಎಷ್ಟೋ ವರ್ಷಗಳವರೆಗೆ ನನಗೂ ಲವ್ವಿಗೂ ಕ್ರಶ್ಗೂ ಏನು ವ್ಯತ್ಯಾಸ ಅಂತ ಗೊತ್ತಿದ್ದಿಲ್ಲ. ಅದೆರಡು ಬೇರೆ ಬೇರೆ ಅಂಥದ್ದು. ಆ ಕ್ರಶ್ ಅನ್ನೋ ಪದದ ಅರ್ಥ ತಿಳ್ಕೊಳ್ಳೋದೆ ನಾವು ಬಂದುಬಿಟ್ಟು 50 ವರ್ಷದವರೆಗೂ. ಆದರೆ ಈ ಎರಡು ಪದದ ನಡುವೆ ಅರ್ಥ ಗೊತ್ತಾಗದೇ ಇದ್ದರೆ, ನಾನು ಅವ್ರಿಗೆ ಹೇಳ್ಕೊಡ್ತಾ ಇರಬೇಕಾದ್ರೆ ಅಥವಾ ಯಾವುದೋ ಒಂದು ನೀನು ಪಾತ್ರವನ್ನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಅವನ ಭಾಷೆ ಬರದೇ ಇದ್ದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇವತ್ತಿನ ವಿಪ್ಲವಗಳಿಗೆ ಅವ್ರು ಮುಖಾಮುಖಿ ಆಗಬೇಕು ಅಂತಂದರೆ ನಾನು ಹೆಚ್ಚು ಅವರಿಗೆ ಅವ್ರ ಜೊತೆಗೆ ಅವ್ರ ಭಾಷೆಯಲ್ಲೇ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಅವರು ಬೈಯೋಂಥ ಬೈಗಳನ್ನೇ ಕಲಿಯುವಂಥ ಪ್ರಯತ್ನ ಮಾಡ್ತೀನಿ. ಅವ್ರ ಎದುರಿಗಿದ್ದಾಗ ಅದೇ ಥರ ಅವ್ರಿಗೆ ಬೈಯೋ ಪ್ರಯತ್ನ ಮಾಡ್ತೇನೆ ಅಷ್ಟೇ. ನಾನೇನು ಸಕ್ಸಸ್ ಆಗಿಲ್ಲ, ಯಾಕಂದರೆ ಅವರಿಗಿಂತ ಮುಂದೆ ಬಂದುಬಿಟ್ಟೆ ನಾನು. ಹಾಗಾಗಿ ನಾವು ಇವತ್ತು ಅವರ ಭಾಷೆಯಲ್ಲಿ ಮಾತಾಡಬೇಕಾಗಿದೆ. ಅವರ ಭಾಷೆಯಲ್ಲಿ ಮಾತಾಡಿ ಇವತ್ತಿನ ಏನು ನಾವು ಅನುಭವಿಸ್ತಿರ್ತಕ್ಕಂಥ ವಿಪ್ಲವಗಳಿಗೆ ಮುಖಾಮುಖಿಯನ್ನಾಗಿ ಮಾಡಬೇಕಾಗಿದೆ. ಆಮೇಲೆ ಅವ್ರ ಭಾಷೆಯಲ್ಲೇ ಅವರಿಗೆ ನಾವು ಕನ್ವಿನ್ಸ್ ಮಾಡಬೇಕಾಗಿದೆ. ಇದು ಭಾಳ ಮುಖ್ಯ ಆಗಬೇಕಾಗಿದೆ ಈಗ. ಹಾಗಾಗಿ ಈ ಕೆಲಸಗಳ ಮೂಲಕ ನಾವು ಖಂಡಿತವಾಗಲೂ ಅದನ್ನು ಏನು ಈ ನೇಹದ ನೇಯ್ಗೆಯ ಎಳೆಯಾಗಿ ಅವ್ರನ್ನ ಖಂಡಿತವಾಗಲೂ ಮಾಡ್ಬೋದು. ಈ ನಾಟಕಗಳನ್ನು ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ ಪ್ರತಿ ನಾಟಕಕ್ಕೂ ಒಂದೊಂದು ಆ ಸಂದರ್ಭಕ್ಕೆ ಒಂದೊಂದು ಬೇರೆ ಬೇರೆ ಕಾರಣಗಳಿತ್ತು. ಆದರೆ ಅದ್ರ ಮೂಲಕ ನಾನು ಅತ್ಯಂತ ಹೆಚ್ಚು ಹೊಸ ಕಲಾವಿದರನ್ನು ರಂಗಭೂಮಿಗೆ ಕರ್ಕೊಂಡು ಬಂದೆ. ಅವ್ರು ಇವತ್ತಿನವರೆಗೂ ಇದ್ದಾರೆ ಅನ್ನೋದು ನನಗೆ ಖುಷಿ. ಮೊದಲನೇ ನಾಟಕ ಮಾಡ್ಬೇಕಾದ್ರೆ ಹೊಸಬ್ರು ಯಾರಿದ್ದೀರಿ ಬನ್ನಿ ನೀವು ಅಂತಲೇ ಕರಿತೀನಿ, ಅಥವಾ ಓಪನ್ ಕಾಲ್ ಕೊಡ್ತೀವಿ. ಒಬ್ಬರು ಇಬ್ಬರು ಮಾತ್ರ ಎಕ್ಸ್ಪೀರಿಯನ್ಸ್ ನಟರು ಇದ್ದು, ಇನ್ನು ಉಳಿದವರೆಲ್ಲ ಆದಷ್ಟು ಹೊಸಬ್ರನ್ನೇ ತರೋ ಪ್ರಯತ್ನ ಮಾಡ್ತೀನಿ. ಅವರಿಗೆ ಈ ರಂಗಕೃತಿಯನ್ನು ರಂಗ ಭಾಷೆಯನ್ನು ಅರ್ಥ ಮಾಡಿಸೋ ಪ್ರಯತ್ನವೂ ಮಾಡ್ತೀನಿ ಸರ್. ಕಲ್ಲು ಕರಗುವ ಸಮಯ ಲಂಕೇಶ್ ಅವರ ಕಥೆಯನ್ನು ಇಟ್ಕೊಂಡು ನಾಟಕ ಮಾಡಿದ್ದೀರಿ. ಬಹುಶಃ ಲಂಕೇಶ್ ಅವರು ಮುಸ್ಸಂಜೆ ಕಥಾ ಪ್ರಸಂಗದಲ್ಲಿ ಬ್ಯಾಡ್ರ, ಮಂಜ, ಲಿಂಗಾಯತರ, ಸಾವಂತ್ರಿ ಹೀಗೆ ಬರೀತಾ ಬೇರೆ ಬೇರೆ ಕಥೆಗಳಲ್ಲೂ ಕೂಡ ಅವರು ಜಾತಿಯನ್ನು ಒಡೆಯುವ ಕೆಲಸವನ್ನು ಕೂಡ ಬಹಳ ಎಚ್ಚರದಿಂದ ಲಂಕೇಶ್ರ ಬರವಣಿಗೆಯಲ್ಲಿ ಕಾಣುತ್ತೇವೆ ನಾವು ಬಹುತೇಕ. ಹಾಗಾಗಿ ಈ ಕಲ್ಲು ಕರಗುವ ಸಮಯ ನಾಟಕ ಮಾಡಲು ನೀವು ಯೋಚಿಸಿದ್ದು ಯಾಕೆ ಅಂತ ಒಂದು, ಈ ನಾಟಕದಲ್ಲಿ ನೀವೇ ನನಗೆ ಅರಿವಿಗೆ ಬಂದಂತೆ ಫಸ್ಟ್ ನೀವೇ ಈ ನಾಟಕವನ್ನು ಪ್ರದರ್ಶನ ಮಾಡಿದ್ದು ಕಲ್ಲು ಕರಗುವ ಸಮಯ ಅನ್ನುವಂಥದ್ದು ಕನ್ನಡದ ನೆಲದೊಳಗೆ ಅಂತೇಳಿ ಒಂದು. ಇದ್ರ ಉದ್ದೇಶ ಏನು, ಈ ಕತೆ ಏನನ್ನು ಹೇಳಲಿಕ್ಕಾಗಿ ನೀವು ಪ್ರಯತ್ನ ಮಾಡಿದ್ರಿ ಅಂತ ಅದರೊಳಗೆ? ಕಲ್ಲು ಕರಗುವ ಸಮಯ ನಾಟಕವನ್ನು ನಾನು ತೆಗೆದುಕೊಂಡಾಗ ಭಾಳ ಮುಖ್ಯವಾಗಿ ಅದರಲ್ಲಿ ಬರ್ತಕ್ಕಂಥ ಅಂತರ್ಜಾತಿ ವಿವಾಹದ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅಂತ ಅನಿಸಿತ್ತು. ಆ ಕಾರಣಕ್ಕಾಗಿ ಆ ನಾಟಕವನ್ನು ರಂಗದ ಮೇಲೆ ತಂದೆ. ಮತ್ತು ಅಲ್ಲಿ ಇನ್ನೊಂದೇನೆಂದರೆ ಅಲ್ಲಿ ತಿಪ್ಪಣ್ಣನ ಕ್ಯಾರೆಕ್ಟ್ರು ಸಹ ತುಂಬ ವಿಚಿತ್ರವಾದ ಕ್ಯಾರೆಕ್ಟ್ರು. ಒಂದು ಅವನಿಗೆ ಮದುವೆ ಮಾಡೋವರೆಗೂ ಮದುವೆ ಆಗೋವರೆಗೂ ತಿಪ್ಪಣ್ಣ ಒಂದು ರೀತಿ ಇರ್ತಾನೆ, ಮದುವೆ ಆದಮೇಲೆ ತಿಪ್ಪಣ್ಣ ಬೇರೆ ಥರನೇ ಆಗ್ತಾನೆ. ಹಾಗಾಗಿ ಬರೀ ಇದು ಅಂತರ್ಜಾತಿ ವಿವಾಹದ ಕತೆ ಮಾತ್ರ ಅಲ್ಲ, ಇದು ಈ ಭಾವನೆಗಳ ತಾಕಲಾಟ, ಭಾವನೆಗಳ ಸಂಘರ್ಷದ ಕಥೆನೂ ಹೌದು ಅಂತ ಅನ್ನಿಸ್ತು. ಆ ಕಾರಣಕ್ಕಾಗಿ ಕಲ್ಲು ಕರಗುವ ಸಮಯ ನಾಟಕವನ್ನು ನಾ ತೆಗೆದು ಬಂದೆ. ಅವಾಗ ಗೌರಕ್ಕಂಗೆ ಹೇಳಿದಾಗ ಅಯ್ಯೋ ಅದು ನಾವು ನಾಟಕ ಮಾಡೋಂಥ ಕಥೆನೇ ಅಲ್ಲ ಅಂತ ಹೇಳ್ತಿರೋ ಕಣಪ್ಪ ಅಂದರು. ಆಮೇಲೆ ಇನ್ನೊಂದು ಸರಿ ಇದಕ್ಕಿಂತ ಮುಖ್ಯವಾಗಿ ಅವ್ರದ್ದು ಲಂಕೇಶ್ವರದ್ದು ದಾಳಿ ಕಥೆ ಇದೆ, ರಜಾಕರ ದಾಳಿದೊಂದು ಕಥೆ ಇದೆ. ಗೌರಕ್ಕಂಗೆ ಹೇಳಿದೆ, ಅಕ್ಕ ಇದನ್ನು ನಾನು ನಾಟಕ ಮಾಡಿಸ್ಬೇಕು ಅಂತೀನಿ ಅಂತೇಳಿ. ಯಾವ ಕಾರಣಕ್ಕೂ ಮಾಡಿಸ್ಬೇಡ, ಈ ಕತೆ ತಗೋಬೇಡ. ಅದು ಯಾಕೆ ಅಂತ ಅಂದೆ. ನೋಡು, ಇವತ್ತು ಈ ಕಥೆನ
ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಪ್ರಪಂಚ ಇಲ್ಲ. ನೀನೇನೋ ಈ ಕತೆ ಇಟ್ಕೊಂಡು ನಾಟಕ ಮಾಡಿಬಿಡ್ತೀಯ, ಲಂಕೇಶ್ ಅವ್ರು ಹಂಗೆ ಹೇಳಿದರು, ಅದೇನೋ ಒಂದು ಮನಸ್ಸಿನ ಭಾವನೆಗಳ ತಾಕಲಾಟ ಅಂಥೇಳಿ. ಆದರೆ ಇವತ್ತು ಆ ಕತೆ ಬೇರೆ ಥರನೇ ಅರ್ಥ ಆಗುತ್ತೆ. ಯಾವುದೋ ಒಬ್ಬ ಹಿಂದೂ ಹುಡುಗಿಗೆ ಯಾವೊಬ್ಬ ರಜಾಕ ಅತ್ಯಾಚಾರ ಮಾಡಿದ್ದು ಅನ್ನೋ ಕತೆ ಇದೆಯಲ್ಲ, ಅಥವಾ ಒಂದು ದೌರ್ಜನ್ಯ ಮಾಡಿದ ಕತೆ ಇದೆಯಲ್ಲ, ಅದನ್ನು ರಿಸೀವ್ ಮಾಡೋ ರೀತಿಯೇ ಬೇರೆ ಇದೆ. ಯಾವ ಕಾರಣಕ್ಕೂ ಈ ನಾಟಕ ಮಾಡಬೇಡ ಅಂದ. ನಾನು ಅವಾಗ 10 ವರ್ಷದಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಬಂದಿದ್ದೆ. ಕೊನೆಗೆ ಇವರ ಕೈ ಹಿಡಿದ್ಮೇಲೆ ನನಗೂ ಅನ್ನಿಸ್ತು, ಕಲ್ಲು ಕರಗೋ ಸಮಯನೇ ಲಾಸ್ಟ್ ಏನೋ ಈ ಥರದ್ದು ಹೇಳಬೇಕು ಅಂತಂದರೆ, ಇನ್ನು ದಾಳಿ ಕಥೆನ ನಾನು ತಗೊಂಡು ಬಂದರೆ ಆಗಲ್ಲ, ಅದನ್ನು ಇವತ್ತು ಅರ್ಥ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಅದನ್ನು ಬೇರೆ ಥರನೇ ಅರ್ಥ ಮಾಡ್ಕೋತಾರೆ, ಅದರ ಪ್ರಭಾವನೇ ಬೇರೆ ಥರ ಆಗುತ್ತೆ ಅಂತ ಅನಿಸಿ ಆ ಪ್ರಾಜೆಕ್ಟ್ ಡ್ರಾಪ್ ಮಾಡಿದೆ. ಬಟ್ ಇದೆ, ಯಾವತ್ತೋ ಒಂದು ದಿವಸ ಆ ಕಥೆಯನ್ನು ರಂಗದ ಮೇಲೆ ತರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅದನ್ನು ನೋಡೋವಂಥ ಒಂದು 1000 ಜನ ಸಿಗ್ತಾರೆ ಅಂತ ಇವತ್ತಿಗೂ ಅನಿಸುತ್ತೆ. ಬಟ್ ಇದಿಷ್ಟೇ ಅಲ್ಲ ಸರ್, ಈ ಬಯಲುಸೀಮೆ ಕಟ್ಟೆಪುರಾಣ ನಾಟಕ ನಮ್ಮ ತಂಡದ ನಾಟಕ ಮಾಡ್ತಾಯಿದ್ವಲ್ಲ, 47 ಶೋ ಮಾಡಿದ್ವಿ. 47ನೇ ಶೋ ಬಹುಶಃ ಈಗ ಒಂದು 4 ವರ್ಷದ ಕೆಳಗೆ 47ನೇ ಶೋ ಮಾಡಿದ್ದು. 50 ಶೋ ಮಾಡೋಕ್ಕಾಗ್ತಾಯಿಲ್ಲ, 50ನೇ ಶೋಗೆ ಬರೋಕ್ಕೆ ಆಗ್ತಾಯಿಲ್ಲ ಆ ನಾಟಕ. ಯಾಕೆ ಅಂದರೆ ಆ ನಾಟಕದಲ್ಲಿ ನಾವು ನೇರವಾಗಿ ರಾಜಕಾರಣಿಗಳ ಹೆಸರು ತೆಗೆದುಕೊಂಡು ಅವರನ್ನು ವಿಮರ್ಶೆ ಮಾಡ್ತೀವಿ, ಟೀಕೆ ಮಾಡ್ತೀವಿ. ಅದು ಕಟ್ಟೆಪುರಾಣ, ಆ ಕಟ್ಟೆಪುರಾಣ ಅಂಕಣ ನೋಡಿದ್ರೆ ಗೊತ್ತಿರುತ್ತೆ. ನೇರವಾಗಿ ದೇವೇಗೌಡರ ಹೆಸರು ಹೇಳ್ತೀವಿ, ನೇರವಾಗಿ ಯಡಿಯೂರಪ್ಪನವ್ರ ಹೆಸರು ಹೇಳ್ತೀವಿ, ನೆಹರು, ವಾಜಪೇಯಿ, ನರೇಂದ್ರ ಮೋದಿ, ಎಲ್ಲ ರಾಜಕಾರಣಿಗಳ ಹೆಸರನ್ನು ತೆಗೆದುಕೊಂಡು ಅವ್ರ ಬಗ್ಗೆ ನಾವು ಮಾತಾಡ್ತೀವಿ, ಟೀಕೆನೂ ಮಾಡ್ತೀವಿ, ಕೆಲವು ರಾಜಕಾರಣಿನೂ ಪ್ರೀತಿನೂ ಮಾಡ್ತೀವಿ. ಅಂದರೆ ಮುಗ್ಧ ಜನ ಏನು ಮಾತಾಡ್ತಾರೋ ಅದೇ ಮಾತುಗಳೇ ಅಲ್ಲಿ ನಾಟಕವಾಗಿ ಬರುತ್ತೆ. ಆ ನಾಟಕ ಯಾವಾಗ ಜೊತೆಗಿರುವನು ಚಂದ್ರ ನಾಟಕಕ್ಕೆ ವೇದಿಕೆ ಮೇಲೆ ನುಗ್ಗಿ ಆ ನಾಟಕ ಆಗದಂತೆ ತಡೆದ್ರೋ ಆ ಕ್ಷಣಕ್ಕೆ ಅನ್ನಿಸ್ತು, ಜೊತೆಗಿರುವನು ಚಂದ್ರ ಅನ್ನುವಂಥ ನಾಟಕವನ್ನೇ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ, ಅಥವಾ ಅವರ ಕಣ್ಣುಗಳಿಗೆ ಮಂಕು ಬಡಿದಿರ್ತಕ್ಕಂಥ ಈ ದಿನದಲ್ಲಿ ಕೇವಲ ಆ ಪೋಸ್ಟರ್ಗಳಲ್ಲಿ ಮುಸ್ಲಿಂ ಟೋಪಿ ಹಾಕ್ಕೊಂಡಿರೋರೇ ಇದ್ದಾರೆ, ಅಥವಾ ಮುಸ್ಲಿಂ ಜನನೇ ಇದ್ದಾರೆ ಆ ಪೋಸ್ಟರ್ಗಳಲ್ಲಿ, ಇದು ಅವ್ರ ನಾಟಕನ ಅಂತ ಅರ್ಥ ಮಾಡ್ಕೊಳ್ಳದೆ ಬಂದು ನಿಲ್ಲಿಸಿದ್ದ ಘಟನೆ ಇದೆಯಲ್ಲ, ಅದಾದಮೇಲೆ ಅನ್ನಿಸ್ತು ಇನ್ನು ನಾವು ಇದು ಬಯಲುಸೀಮೆ ಕಟ್ಟೆಪುರಾಣ ನಾಟಕ ಏನಾದರೂ ಮಾಡಿದರೆ ನಮಗೆ ಕಲ್ಲು ಹೊಡೆಯೋದು ಗ್ಯಾರಂಟಿ ಅಂತ ಬಂದು ಮೇಲೆ ಬಂದು ನಾಟಕ ನಿಲ್ಲಿಸಿದರೆ ನಮಗೆ ಕಲ್ಲು ಹೊಡೆಯೋದು ಗ್ಯಾರಂಟಿ ಅನ್ನಿಸ್ತು. ಹಾಗಾಗಿ 50 ಶೋ, ಒಂದು ಮೈಲಿಗಲ್ಲು 50 ಮುಟ್ಟಬೇಕು ಅಂತ ಇದೆ, ನಮಗೆ ಆಗ್ತಾಯಿಲ್ಲ ನಾಟಕ ಮಾಡಲಿಕ್ಕೆ. ಅದನ್ನ ತಾವು ಹೇಳಿದಾಗೆ ಕಟ್ಟೆಪುರಾಣನ ನಮ್ಮ ಹಳ್ಳಿಲೂ ಬಂದು ಪ್ರದರ್ಶನ ಮಾಡಿ ಇದೇ ವೇದಿಕೆಯಲ್ಲೂ ಮಾಡಿದ್ವಿ, ಇದೇ ವೇದಿಕೆಯಲ್ಲೂ ಇಲ್ಲೂ ಆಡಿಸಿದ್ವಿ. ಒಂದು ಕಟ್ಟೆಪುರಾಣ ನಾಟಕವನ್ನು ನೀವು ಬಳ್ಳಾರಿಗೆ ತೆಗೆದುಕೊಂಡು ಹೋಗುವಾಗ ಸಂಘಟಕರ ಸಂಕಟ, ತಾವು ಸಂಘಟಕರಾಗಿದ್ದರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಒಂದು ಕೋಳಿ ವ್ಯಾನ್ನಲ್ಲಿ ಕರ್ಕೊಂಡು ಹೋದ್ರಿ, ಆಗ ಎಲ್ಲ ಕಲಾವಿದರು ನಿಮ್ಮನ್ನು ಬಹಳ ಬೈದರೂ ಕೂಡ ನೀವು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ರಿ. ಅದನ್ನು ಈಗಲೂ ಚಂದ್ರೇಗೌಡರು ನನ್ನ ಜೊತೆ ಆಗಾಗ ಕಟ್ಟೆಪುರಾಣದ ಚರ್ಚೆ ಬಂದಾಗ ಚರ್ಚೆ ಮಾಡ್ತಿರ್ತಾರೆ. ಹಾಗಾಗಿ ಸಂಘಟಕನಿಗಿರಬಹುದಾದ ಸಾಮಾಜಿಕ ಜವಾಬ್ದಾರಿಗಳು ಬಹಳ ದೊಡ್ಡವಿರ್ತವೆ. ಹಾಗಾಗಿ ಅವನು ಹೇಗೆ ಸ್ವೀಕರಿಸಬೇಕು ಅನ್ನುವಂಥದ್ದನ್ನು ತಮ್ಮ ಅಭಿಪ್ರಾಯದಲ್ಲಿ ಹೇಳಿ. ಅಲ್ಲ, ಚಂದ್ರೇಗೌಡರದು ವಿಡಂಬನೆ ಗೊತ್ತಲ್ಲ ಸರ್ ನಿಮಗೆ. ಕೋಳಿ ವ್ಯಾನ್ ಅಂತಂದರೆ ಅದರಲ್ಲಿ ಬೆಡ್ಗಳಿದ್ವು, ಎಲ್ಲ ಆರಾಮಾಗಿ ಮಲ್ಕೊಂಡು ಹೋಗಿದ್ದು, ಎಲ್ಲ ಕೂತ್ಕೊಂಡು ಗಂಟೆಗಟ್ಟಲೆ ಜರ್ನಿನಲ್ಲಿ ಗೊತ್ತಲ್ಲ, 2 ಫ್ಲೋರಲ್ಲಿ ಬೆಡ್ಗಳಿರುತ್ತೆ, ಅದನ್ನು ಅವರು ಕೋಳಿ ವ್ಯಾನ್ ಅಂತೇಳಿ ಸ್ವಲ್ಪ ಹೇಳ್ತಾರೆ ಅವರು ಖುಷಿಗೆ. ಅದನ್ನು ಕೇಳಿ ನಾವು ಖುಷಿ ಪಡ್ತೀವಿ. ಆದರೆ ಬಳ್ಳಾರಿ ಪ್ರದರ್ಶನದ ಒಂದು ವಿಶೇಷ ಅಂದರೆ ಜನಾರ್ದನ ರೆಡ್ಡಿ ಎದುರಿಗೆ ಕೂತ್ಕೊಂಡಿದ್ರು. ಒಂದು ಉದ್ಘಾಟನೆ ಸಚಿವರವಾಗವರು, ಆ BJP ಸರ್ಕಾರ ಬಂದ ಆರಂಭದ ದಿನಗಳು, ಆವಾಗ 15 ವರ್ಷದ ಕಡೆಗೆ. ಅದರಲ್ಲಿ ಒಂದು 5 ನಿಮಿಷ ನೋಡ್ತೇನೆ ಅಂತ ಅಂದರು. ಕೊನೆಗೆ ಇಡೀ ನಾಟಕ ನೋಡಿ ಕೂತ್ಕೊಂಡು ನೋಡಿ ಖುಷಿಪಟ್ಟು ಹೋದರು. ಅದು ಖುಷಿಪಟ್ಟು ಅಂತಂದರೆ ಅಲ್ಲಿ ಅವ್ರ ಬಗ್ಗೆನೂ ಜೋಕ್ ಮಾಡಿದ್ವಿ ನಾವು. ಅದು ಏನು ಹೆಂಗಿತ್ತು ಅಂತಂದರೆ, ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷ ಆಗೋಕ್ಕಾಗಲ್ಲ, ಇನ್ನೊಬ್ರು ಯಾರೋ ಅಧ್ಯಕ್ಷ ಆಗಿಬಿಡ್ತಾರೆ. ಆವಾಗ ನೀನು ಹೋಗಿ ಆಪ್ರೇಷನ್ ಮಾಡಿಸ್ಕೋಬೇಕಾಗಿತ್ತು ಅಂತ ಇವನು ಹೇಳ್ತಾನೆ, ಉಗ್ರಿ. ಏನು ಆಪ್ರೇಷನ್? ಆಪ್ರೇಷನ್ ಎಲ್ಲ ಆಗಲ್ಲ ಬಿಡು, ಆಗಲ್ಲ ಮಕ್ಕಳು ಇದಾಗಿದೆ ಅಂತ ಏನು ಬಂದಾಗ, ಏನು ಆಪ್ರೇಷನ್ ಅಂದಾಗ, ಹಂಗಲ್ಲ ಆಪ್ರೇಷನ್ ಕಮಲ ಮಾಡಿಸ್ಕೋಬೇಕಿತ್ತು ಅಂತ ಡೈಲಾಗ್ ಬರುತ್ತೆ ಅದರಲ್ಲಿ. ಆಪ್ರೇಷನ್ ಕಮಲನ ಅದೆಂಗೆ ಮಾಡ್ತಾರೆ ಅಂದಾಗ, ನೀನು ರೆಡ್ಡಿಗಳನ್ನ ಹಿಡ್ಕೊಂಡು ಹೋಗಿ ಮಾಡ್ಕೋಬೇಕಿತ್ತಪ್ಪ ಅದು. ರೆಡ್ಡಿಗಳು ಅಯ್ಯೋ ಬಿಡು, ಅವರಲ್ಲಿ ಯಾವಾಗಲೂ ಹೆಲಿಕಾಪ್ಟರ್ ಓಡಾಡ್ತಾರೆ, ನಮಗೆಲ್ಲಿ ಸಿಗ್ತಾರೆ ಅಂದಾಗ ಆ ಡೈಲಾಗ್ ಹೇಳ್ಬೇಕಾದ್ರು ಎದುರಿಗೆ ಇದ್ದಾರೆ ಅವರು. ಅವರಿಗೆ ನಕ್ಕರು, ಅದು ಭಾಳ ಒಂದು 2-3 ನಿಮಿಷ ನಕ್ಕರು ಆ ಡೈಲಾಗನ್ನು ಕೇಳಿ. ಆವಾಗ ದೊಡ್ಡ ಆಪ್ರೇಷನ್ ನಡೀತಾ ಇತ್ತು ಕರ್ನಾಟಕ ರಾಜಕಾರಣದಲ್ಲಿ, ಅದರ ಮುಖ್ಯ ಪಾತ್ರವಾಗಿದ್ದರು ಅವರು. ನಾವು ಅದನ್ನು ಒಂದು ಮುಗ್ಧ ಮಾತುಗಳಲ್ಲಿ, ಒಬ್ಬ ಯಾರು ಮಾತಾಡ್ತಾನೋ ಅವನ ಮಾತುಗಳಲ್ಲಿ ಆ ಆಪ್ರೇಷನನ್ನು ಈ ರೀತಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾ ಇರಬೇಕಾದ್ರೆ ಬಹುಶಃ ನಮಗೆ ಅನಿಸಿದ್ದಿಲ್ಲ ಆ ಡೈಲಾಗು ಹೇಳಿದಿರ್ತಕ್ಕಂಥ ಸ್ಥಿತಿ ಬರುತ್ತೆ ಅಂತೇಳಿ. ಬಳ್ಳಾರಿದು ಅದೊಂದೇ ಅನುಭವ, ಇನ್ನು ಉಳಿದಿದ್ದೆಲ್ಲ ಭಾಳ ಚೆನ್ನಾಗಿತ್ತು ಅನುಭವ. ನಾನು ಬಂದಿದ್ದೆ, ಇದು ಹೂವಿನ ಹಡಗಲಿಯಲ್ಲಿ MP ಪ್ರಕಾಶ್ ಆಗಿದ್ದರು.
ಬಹಳ ತಮ್ಮ ಜೊತೆ ಯಾಕೆ ಇದು ಭಾಳ ಗಂಭೀರವಾದ ಸಮಸ್ಯೆ ಅಂತಂದರೆ, ಆಗ ಕಡದಾಳ್ ಶಾಮಣ್ಣವರಿಗೆ ನಕ್ಸಲೈಟ್ ಪಟ್ಟ ಕಟ್ಟಿದ್ದಂಥ ಸಂದರ್ಭ ಅದು. ಆ ಕಾಲಕ್ಕೆ ಎಂ ಪಿ ಪ್ರಕಾಶ್ ಕೂಡ ಗೃಹ ಮಂತ್ರಿ ಇದ್ದರು. ಆಗ ನೀವು ಆ ನಾಟಕವನ್ನು ತೆಗೆದುಕೊಂಡು ಬಂದು ಅಲ್ಲಿ ಹಾಡಿದ್ರಿ. ಆದರೆ ಆ ತೇಜಸ್ವಿಯ ಒಂದು ತೀರು ಹೋಗಿದ ಸಂದರ್ಭ ಅದೊಂದು ನೆನಪಿನ ಕಾರ್ಯಕ್ರಮ. ಆ ಅನುಭವವನ್ನು ನೀವು ಹಂಚ್ಕೊಳ್ಬೇಕು. ಯಾಕೆಂತಂದರೆ ನೀವು ರೈತ ಚಳುವಳಿಯ ರುದ್ರಪ್ಪನವರಾಗಲಿ, ಸುಂದರೇಶ್ ಅವರ ಬಗ್ಗೆ, ಕಡಿದಾಳ್ ಶಾಮಣ್ಣವ್ರ ಬಗ್ಗೆ ನೀವು ಚಳುವಳಿಗಳನ್ನು ಬಹಳ ತುಂಬ ಚೆಂದಾಗಿ ಅರ್ಥ ಮಾಡ್ಕೊಂಡವರು. ಕಡದಾಳ್ ಶಾಮಣ್ಣ ಅಂತವರಿಗೆ ನಕ್ಸಲೈಟ್ ಪಟ್ಟ ಬಂದಾಗ ಕೂಡ ಅದೊಂದು ನಾಟಕ ನನಗನ್ನಿಸುತ್ತೆ ಪ್ರತಿರೋಧದ ರೀತಿಯೊಳಗೂ ಇತ್ತು. ಅಲ್ಲಿ ನನಗೆ ಎಂ ಪಿ ಪ್ರಕಾಶ್ ಊಟ ಮಾಡ್ತಾ ನನಗೆ ಹೇಳಿದ ಮಾತಿದು, ಇದು ನಾಟಕ ಪ್ರತಿರೋಧದ ರೀತಿಯಲ್ಲಿತ್ತು ಅಂತ. ಹಾಗಾಗಿ ನೀವು ಅದರ ಬಗ್ಗೆ ಏನು ಬೆಳಕು ಚೆಲ್ಲಬಲ್ಲರಿ? ಕಡದಾಳ್ ಶಾಮಣ್ಣ ಅವರ ಜೀವನ ಚರಿತ್ರೆ ಬಗ್ಗೆ ಮೊದಲು ಡಾಕ್ಯುಮೆಂಟ್ ಮಾಡಿದ್ದು ನಾನು ಬೆಂಗಳೂರು ಪ್ರಸಾರಾಜ್ಞದ ಆ ಪುಸ್ತಕ ಪ್ರಕಟ ಆಯಿತು. ಅದರಲ್ಲಿ ಒಂದು ಸಂದರ್ಶನನೂ ಸಹ ಸೇರಿಸಿದ್ದೆ. ಆವಾಗ ಶಾಮಣ್ಣ ಅವರಿಗೆ ಕೇಳಿದೆ ಒಂದು ಪ್ರಶ್ನೆನ, ಶಾಮಣ್ಣವರೇ ನಿಮಗೆ ನಕ್ಸಲೈಟ್ ಅಂತ ಹೇಳ್ತಾರಲ್ಲ ಅಂದೆ. ಅವಾಗ ಶಾಮಣ್ಣ ಹೇಳಿದ್ದು ಒಂದೇ ಮಾತು, ಅಲ್ಲಪ್ಪ ನಾನು ಪ್ರಶ್ನೆ ಕೇಳಿದರೆ ನಾ ಪ್ರಶ್ನೆ ಕೇಳೋದು ತಪ್ಪು ಅನ್ನೋದಾರೆ, ಈ ಕಾರಣಕ್ಕಾಗಿ ಅವರು ನನ್ನನ್ನು ನಕ್ಸಲ್ ಅನ್ನತಾರೆ, ಅನ್ಲೇ ಬಿಡು ನಾನು ನಕ್ಸಲ್ಲೇ ಅಂದರು. ಪ್ರಶ್ನೆ ಕೇಳೋದು ತಪ್ಪು ಅನ್ನೋದಾರೆ. ಅದಾದ ನಂತರದ ಹಲವು ಬೆಳವಣಿಗೆಗಳಲ್ಲಿ ಅವರು ನಕ್ಸಲ್ ಇದು ಲೀಸ್ಟಲ್ಲಿ ಸೇರಿಸಿದರು. ಆಮೇಲೆ ಎಂ ಪಿ ಪ್ರಕಾಶ್ ಅವರೇ ಗೃಹ ಸಚಿವರು, ಶಂಕರ್ ಬಿದರಿ ಅವರು. ಅದಾದಮೇಲೆ ಹೂವಿನ ಹಡಗಲಿನಲ್ಲಿ ಕಾರ್ಯಕ್ರಮ ಆಗುತ್ತೆ. ಚಂದ್ರೇಗೌಡರು ಇದನ್ನು ನನಗಿಂತ ಚೆನ್ನಾಗಿ ಹೇಳ್ತಾರೆ. ಅವರು ಶಾಮಣ್ಣ ಚಂದ್ರೇಗೌಡರು ಇವರೆಲ್ಲ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗೃಹ ಸಚಿವರ ಕಾರ್ ಬಂತಂತೆ. ಆ ಕಾರಲ್ಲಿ ಸೈರನ್ಗಳೆಲ್ಲ ಬಂದು ಕೊನೆಗೆ ಮುಂದಕ್ಕೆ ಹೋಗಿ ನಿಂತಾಗ ಯಾಕಪ್ಪ ಅಂತೇಳಿ ಇನ್ನೂ ಸೈಡಿಗೆ ಬಂದ್ರಂತೆ. ಕಾರಿಂದ ಇಳಿದಿದ್ದು ಎಂ ಪಿ ಪ್ರಕಾಶ್. ಏನು ಇಲ್ಲೇ ಶಾಮಣ್ಣ ಏನಿಲ್ಲ ಅನ್ನತ್ತೆ. ಇಲ್ಲ ನಾನು ನಿಮ್ಮನ್ನೇ ಭೇಟಿ ಮಾಡೋಕೆ ಬಂದೆ. ಹೌದಾ ಬರ್ರಿ ಅಂತ ಆ ಯಾರ ಹೆಸರು ನಕ್ಸಲ್ ಪಟ್ಟಿಯಲ್ಲಿತ್ತೋ ಅದೇ ವ್ಯಕ್ತಿನ ಗೃಹ ಸಚಿವರು ಕಾರಲ್ಲಿ ಕೂರಿಸ್ಕೊಂಡು ಅವ್ರ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರಿಗೆ ಕರೆದು ಏನು ಹಿಂಗಾಯಿತು, ಇವ್ರ ಹೆಸರು ಹೆಂಗೆ ಸೇರಿತು ಅಂತ ಎಲ್ಲ ಕೇಳಿದಾಗ ಅವ್ರ ಹಿಂದೆ ಯಾವುದೇದೋ ಇದ್ದು ಕಾರ್ಯಕ್ರಮದ್ದು ಫೋಟೋ ತೋರಿಸಿ ಈ ಕಾರಣಕ್ಕೆ ಅನ್ನತ್ತೆ, ಈ ಕಾರಣಕ್ಕೆ ನೀವು ಹಾಕಿದರೆ ಶಾಮಣ್ಣ ಅಲ್ಲ ಲಕ್ಷಾಂತರ ಜನ ಹಾಕಬೇಕಾಗತ್ತೆ ಅಂತೇಳಿ ಕೊನೆಗೆ ಆ ಪಟ್ಟಿಯಿಂದ ಹೊರಗೆ ಬಂತು. ಆದರೆ ಶಾಮಣ್ಣ ಹೇಳಿದ ಮಾತು ಇವತ್ತಿಗೂ ನನಗೆ, ಪ್ರಶ್ನೆ ಕೇಳೋದು ತಪ್ಪು ಅಂತ ಆದರೆ ನೀವು ನನ್ನನ್ನು ಏನು ಬೇಕಾದ್ರೂ ಕರೀರಿ, ಏನು ಬೇಕಾದ್ರೂ ಹೇಳಿ ಪ್ರಶ್ನೆ ಕೇಳೋದು ತಪ್ಪು ಅನ್ನೋದಾರೆ ಅಂತ. ಕಡದಾಳ್ ಶಾಮಣ್ಣ ನಾಟಕವನ್ನು ಚಂದ್ರೇಗೌಡರು ಬರೆದಾಗ ಅದರಲ್ಲಿ ಒಂದೆರಡು ದೃಶ್ಯಗಳನ್ನು ನಾನು ಅವ್ರಿಗೆ ಒತ್ತಾಯ ಮಾಡಿ ಸೇರಿಸ್ದೆ. ಅದರಲ್ಲಿ ಶಾಮಣ್ಣ ಅಂತಂದರೆ ಕಡದಾಳ್ ಶಾಮಣ್ಣ ನಾಟಕದ ಮೂಲಕ ಅವರ ಏನು ಕಾಮಿಡಿ ಸಂದರ್ಭಗಳಿದ್ದು ಅಥವಾ ಅವರ ಜೀವನ ಕಾಲೇಜ್ ದಿನಗಳದ್ದೇನಿತ್ತು ಅಥವಾ ಈ ಥರದ್ದೇ ವಿಷಯಗಳಿದ್ದಾವೆ. ರೈತ ಚಳವಳಿಯ ಭಾಳ ಪ್ರಮುಖ ಅಂಶಗಳಿದರಲ್ಲಿ ಇಲ್ಲ ಅಂತ ಹೇಳಿ ನಾಲ್ಕು ಸಮುದ್ರ ಗೋಲಿಬಾರ್ ಆಗಿರ್ಬೋದು ಅಥವಾ ನಗುವ ಚಳುವಳಿ ಆಗಿರ್ಬೋದು, ಈ ಥರದ ಕೆಲವು ದೃಶ್ಯಗಳನ್ನು ಅದರಲ್ಲಿ ಸೇರಿಸಿ ನಾನು ನಿರ್ದೇಶನ ಮಾಡಬೇಕಾದ್ರೆ ಆ ರೀತಿ ಮಾಡಿದ್ದೆ. ಆದರೆ ಶಾಮಣ್ಣ ಅವರ ಬದುಕೇನಿದೆ ಅದೇ ಇಂಥ ಹಲವು ಪ್ರಶ್ನೆ ಕೇಳುವ ನಮ್ಮಂಥವರಿಗೆ ಪ್ರಶ್ನೆ ಕೇಳಬೇಕು ಅಂತ ಅನುಸರಿಗೆ ಒಂದು ದೊಡ್ಡ ಶಕ್ತಿ ಅಂತ ಇವಾಗಲೂ ಅನಿಸುತ್ತೆ ಸರ್. ಇನ್ನೊಂದು ಎರಡು ಪ್ರಶ್ನೆ ಕೇಳಿ ನಾನು ನಮ್ಮ ರಂಗ ಇವ್ರ ಜೊತೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ. ಬಹಳ ಮುಖ್ಯವಾಗಿ ಜನರ ಅಭಿರುಚಿ ಬದಲಾಗ್ತಿದೆ. ಈ ಹೊತ್ತಿನಲ್ಲಿ ರಂಗಭೂಮಿ ಕಂಡುಕೊಳ್ಳಬಹುದಾದಂಥ ಮಾರ್ಗಗಳು ಹೇಗಿರಬೇಕು ಅಂತೇಳಿ, ಒಂದು ಪರಿಣಾಮಕಾರಿಯಾಗಿ ರೂಪಿಸಲು ನಾವು ಕಂಡುಕೊಳ್ಳಬಹುದಾದ ದಾರಿ, ಜೊತೆಗೆ ಪ್ರದರ್ಶನವನ್ನು ಸರಳೀಕರಿಸಿ ರೂಪಿಸುವ ಮಾರ್ಗ. ಯಾಕೆಂತಂದರೆ ಈಗ ಅನೇಕ ಸವಾಲುಗಳಿರೋದ್ರಿಂದ ರಂಗಭೂಮಿಯನ್ನು ಹೇಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ನೀವು ಸಂಘಟಕರಾಗಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳಿ. ರಂಗಭೂಮಿಗೆ ಜನರನ್ನ ಕರ್ತಿರೋದು ಅಥವಾ ರಂಗಭೂಮಿ ನಾಟಕಗಳನ್ನು ನೋಡಲಿಕ್ಕೆ ಜನರನ್ನು ಕರ್ತಿರೋದು ಏನಂತ ಬದಲಾವಣೆ ಆಗಿಲ್ಲ ಸರ್. ನಾನು ನೋಡಿದಾಗೆ ಶಿವಮೊಗ್ಗದಲ್ಲಿ ವರ್ಷಕ್ಕೆ ಒಂದು ಸುಮಾರು ನಾಟಕಗಳಾಗುತ್ತೆ. ಕೆಲವು ನಾಟಕಗಳಿಗೆ ಒಂದು 15-20 ಜನ ಇರ್ತಾರೆ, ಕೆಲವು ನಾಟಕಗಳಿಗೆ ಇಡೀ ರಂಗಮಂದಿರ ತುಂಬಿರುತ್ತೆ. ಯಾವ ನಾಟಕಕ್ಕೆ ಎಷ್ಟು ಜನ ಬರ್ತಾರೆ ಅಂಥೇಳಿ ನಿರೀಕ್ಷೆ ಮಾಡೋಕ್ಕಲ್ಲ. ಮಹಿಳಾ ಭಾರತ ನಾಟಕ ಶಿವಮೊಗ್ಗದಲ್ಲಿ ಮಾಡಿದಾಗ ಇಡೀ ರಂಗಮಂದಿರ ತುಂಬಿತ್ತು. ಗಾಂಧಿ ಕರ್ನಾಟಕ ನಾಟಕ ಮಾಡಿದಾಗ ರಂಗಮಂದಿರ ತುಂಬಿತ್ತು. ಒಲವಿನ ಜಂಕ್ಷನ್ ಮಾಡಿದಾಗ ರಂಗಮಂದಿರ ತುಂಬಿತ್ತು. ವಾಲ್ಮೀಕಿಯ ಭಾಗ್ಯ ನಾಟಕ ಮಾಡಿದಾಗ ಒಂದು 10 ಜನ ಇದ್ದರು. ಬಟ್ ನಮಗೇನು ಅಂದರೆ ಇಲ್ಲಿ ಸಂಘಟಕನ ತಪ್ಪು ನನಗೆ ಭಾಳ ಮುಖ್ಯವಾಗಿ ಕಾಣಿಸ್ತಾ ಇರೋದು. ಶಿವಮೊಗ್ಗದಲ್ಲಿ ಒಂದು 5 ಲಕ್ಷ ಜನ ಇದ್ದಾರೆ ಅಂದಾಗ ನಾವು ಒಂದು ನಾಟಕವನ್ನು ಮಾಡಿದಾಗ ನಮಗೆ ಬೇಕಾಗಿರೋದು 1,000 ಪ್ರೇಕ್ಷಕರು. ನಾಟಕ ನೋಡುವಂಥ ಪ್ರೇಕ್ಷಕರು ಶಿವಮೊಗ್ಗದಲ್ಲಿ ಒಂದು 10,000-15,000 ಜನ ಇರ್ತಾರೆ. ಆದರೆ ಅದರಲ್ಲಿ 1,000 ಜನನ ನಾವು ರಂಗಮಂದಿರ ಕರ್ಕೊಂಡು ಬರೋಕ್ಕಾಗಲ್ಲ ಅಂದರೆ ಅಲ್ಲಿ ಸಂಘಟಕನ ದೊಡ್ಡ ತಪ್ಪು ಕಾಣ್ತಾ ಇದೆ. ಬಹುಶಃ ಆತ ಎಲ್ಲೋ ಫೇಲ್ ಆಗಿದ್ದಾನೆ. ಅವರಿಗೆ ವಿಷಯ ತಲುಪಿಸುವಲ್ಲೋ ಅಥವಾ ನಾಟಕದ ಮಹತ್ವವನ್ನು ತಿಳಿಸ್ಬೇಕಾದ್ರೂ ಎಲ್ಲೋ ಅವನು ವಿಫಲ ಆಗಿದ್ದಾನೆ. ಹಾಗಾಗಿ ರಂಗಭೂಮಿಗೆ ಇವತ್ತು ಸಹ ಜನ ಬರ್ತಾರೆ. ನಾಟಕ ಯಾವುದೇ ನಾಟಕ ಆದರೂ ನಾಟಕ ಮುಗಿದ ಮೇಲೆ ವಿಮರ್ಶೆ ಶುರುವಾಗುತ್ತೆ. ಆದರೆ ಸಿನಿಮಾಕ್ಕೆ ಮುಂಚೆನೇ ವಿಮರ್ಶೆ ಬಂದಿರುತ್ತೆ, ಆಮೇಲೆ ಹೋಗ್ಬೇಕು ಬೇಡ ಯೋಚನೆ ಮಾಡ್ತಾರೆ. ನಾಟಕದ ವಿಮರ್ಶೆ ನಾಟಕ ಮುಗಿದ ಮೇಲೆ ಆಗೋದು.
ಹಾಗಾಗಿ ಪ್ರೇಕ್ಷಕರನ್ನ ರಂಗಭೂಮಿಗೆ ಕರ್ಕೊಂಡ್ಬರೋಕ್ಕೆ ಪ್ರೇಕ್ಷಕಾಂಗಣಕ್ಕೆ ಕರ್ಕೊಂಡ್ಬರೋಕ್ಕೆ ಸಮಸ್ಯೆ ಇಲ್ಲ, ಅದು ಸಂಘಟಕ ಅರ್ಥ ಮಾಡ್ಕೋಬೇಕಾಗಿದೆ ಅಂತೇಳಿ. ಇನ್ನು ನೀನಾಸಂ ರೆಪರ್ಟ್ರಿ ಸುಮಾರು 23 ವರ್ಷದಿಂದ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡ್ತಾಯಿದ್ದನು. ಮೊದಲು ನಾನು 92 ಇಸ್ವಿಯಿಂದ ನಾಟಕ ನೋಡ್ತಾ ಬಂದೆ, ನೀನಾಸಂ ನಾಟಕಗಳನ್ನು. ಅಕ್ಷರ ಅವ್ರ ಜೊತೆ ಮಾತಾಡ್ತಾನೂ ಇದೇ ಹೇಳಿದ್ದೆ, ಸರ್ ನೀವು 2 ನಾಟಕ ತರ್ತೀರಿ ನೀವು, ಆದರೆ ಒಂದು ಬದಲಾವಣೆ ಮಾಡ್ಕೋಬೋದಾ ನೋಡಿ ಅಂತ ಒಂದು ಸಲಹೆ ಕೊಟ್ಟಿದ್ದೆ. ಏನು ಅಂದರೆ, ಮೊದಲನೇ ನಾಟಕವನ್ನು ಈಗ ಹೆಂಗೆ RCB ಮ್ಯಾಚ್ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಹೇಳ್ತೇವಲ್ಲ, ಹಂಗೆ ಸರ್ ಮೊದಲನೇ ನಾಟಕವನ್ನು ನೀವು ಭಾಳ ಲವಲವಿಕೆಯಿಂದ ಭಾಳ ಚೆನ್ನಾಗಿ ಬಂದವರೆಲ್ಲರೂ ಇಷ್ಟಪಡೋ ಹಾಗೆ ನೋಡೋಂಗೆ ಇದ್ಬಿಡಿ ಸರ್ ಒಂದು ನಾಟಕ. ಅದು 2ನೇ ಪ್ರಯೋಗ ಇದೆಯಲ್ಲ, 2ನೇ ನಾಟಕ, ಅದನ್ನು ನೀವು ಏನು ಬೇಕಾರ ಪ್ರಯೋಗ ಮಾಡಿ, ಹೆಂಗೆ ಬೇಕಾರ ಮಾಡಿ, ಏನು ಹೇಳಬೇಕು ಅದನ್ನು ಹೇಳಿ. ಮೊದಲನೇ ನಾಟಕ ಬಂದನು ಖಂಡಿತ 2ನೇ ನಾಟಕಕ್ಕೆ ಬರ್ತಾನೆ, ಅವನಿಗೆ ನೀವು ಏನು ಹೇಳಬೇಕೋ ತಲುಪಿಡುತ್ತೆ ಸರ್. ಅದು ನೀವು ಮೊದಲನೇ ನಾಟಕನೇ ಹೆಂಗೆ ಮಾಡಿಬಿಟ್ರೆ 2ನೇ ನಾಟಕಕ್ಕೆ ಬರೋದೇ ಇಲ್ಲ ಸರ್. ಅದು ಆ್ಯಕ್ಚುಲಿ ಹಿಂದೆ ಹಂಗೆ ಆಗ್ತಿತ್ತು. ಮ್ಯಾಗ್ಬತ್ತಾಗಲಿ, ಸಂಸಾರದಲ್ಲಿ ಸನ್ನಿಧಪ್ಪ ಆಗಲಿ, ಹೊಸ ಸಂಸಾರ ಆಗಲಿ, ಆಮೇಲೆ ಜಂಬೆ ಅವ್ರದ್ದೊಂದು ಪ್ರಯೋಗಾತ್ಮಕ ನಾಟಕವು ಮತ್ತೊಂದು ಇರ್ತಾಯಿತ್ತು. ಆದರೆ ನೀನಾಸಂಗೆ ಅದರದ್ದೇ ಆದಂಥ ಪ್ರೇಕ್ಷಕರಿದ್ದಾರೆ. ಹಾಗಾಗಿ ನಾಟಕಗಳ ಸರಳೀಕರಣ ಸರ್, ಸರಳ ಅಂತಂದರೆ ಈಗ ಒಬ್ಬ ಸಂಗೀತ ನಿರ್ದೇಶಕ ಒಂದು ನಾಟಕಕ್ಕೆ ಸಂಗೀತಕ್ಕೆ 25,000 ರೂಪಾಯಿ ಸಂಭಾವನೆ ತಗೋತಾನೆ ಅಂದ ತಕ್ಷಣ ಶಿವಮೊಗ್ಗದಲ್ಲಿರ್ತಕ್ಕಂಥ ನಾವು ಅಥವಾ ಇನ್ನೂ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ನಾಟಕ ತಂಡಗಳು ಹೂವಾಗ್ಬಿಡ್ತವೆ. ಆದರೆ ನಿಜವಾಗ್ಲೂ ಅಷ್ಟು ವರ್ತ್ ಇರುತ್ತೆ. ಹಾಗಾಗಿ ಒಂದು ಸಮನ್ವಯತೆ ಬೇಕಾಗಿದೆ. ಆಮೇಲೆ ಈಗ ಒಂದು ರಂಗಮಂದಿರಕ್ಕೆ ಬಾಡಿಗೆ ಶಿವಮೊಗ್ಗದಲ್ಲಿ 8,000 ರೂಪಾಯಿ ಆದರೆ ಬೆಂಗಳೂರಲ್ಲಿ 22,000 ರೂಪಾಯಿ ರಂಗಮಂದಿರ ಬಾಡಿಗೆ ಒಂದು ದಿನಕ್ಕೆ. ಇನ್ನೂ ಭಾಳಷ್ಟು ಖರ್ಚುಗಳಿರ್ತಾವಲ್ಲಿ. ಆದರೆ ಒಂದು ಸಮನ್ವಯತೆ ಸಾಧ್ಯ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಈ ಸರಳತೆಯನ್ನು ವಿಚಾರ ಹಿಡಿದ್ರಲ್ಲ, ಶಿವಮೊಗ್ಗದಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ವಿ. ಒಂದು ತಂಡ ವರ್ಷಕ್ಕೆ 1 ನಾಟಕವನ್ನು ಮಾಡುತ್ತೆ ಅಂತ ಅಂದರೆ, ಆ ಥರ ಒಂದು ನಾಟಕವನ್ನು ಮಾಡುವಂಥ 3-4 ತಂಡಗಳು ಒಟ್ಟು ಸೇರಿ ನಾಟಕೋತ್ಸವ ಮಾಡೋಣ ಅಂತ. ಕಲಾವಿದರು ಹೋಗ್ಕೊಟ್ಟು ಅದರ ಜವಾಬ್ದಾರಿ ತಗೊಳುತ್ತೆ ಅಂತ. ನಾಟಕದ ನಿರ್ಮಾಣ ವೆಚ್ಚ ನಿಮ್ಮದಾಗಲಿ, ಆದರೆ ಕುವೆಂಪು ರಂಗಮಂದಿರ ಬಾಡಿಗೆ ಆಗಿರ್ಬೋದು, ಪ್ರಚಾರ ಆಗಿರ್ಬೋದು, ಊಟೋಪಹಾರ ಆಗಿರ್ಬೋದು, ಅದನ್ನು ನಾವು ಕಲಾವಿದರು ಒಕ್ಕೂಟ ಅಂದರೆ ಕಲಾವಿದರು ಒಕ್ಕೂಟ ಅಂದರೆ ಉಳಿದೆಲ್ಲ ತಂಡಗಳು ಸೇರಿ ಮಾಡ್ತೇವೆ ಅದನ್ನ ಅಂತ. ಈ ರೀತಿಯ ಪ್ರಯೋಗವನ್ನು ಮಾಡಿ ನಾವು ಶಿವಮೊಗ್ಗದಲ್ಲಿ ಕಳೆದ 20 ವರ್ಷದಲ್ಲಿ 20 ನಾಟಕೋತ್ಸವ ಮಾಡಿದ್ದೀವಿ. ಈ ವರ್ಷದಲ್ಲಿ, ಈ ಕ್ಯಾಲೆಂಡರ್ ವರ್ಷದಲ್ಲಿ ನಮ್ಮ ಗುರಿ ಇರೋದು 10 ತಂಡಗಳು 10 ನಾಟಕವನ್ನು ಶಿವಮೊಗ್ಗದಲ್ಲಿ ಮಾಡಬೇಕು, ಮತ್ತು ಹೊಸ ನಾಟಕವನ್ನೇ ಮಾಡಬೇಕು. ಅವರು ಮಾಡಲೇಬೇಕಲ್ವ ನಾಟಕನ. ರಂಗಮಂದಿರ ಬಾಡಿಗೆ, ಪ್ರಚಾರ, ಊಟ, ಇಷ್ಟು ಜವಾಬ್ದಾರಿ ನಮ್ಮದು. ಆಮೇಲೆ ಅವತ್ತಿನ ದಿನ ಟಿಕೆಟ್ ಏನಾಗುತ್ತೆ ಅದು ಆಯಾ ತಂಡಗಳೇ ತಗೊಳ್ಳಿ ಅಂತೇಳಿ ನಾವು ಈ ಪ್ರಯೋಗದಲ್ಲಿ ಖಂಡಿತವಾಗ್ಲೂ ಯಶಸ್ವಿಯಾಗಿದ್ದೀವಿ. ಇನ್ನು ಬೇರೆ ಸರಳತೆ ಅಂತಂದರೆ ಕಷ್ಟ ಸರ್. ನಾಟಕಕ್ಕೆ ಏನು ಅಗತ್ಯ ಇರುತ್ತೋ ಅದಾಗಲೇಬೇಕು. ಏನೂ ಸೆಟ್ ಆಗೋದಿಲ್ಲ, ನಾನು ನಾಟಕ ಬರುತ್ತೆ, ನಾವು ನಾಟಕ ಮಾಡ್ತೀನಿ ಅಂತ ನಿರ್ದೇಶಕನಿಗೆ ಇದ್ದರೆ, ಅವ್ರ ಸಾಮರ್ಥ್ಯ ಇದ್ದರೆ ಅವ್ರು ಏನೂ ಹಾಕ್ತೆ ಮಾಡ್ತಾರೆ, ಏನೂ ಸೆಟ್ ಆಗ್ತೇ ಮಾಡ್ತಾರೆ. ಇಲ್ಲ ನಾನು ಸೆಟ್ಟಿಂದನೇ ತುಂಬಿಸ್ಬೇಕು ಈ ನಾಟಕನ ಅಂತಂದರೆ ಆ ಥರ ಮಾಡೋ ನಿರ್ದೇಶಕರು ಇದ್ದಾರೆ. ಸರಳತೆ ಅನ್ನೋದು ಆ ನಾಟಕದ ಕಂಟೆಂಟಿಗೆ ಬೇಕಾದಂಥ ಒಂದು ಪದ ಸರ್ ಅದು. ಧನ್ಯವಾದ. ಒಂದು ಕೊನೆಯ ಪ್ರಶ್ನೆ. ನಮ್ಮ ನಡುವೆ ಒಂದು ಸಾಂಸ್ಕೃತಿಕ ನೀತಿ ಇರಬೇಕು, ಅದು ಇದೆ ಅಂತ ಅಂದ್ಕೊಳ್ತೀವಿ. ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ, ಜೊತೆಗೆ ಪ್ರಭುತ್ವ ಮತ್ತು ಸಿದ್ಧಾಂತದ ಮೇಲಾಟದಲ್ಲಿ ಸಾಂಸ್ಕೃತಿಕ ನಡವಳಿಕೆ ಜೀವಂತಿಕೆಯನ್ನು ಕಳೆದುಕೊಳ್ತಿದೆಯೇ? ಇದಕ್ಕೆ ರಂಗಭೂಮಿ ಹೊರತಾಗಿ ಏನು ಉಳಿದಿಲ್ಲ ಇಲ್ಲಿವರೆಗೆ. ಹಾಗಾದರೆ ನಾವು ಅನುಸರಿಸಬಹುದಾದ ಹೊಸ ಅನ್ವೇಷಣೆಗಳು ಯಾವ್ಯಾವು ಅಂತೇಳಿ? ಸಾಂಸ್ಕೃತಿಕ ನೀತಿ ಅಂತಂದರೆ ಅದು ಒಂದೊಂದು ಕಡೆಯಲ್ಲಿ, ಒಂದೊಂದು ಊರಲ್ಲಿ, ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ಥರ ಅರ್ಥ ಹುಟ್ಟಿಸುತ್ತೆ. ಅದು ಕರ್ನಾಟಕ ಸರ್ಕಾರದಲ್ಲಿ ನಾರಾಯಣ ಸ್ವಾಮಿಯವ್ರಿಗೆ ಗೊತ್ತು, ಎಲ್ಲರೂ ಕಿವನವರಿಗೆ, ಅಲ್ಲಿ ಸಾಂಸ್ಕೃತಿಕ ನೀತಿ ಅಂತ ಚರ್ಚೆ ಶುರುವಾದಾಗ ಬೇಡ ಸಾಂಸ್ಕೃತಿಕ ನೀತಿ ಅಂತ ಮಾತಾಡಿದವರು ಭಾಳ ಜನ ಇದ್ದಾರೆ. ಅಂದರೆ ಸಾಂಸ್ಕೃತಿಕ ನೀತಿ ಅಂದರೆ ಅಲ್ಲಿ ಬರೋದನ್ನು ಫಸ್ಟಿಗೆ ನೀನು ಯಾವ ನಾಟಕ ಮಾಡಬೇಕು, ಯಾವ ನಾಟಕ ಮಾಡಬಾರ್ದು, ಯಾವ ಹಾಡು ಹೇಳಬೇಕು, ಯಾವ ಹಾಡು ಹೇಳಬಾರ್ದು, ಈ ಥರದನ್ನು ಸರ್ಕಾರ ಡೈರೆಕ್ಷನ್ ಕೊಡೋಕೆ ಹೊರಟ್ರೆ ಹೆಂಗೆ ಅಂತೇಳಿ. ಆಮೇಲೆ ಅದನ್ನು ಬೇರೆ ಥರ ಅರ್ಥ ಮಾಡ್ಸೋಕೆ ಶುರು ಮಾಡಿದರು. ಇಲ್ಲ ಸಾಂಸ್ಕೃತಿಕ ನೀತಿ ಅಂದರೆ ಹಂಗಲ್ಲ, ವ್ಯಾವಹಾರಿಕವಾಗಿ ಏನು ಮಾಡಬೇಕು ಅದಕ್ಕೆ ಮಾತ್ರ ಸಾಂಸ್ಕೃತಿಕ ನೀತಿ ಅಂತೇಳಿ ಕೊನೆಗೆ ಆ ಚರ್ಚೆಗಳು ದಶಕದಿಂದ ನಡೀತಾನೆ ಇದೆ. ಬಟ್ ಸಾಂಸ್ಕೃತಿಕ ನೀತಿ ಬೇಕಾಗಿರೋದು ಒಂದು 2-3 ಪಾಯಿಂಟ್ಗಳಲ್ಲಿ ಅನಿಸುತ್ತೆ. ಯಾವ ನಾಟಕ ಈಗಲೂ ಸಹ ಪೊಲೀಸ್ ಸ್ಟೇಷನಲ್ಲಿ ಜತಿಗರು ಚಂದ್ರ ಆದಮೇಲೆ ಸ್ಕ್ರಿಪ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಇದ್ದಿದ್ದು. ಈ ನಾಟಕದಲ್ಲಿ ಏನೂ ಇಲ್ವಾ ಅಂತ. ಜಸ್ಟ್ ನೀವು ಎಲೆಕ್ಷನ್ ಸಂದರ್ಭದಲ್ಲೇ ನೀವು ಗಮನಕ್ಕೆ ಬಂದುಬಿಡುತ್ತೆ ನಿಮಗೆ. ಕಾರ್ಯಕ್ರಮ ಏನಾದರೂ ಮಾಡಿದರೆ ನಾಟಕದಲ್ಲಿ ಏನೂ ಇಲ್ವಾ, ರಾಜಕಾರಣದ ಪ್ರಸ್ತಾಪ ಇಲ್ವಾ, ರಾಜಕಾರಣಿಯ ಪ್ರಸ್ತಾಪ ಇಲ್ವಾ, ಬ್ರಿಟಿಷರ ಕಾಲದ ಪಳೆಯುಳಿಕೆ ಏನಿದೆ ಅದು ಇವತ್ತಿಗೂ ಇದೆ. ಆದರೆ ಎಲೆಕ್ಷನ್ ಇಲ್ಲದೇ ಇರೋ ಸಂದರ್ಭದಲ್ಲಿ ಸ್ವಲ್ಪ ಲಿಬರಲ್ ಆಗಿರುತ್ತೆ ಅಂಥೇಳಿ. ಹಾಗಾಗಿ ಸಾಂಸ್ಕೃತಿಕ ನೀತಿಯಲ್ಲಿ ಅಗತ್ಯವಾಗಿ ಆಗಬೇಕಾಗಿರೋದು ಒಂದು, ಈಗ ಹೊಸ ಸರ್ಕಾರ ಬಂದ ತಕ್ಷಣವೇ ಅಕಾಡೆಮಿಯ ಅಥವಾ ರಂಗ ಸಮಾಜದ ಏನು ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿ ಬಂದು 6 ತಿಂಗಳಾಗಿರಲಿ, 1 ವರ್ಷ ಆಗಿರಲಿ, ರಂಗಾಯಣ ನಿರ್ದೇಶಕರಾಗಿರಲಿ,
ಅವ್ರನ್ನ ಬದಲಾಯಿಸೋದಿದೆಯಲ್ಲ, ಇದೊಂದು ತಪ್ಪಬೇಕು. ಯಾವುದೇ ಸರ್ಕಾರ ಇರಲಿ, ಅವರು ಸರ್ಕಾರಗಳು ನೇಮಕ ಮಾಡಿದರೆ ಸಾಂಸ್ಕೃತಿಕ ವ್ಯಕ್ತಿಯೇ ನೇಮಕ ಮಾಡಿರ್ತಾರೆ. ಅವರಿಗೆ 3 ವರ್ಷದ ಅವಧಿ ಏನಿದೆ, ಆ ಅವಧಿ ಕಂಪ್ಲೀಟ್ ಆಗಬೇಕು ಅನ್ನೋದು ನಾವೆಲ್ಲರೂ ಹೇಳಬೇಕಾದ ಮಾತು. ಆಮೇಲೆ ಇನ್ನೊಂದು, ಯಾವುದೇ ಅಕಾಡೆಮಿ, ಯಾವುದೇ ರಂಗ ಸಮಾಜ, ಯಾವುದೇ ಸಾಂಸ್ಕೃತಿಕ ಸರ್ಕಾರಿ ಸಂಸ್ಥೆ ಖಾಲಿ ಇರಬಾರ್ದು. ವರ್ಷಗಟ್ಟಲೆ ನಾವು ಅಕಾಡೆಮಿಗೆ ನೇಮಕ ಮಾಡಲೇ ಇಲ್ಲ ಅಂದಾಗ ಅಲ್ಲಿ ಏನು ಚಟುವಟಿಕೆ ನಡೆಯುತ್ತೆ, ಯಾವ ಸಂದರ್ಭದಲ್ಲೂ ಖಾಲಿ ಇರಬಾರ್ದು. ಇದಕ್ಕೆ ಸಾಂಸ್ಕೃತಿಕ ನೀತಿ ಬೇಕು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ, ಅದು ಸಾಂಸ್ಕೃತಿಕ ನೀತಿ ಅಂತಿರೋ ಅಥವಾ ಅನುದಾನ ಸಮಿತಿ ಅಂತಿರೋ, ಅನುದಾನ ನೀತಿ ಅಂತಿರೋ, ಅದು ಬೇಕಾಗಿದೆ. ಯಾವುದೇ ಸರ್ಕಾರ ಇದ್ದರೂ, ಯಾವುದೇ ಸರ್ಕಾರ ಕರ್ನಾಟಕದಲ್ಲಿ ಒಂದು ಸಂಸ್ಥೆ ಕನಿಷ್ಠ 5ರಿಂದ 10 ಲಕ್ಷ ಅನುದಾನ ಪಡೆಯುತ್ತೆ. ಹೆಂಗೆ ಅಂತ ಗೊತ್ತಿಲ್ಲ. 5ರಿಂದ 10 ಲಕ್ಷ ಅನುದಾನ ಅವ್ರಿಗೆ ಸಿಗುತ್ತೆ. ಆಮೇಲೆ ಇನ್ನೊಂದು, ಕನ್ನಡ ಸಂಸ್ಕೃತಿ ಇಲಾಖೆ 1 ಲಕ್ಷನೇ ದುಡ್ಡು ಕೊಡಲಿ, 50,000 ದುಡ್ಡು ಕೊಡಲಿ, ಇಡೀ ವರ್ಷ ಆಗುವ ಎಲ್ಲ ಕಾರ್ಯಕ್ರಮಗಳಿಗೆ, ಎಲ್ಲ ಚಟುವಟಿಕೆಗೆ ಅಂತ ಕೊಡ್ತಾರೆ. ಆ 50,000 ರೂಪಾಯಿ ನಮಗೆ ಒಂದು ಕಾರ್ಯಕ್ರಮದ ಅರ್ಧದಷ್ಟು ಬಜೆಟು ಅಲ್ಲ. ಆದರೆ ಇನ್ನೂ ನಾವು ಮಾಡಬೇಕಾದ 10 ಕಾರ್ಯಕ್ರಮ, 15 ಕಾರ್ಯಕ್ರಮಗಳಿಗೂ ಸಹ ಆ ಕನ್ನಡ ಸಂಸ್ಕೃತಿ ಇಲಾಖೆ ಬ್ಯಾನರ್ ಹಾಕಲೇಬೇಕು. ಅವ್ರು 50,000 ಕೊಟ್ಟರು ಇಡೀ ವರ್ಷ ಚಟುವಟಿಕೆಗೆ ಅಂತ ಕೊಡ್ತಾರೆ, 5 ಲಕ್ಷ ಕೊಟ್ಟರು ಇಡೀ ವರ್ಷ ಚಟುವಟಿಕೆಗೆ. ಇದು ಬದಲಾಗಬೇಕು. ಅದು ಯಾವ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟಕ್ಕೆ ನಾವು ಸರ್ಕಾರದ ಜವಾಬ್ದಾರಿ, ನಾವು ನಿಮ್ಮ ಪಾಲುದಾರಿಕೆ ತಗೋತೀವಿ ಅಂತ, ಇದು ಬದಲಾಗಬೇಕಾಗಿದೆ. ಆಮೇಲೆ ಅಕಾಡೆಮಿಗಳೇನು, ಅದು ನಿರಂತರವಾಗಿ ಬದಲಾಗಬೇಕಾಗಿದೆ. ಆಮೇಲೆ ಇನ್ನೊಂದು ಚರ್ಚೆ ವಸ್ತುನೂ ಆಗ್ಬೋದು, ಅದು ಒಟ್ಟು ನಾಟಕಗಳನ್ನು ಮಾಡಲಿಕ್ಕೆ ಅಥವಾ ನಾಟಕಗಳನ್ನು ನಿಲ್ಲಿಸದೇ ಇರಲಿಕ್ಕೆ, ನಾಟಕ ಒಂದು ಉದಾಹರಣೆ ಅಷ್ಟೇ, ಒಂದು ಸಾಂಸ್ಕೃತಿಕವಾದಂಥ ವಾತಾವರಣವನ್ನು ನಿರಂತರವಾಗಿ ಉಳಿಸ್ಲಿಕ್ಕೆ ಸರ್ಕಾರ ಏನು ಮಾಡಬೇಕು ಅಂತೇಳಿ, ಅಲ್ಲಿ ರಾಜಕಾರಣ ಪ್ರವೇಶ ಆಗಬಾರ್ದು. ಅದು ಸಹ ಭಾಳ ಮುಖ್ಯವಾದ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕಾಗಿರೋದು. ಇದು ಸಾಂಸ್ಕೃತಿಕ ನೀತಿ ಆಗಬೇಕು. ಯಾವ ನಾಟಕ ಮಾಡಬೇಕು, ಯಾವ ನಾಟಕ ಮಾಡಬಾರ್ದು ಅಂತ ಹೇಳಲಿಕ್ಕಲ್ಲ, ಅದು ಆಗೋದಿಲ್ಲ ಬಿಡಿ, ನಾವ್ಯಾರೂ ಒಪ್ಪೋದಿಲ್ಲ, ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಅದನ್ನ ಸಾಂಸ್ಕೃತಿಕ ನೀತಿಯಾಗಿ ಈ ಕೆಲಸ ಆಗಬೇಕಾಗಿದೆ ಸರ್. ನಮ್ಮ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥವರು ಪ್ರಶ್ನೆಗಳನ್ನು ಕೇಳಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ತಮ್ಮ ಆಲೋಚನೆ ಒಳಗೆ ಹೊನ್ನಾಳಿ ಚಂದ್ರಶೇಖರ್ ಜೊತೆ ಯಾವ ವಿಷಯದ ಜೊತೆ ನೀವು ಚರ್ಚೆಗೆ ತೊಡಗ್ಬೋದು ಅನ್ನೋದನ್ನು ತಾವು ಪ್ರಶ್ನೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನೀವು 20-30 ವರ್ಷಗಳಿಂದ ಕನ್ನಡ ನಾಟಕಗಳ ಇದನ್ನು ನೋಡ್ತಾ ಇದ್ದರೆ, ಈಗ ಹೆಚ್ಚು ಕಾವ್ಯದಲ್ಲಿರುವ, ಕಥೆಗಳಲ್ಲಿರುವ, ಅಥವಾ ನೀವೇ ಈಗ ಮಲೆಗಳಲ್ಲಿ ಮದುಮಗಳಲ್ಲಿ, ಲಂಕೇಶ್ರಲ್ಲಿ ಕಥೆಗಳಲ್ಲಿ ಇರೋ ಎಲ್ಲ ನಾಟಕೀಯವಾದ ಭಾಗಗಳನ್ನು ತಂದು ನಾಟಕ ಮಾಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ. ಅಂದರೆ ಕನ್ನಡ ರಂಗಭೂಮಿಯ ನಾಟಕಗಳನ್ನು ಈಗ ರಂಗಭೂಮಿಗೆ ಇಲ್ಲ ಅಂತಲೋ, ಅಥವಾ ನಾಟಕಗಳು ಅಂಥವು ಇವತ್ತಿನ ವರ್ತಮಾನದ ನಮ್ಮ ಸಂಕಟಗಳನ್ನು ಹೇಳಲ್ಲ ಅಂತಲೋ, ಅಥವಾ ಮರೆಮಾಚಬೇಕು ಅಂತಲೋ, ಏನಕ್ಕೆ ಈ ಥರದ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತನ್ನೋದನ್ನು ನೀವು ಚರ್ಚೆ ಮಾಡ್ಬೋದು ಅಂತ ಅನಿಸ್ತದೆ. ಇಲ್ಲ ಸರ್, ನಮಗೆ ಆ ಸಂದರ್ಭದಲ್ಲಿ ಏನಿಸ್ತಾ ಇತ್ತು ನಾಟಕ ತಗೋಬೇಕಾರೆ ಅಂತಂದರೆ, ನಾವು ನಮ್ಮ ಟೀಮ್ ರಂಗತಂಡವನ್ನು ಈಗೊಂದು 25 ವರ್ಷದಿಂದ ಶುರು ಮಾಡಿದಾಗ ಹೊಸ ನಾಟಕವನ್ನು ಮಾಡಬೇಕು ಅಂತ ನಮಗಿತ್ತು. ಹೊಸ ನಾಟಕವನ್ನು ಮಾಡಬೇಕು ಅಂದರೆ ಕರ್ನಾಟಕದ ಯಾವ ನಾಟಕಗಾರರು ಸಹ ನಮಗೆ ಸ್ಕ್ರಿಪ್ಟ್ ಕೊಡ್ತಿದ್ದಿಲ್ಲ, ನೀವು ಮೊದಲು ಮಾಡಿ ಅಂತೇಳಿ ಯಾರೂ ಕೊಡ್ತಿದ್ದಿಲ್ಲ. ಹಾಗಾಗಿ ಬೆಂಗಳೂರು ತಂಡಗಳಿಗೆ ಕೊಡ್ತಾಯಿದ್ರು. ಆವಾಗ ನಾವೇನು ಮಾಡಿದ್ವಿ, ಈ ಕತೆಗಳನ್ನು ಇಟ್ಕೊಂಡು ನಾಟಕ ಮಾಡೋಣ, ಕಾವ್ಯಗಳನ್ನು ಇಟ್ಕೊಂಡು ನಾಟಕ ಮಾಡೋಣ ಅಂತ ಹೊರಟ್ವಿ. ಅಲ್ಲ, ಇನ್ನೂ ಹೊಸ ನಾಟಕಗಳನ್ನು ಮಾಡಿದ್ವಿ. ಮದುವೆ ಹೆಣ್ಣು ಮೊದಲ ಪ್ರದರ್ಶನ ನಮ್ಮಲ್ಲೇ ಆಯಿತು, ಇನ್ನು ದ್ವಂದ್ವದಾಪರ ನಮ್ಮಲ್ಲೇ ಆಯಿತು. ಹೀಗೆ ಹೊಸ ನಾಟಕಗಳನ್ನು ಮಾಡಿದ್ವಿ. ಇಲ್ಲ, ಆ ಥರ ಇಲ್ಲ, ಕೃತಿಗಳು ಬರ್ತಾ ಇಲ್ಲ ಅಂತ ಇಲ್ಲ. ಆದರೆ ಮೊದಲು ಅಂದರೆ ಈಗೊಂದು 50 ವರ್ಷದ ಹಿಂದೆ ನಾವು ಏನು ಕೃತಿಗಳನ್ನು ನೋಡ್ತಾ ಇದ್ವು, ಅಷ್ಟು ಕೃತಿಗಳು ಈಗ ಬರ್ತಾ ಇಲ್ಲ ಒಂದು. ಆಮೇಲೆ ರಂಗಕೃತಿ, ನಾಟಕ ಕೃತಿಗಳು ನಮಗೆ, ನಿಮ್ಮದು ಒಂದು ಬುಕ್ ಪಬ್ಲಿಷ್ ಆಯಿತು ಅನ್ನೋದು ನಮಗೆ ಗೊತ್ತಾಗೋದು ನಾಟಕ ಆದಮೇಲೆ, ಅದಕ್ಕಿಂತ ಮುಂಚೆ ಗೊತ್ತೇ ಆಗೋದಿಲ್ಲ ಅದು. ಹಾಗಾಗಿ ಆ ಕೃತಿಗಳು ನಮ್ಮಂಥ ಜಿಲ್ಲಾ ಕೇಂದ್ರಕ್ಕೆ ಮತ್ತು ತಾಲೂಕು ಕೇಂದ್ರಕ್ಕೆ ತಲುಪಬೇಕಾಗಿದೆ. ಆಮೇಲೆ ಹೊಸ ನಾಟಕಗಳು ಬಂದಾಗ ನಾಟಕರಲ್ಲಿ ನಮ್ಮದು ಕೋರಿಕೆ ಏನಂದರೆ, ಒಂದು ನಾಟಕ ಬೆಂಗಳೂರಲ್ಲಿ ಆಯಿತು ಅಂತಂದರೆ ಹೊಸ ನಾಟಕ ಅದು ಬರೋದಕ್ಕಿಂತ ಮುಂಚೆನೇ ಶಿವಮೊಗ್ಗದಲ್ಲೂ ಒಂದು ತಂಡ ನಾಟಕ ಮಾಡಲಿ ಅಂತೇಳಿ, ಅದಕ್ಕೆ ಅವಕಾಶವನ್ನು ಕೊಡಲಿ ಅಂತೇಳಿ. ಕೊನೆಗೆ ಈ ಸಿನಿಮಾಗಳಿಗೆ ಹೆಂಗೆ ನಿರ್ಮಾಪಕರು ಇರ್ತಾರೋ ಹಾಗಾಗಿ ರಂಗಭೂಮಿಗೂ ಸಹ ಸಂಘಟಕರು, ಅವರ ಸಂಕಟಗಳು ಅವನ್ನೆಲ್ಲ ನೋಡಿಕೊಂಡು ಅವೆಲ್ಲ ಒಗ್ಗೂಡಿಸಿ ಒಂದು ನಾಟಕವನ್ನು ತಗೋಬೇಕು. ಆಮೇಲೆ ಇನ್ನೊಂದು ಏನಾಗುತ್ತೆ, ಒಬ್ಬ ಸಂಘಟಕ ಇಂಥ ನಾಟಕ ಮಾಡಬೇಕು ಅಂತ ನಿರ್ಧಾರ ಮಾಡೋ ಸ್ಥಿತಿ ಇವತ್ತಿಲ್ಲ. ನಿರ್ದೇಶಕರು ಹೇಳ್ತಾರೆ ನಾನು ಈ ನಾಟಕವನ್ನು ಮಾಡ್ತೀನಿ ಅಂತೇಳಿ. ಅದು ಕೊನೆಗೆ ಅಂತಿಮವಾಗಿ ನಿರ್ದೇಶಕರು ಆಯ್ಕೆ ಮಾಡ್ತಕ್ಕಂಥ ಸ್ಕ್ರಿಪ್ಟೇ ನಾಟಕ ಆಗುತ್ತೆ ಹೊರತು ಸಂಘಟಕ ಆಗಲಿ ಅಥವಾ ಒಂದು ಅಧ್ಯಕ್ಷನೋ ಕಾರ್ಯದರ್ಶನೋ ಆಗಲಿ ಅವರು ತೀರ್ಮಾನ ಮಾಡೋದು ಕಷ್ಟ ಆಗಿದೆ ಸರ್ ಈಗ.
ಸರ್ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಯಂಗ್ ಜನ್ರೇಷನ್ ಲೈಕ್ ಅಸ್. ಅಂದರೆ ನಾನು ಶಿವಮೊಗ್ಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೊನ್ನಳ್ಳಿ ಸರ್ ಶಿವಮೊಗ್ಗದಲ್ಲಿ ಯಂಗ್ ಜನ್ರೇಷನ್ಗೆ ಒಂದು ದೊಡ್ಡ ಸಪೋರ್ಟು. ಅವರು ಪ್ರತಿ ವರ್ಷ ಅವ್ರ ನಾಟಕಗಳನ್ನ ನೋಡಿದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ, ಹೆಚ್ಚು ಸ್ಟೂಡೆಂಟ್ಸೇ ಇರ್ತಾರೆ, ಸ್ಟೂಡೆಂಟ್ಸು ಹುಡುಗರು. ದೊಡ್ಡವ್ರು ಇರ್ತಾರೆ ತುಂಬ ಕಮ್ಮಿ. ನಾನು ಅವ್ರ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ಹಿಂದೆ. ಸ್ಟಾರ್ಟಿಂಗ್ ನಾನು ಥಿಯೇಟ್ರಿಗೆ ಬಂದಾಗ ಹಳೆಗನ್ನಡದ ನಾಟಕ ಅಂತಲೇ ಹೋಗಿರಲಿಲ್ಲ. ಯಾಕಂದರೆ ನಾನೆಲ್ಲೋ ವಿಶಾಖಪಟ್ಟಣಮಲ್ಲಿ ಓದೋನು, ಕನ್ನಡ ಬರಲ್ಲ, ಮಾತಾಡೋಕ್ಕೂ ಬರ್ತಿರಲಿಲ್ಲ, ಬರೆಯೋಕ್ಕೂ ಓದೋಕ್ಕೆಲ್ಲ ಬರ್ತಿರಲಿಲ್ಲ. ಆ ಕಾರಣಕ್ಕೆ ಹೋಗಿರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಅದು ಬೇರೆ ಥರದ ಕಾನ್ಫಿಡೆನ್ಸ್ನೇ ಬೆಳೆಸ್ತು ಥಿಯೇಟ್ರಿಂದ. ಇಂಥವರು ನಮ್ಮ ಶಿವಮೊಗ್ಗದಲ್ಲಿ ಇದ್ದಾರೆ ಅನ್ನೋದಕ್ಕೆ ನನಗೆ ಹೇಳ್ಕೊಳೋಕ್ಕೆ ಹೆಮ್ಮೆ ಆಗ್ತಿದೆ. ಬೇರೆ ಥರದೇ ಸಪೋರ್ಟ್ ನಮಗೆ. ಸರ್ ನನ್ನ ಕ್ವಶನ್ ಏನಂದರೆ, ನಾವು ಸ್ಟಾರ್ಟಿಂಗ್ ಟೈಮಲ್ಲಿ ಥಿಯೇಟ್ರಿಗೆ ಬಂದಾಗ, ಅದು ನಿಮಗೂ ಈಗ ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ ಗೊತ್ತಿಲ್ಲ ನನಗೆ, ಹುಡುಗರು ತುಂಬ ಈಸಿಯಾಗಿ ಬರೋರು. ಆ ಒಂದು ಹುಮ್ಮಸ್ಸಿತ್ತು ನಾಟಕ ಅಂದರೆ ಮಾಡೋಣ, ಬಂದು ಮಾಡೋಣ, ಹಂಗೆ ಹಿಂಗೆ ಅಂತ. ಇವಾಗ ಅದು ತುಂಬ ಕಮ್ಮಿ ಆಗಿದೆ. ಆ ಎಕ್ಸ್ಪೀರಿಯೆನ್ಸಿಗೆ ನಾವು ಶಿವಮೊಗ್ಗ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ದೀವಿ. ಅಂದರೆ ಹೇಗೆ ಕಮ್ಮಿ ಆಯ್ತು ಅದು? ಮತ್ತೆ ನಾಟಕ ಕರ್ಕೊಂಬರೋಕ್ಕೆ ಏನು ಮಾಡ್ಬೇಕು, ನಾವು ಏನು ಮಾಡ್ಬೋದು? ಇಲ್ಲ, ಹುಡುಗರು ಬರ್ತಾ ಇಲ್ಲ. ಅವರು ಮೊಬೈಲಿಗೆ ಬಿದ್ದಿದ್ರೆ ರೀಲ್ಸ್ಗಳನ್ನು ನೋಡ್ತಾರೆ, ಅಥವಾ ಬೇರೆದೇ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ, ಅಥವಾ ಬರೀ ಯಾವಾಗಲೂ ಫೇಸ್ಬುಕ್ಕಲ್ಲಿರ್ತಾರೆ. ಈ ಕಾರಣಕ್ಕೆ ನಾಟಕಕ್ಕೆ ಬರ್ತಾಯಿಲ್ಲ, ರಂಗಭೂಮಿ ಕಡೆ ಬರ್ತಾಯಿಲ್ಲ ಅಂತ ನನಗಂತೂ ಅನಿಸಿಲ್ಲ ಯಾವತ್ತು. ಯಾಕಂದರೆ 20 ವರ್ಷದಿಂದನೇ ಸೋಷಿಯಲ್ ಮೀಡಿಯಾ ಬಂದಿತ್ತು. ಅವತ್ತು ಸಹ ಹುಡುಗರು ಬರ್ತಾಯಿದ್ರು. ಬಟ್ ಅಲ್ಲಿ ಅವರನ್ನು ಅಪ್ರೋಚ್ ಮಾಡೋ ವಿಧಾನ ಇದೆಯಲ್ಲ, ಅದನ್ನು ಕಲಿಬೇಕಾಗಿದೆ ಒಬ್ಬ ಸಂಘಟಕ. ಒಬ್ಬ ಕಾಲೇಜಿಗೆ ಹೋಗಿ ಕ್ಲಾಸ್ ರೂಮ್ಗಳಿಗೆಲ್ಲ ಹೋಗಿ ಅನೌನ್ಸ್ ಮಾಡಿ ಆಮೇಲೆ ಹೊರ ಗೇಟಿಗೆ ನಿಂತ್ಕೊಂಡು ಎಷ್ಟು ಜನ ಬರ್ತಾರೆ ಅಂತ ಕಾಯ್ದೆ ನಿಂತ್ಕೊಂಡ್ರೆ ಯಾರೂ ಬರೋಲ್ಲ. ನಾವು ಅವ್ರ ಜೊತೆಗೆ ಒಂದು ಸ್ವಲ್ಪನಾದರೆ ಕೆಲಸ ಮಾಡಬೇಕಾಗತ್ತೆ. ನೀವು ಅವ್ರ ನಾಟಕಕ್ಕೆ ಕರ್ಕೊಂಡು ಬರಬೇಕು ಅನ್ನೋದೇ ನಮ್ಮ ಅಂತಿಮ ಗುರಿ ಆಗಿದ್ದರೆ, ಮೊದಲು ನಾವು ಬೇರೆ ದಾರಿನಲ್ಲಿ, ಬೇರೆ ದಿಕ್ಕಲ್ಲಿ ಅವ್ರ ಹತ್ರ ಹೋಗ್ಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಅವ್ರ ಹತ್ರ ನಾವು ಒಂದು ದಿನಕ್ಕೊಂದು ಸರಿ ಒಂದು ಅರ್ಧ ಗಂಟೆ ಆದರೂ ಟೈಮ್ ಸ್ಪೆಂಡ್ ಮಾಡಬೇಕು, ಒಂದು ಅರ್ಧ ಟೀನಾದರೂ ಕುಡಿಬೇಕು, ಬೇರೆ ಬೇರೆ ಮಾತಾಡಬೇಕು. ನಾನು ಅವ್ರಿಗೆ ವಿಶ್ವಾಸ ಬರಬೇಕು, ನನ್ನ ಹತ್ರ ಇವನ ಹತ್ರ ಬಂದರೆ ಏನೋ ಇದೆ, ಅಥವಾ ಇವನ ಜೊತೆ ನಾಟಕ ಮಾಡ್ಬೋದು ನಾನು. ಬೇರೆ ಹುಡುಗರು ಬರೋದು ಆಯಿತು, ಹುಡುಗಿಯರು ಬರೋದು, ಅವ್ರಿಗೆ ವಿಶ್ವಾಸ ಬರಬೇಕು, ಏನಾದರೂ ಕಲಿಬೋದು ನಾನು ಅಂತೇಳಿ. ಅದಾದಮೇಲೆ ಅವರು ನಾಟಕಕ್ಕೋ ಮತ್ತೊಂದಕ್ಕೋ ಏನಾದಕ್ಕೋ ನಮ್ಮ ಹತ್ರ ಬರ್ತಾರೆ, ಬಿಟ್ಟರೆ ಇನ್ನೂ ಬರಲ್ಲ ಅವರು. ಆಮೇಲೆ ಅವರಿಗೆ ಬರೀ ನಾಟಕ ಅಂತ ಅಲ್ಲ, ನಾನು ಯಾವುದೇ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ನಾಟಕನೇ ಮಾಡಬೇಕು ಅಂತ ಇಲ್ಲಪ್ಪ, ನೀನು ನಾಟಕನೇ ಮಾಡು, ಸ್ಟೇಜ್ ಮೇಲೆ ಬಾ, ಡೈಲಾಗೇ ಹೇಳು ಅಂತ ಅಲ್ಲ. ಹಾಡು ಕಲಿ, ಹಾಡೋದನ್ನು ಕಲಿ, ಜಾನಪದ ನೃತ್ಯ ಕಲಿ, ಡ್ಯಾನ್ಸ್ ಕಲಿ. ಹೋಲಿ ನೀವು ಬರೆಯೋ ಚಟುವಟಿಕೆ ಇದೆಯಾ ಅದನ್ನಾದರೂ ಕಲಿ. ಬರೀ ನೀನು ಏನು ಬರೀತೀಯ, ನೀನು ಏನಾದರೂ ಒಂದು ಪೇಪರಿಗೆ ಆರ್ಟಿಕಲ್ ಬರ್ಕೊಂಡು ಬಾ, ನಾನು ಅದನ್ನು ಎಲ್ಲಿ ಕರೆಕ್ಷನ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತೀನಿ, ಆಮೇಲೆ ಪೇಪರಿಗೆ ಕಳಿಸು. ಎಷ್ಟೋ ಆರ್ಟಿಕಲ್ ಪಬ್ಲಿಷ್ ಆಗಿದ್ದು ಇದೆ. ಒಂದು ಪೇಪರಲ್ಲಿ ನನ್ನ ಹೆಸರು ಬಂತು ಅಂದರೆ ಅವನಿಗೆ ಖುಷಿಯಾಗಿಬಿಡುತ್ತೆ. ಏನಾದರೂ ಮಾಡುವಂತ ನೀನು ಅದನ್ನು ಮಾಡಿದರೆ, ನಾವು ಇವತ್ತಿನ ಸಂದರ್ಭದಲ್ಲಿ ನಾವು ಒಂದು ಪ್ರತಿಕ್ರಿಯೆ ಆಗ್ಬೋದು, ಉತ್ತರವನ್ನು ಕೊಡ್ಬೋದು, ಏನಾದರೂ ಮಾಡುವಂಥ. ಹಾಗಾಗಿ ಅದೆಲ್ಲದನ್ನೂ ಮಾಡೋಕ್ಕೆ ಇಲ್ಲಿ ಅವಕಾಶ ಇದೆ ರಂಗಭೂಮಿನಲ್ಲಿ. ನಿನಗೆ ನೀನು ರಂಗಗೀತೆಯನ್ನು ಕಲಿತೀಯಾ, ಮ್ಯೂಸಿಕ್ ಕಲಿತೀಯಾ, ಏನು ಮಾಡ್ತೀಯಾ, ಅದಕ್ಕೆಲ್ಲದಕ್ಕೂ ಅವಕಾಶ ಇದೆ, ಇಲ್ಲಿ ಬಾ ಅಂತೇಳಿ. ಹಾಗಾಗಿ ಅವ್ರನ್ನ ಕರ್ಕೊಂಡು ಬರೋ ದಾರಿ ಇದೆಯಲ್ಲ, ಅದನ್ನು ಒಬ್ಬ ಸಂಘಟಕ ಅರ್ಥ ಮಾಡ್ಕೋಬೇಕಾಗಿದೆ. ಖಂಡಿತ ಬರ್ತಾರೆ, ಹುಡುಗರು ಬರ್ತಾರೆ, ಹುಡುಗಿಯರು ಬರ್ತಾರೆ, ಹಾಗಿಲ್ಲ ಪರಿಸ್ಥಿತಿ ಈಗ. ಹಾಗೆ ತಮ್ಮ ಪರಿಚಯನೂ ಹೇಳಿ ಸರ್. ಆದಿತ್ಯ ಅಂತ, ತಿಪ್ಟೂರು. ಹೊಸ ನಾಟಕಕಾರರಿಗೆ, ಇದು ಯುವ ಸಮುದಾಯಕ್ಕೆ ಹಳೆ ನಾಟಕಗಳನ್ನೇ ಮಾಡಿಸ್ಬೇಕಾ, ಅಥವಾ ಹೊಸ ನಾಟಕಗಳ ರಚನೆ ಅಗತ್ಯ ಇದೆಯಾ? ಹೊಸ ರಚನೆ ಮಾಡುವಂಥ ನಾಟಕಕಾರರಿಗೆ ಪ್ರೋತ್ಸಾಹ ಸಿಗ್ತಾ ಇದೆಯಾ? ಇಂದಿನ ಯುವಕರಿಗೆ ಹಳೆ ನಾಟಕಗಳನ್ನೇ ಮಾಡಿಸ್ಬೇಕಾ, ಹೊಸ ನಾಟಕಗಳನ್ನು ಮಾಡಿಸ್ಬೇಕಾ, ನನಗದು ಮುಖ್ಯ ಅಲ್ಲ ಅನಿಸುತ್ತೆ. ನಾಟಕಗಳನ್ನು ಮಾಡಿಸೋದ್ರ ಮೂಲಕ ನಾಟಕ ಮಾಡ್ತಾ ಇರೋರಿಗೆ ನಾವು ಯಾವ ರೀತಿ ಅನುಭವವನ್ನು ಕೊಡ್ತೇವೆ, ಮತ್ತು ನಾಟಕ ನೋಡ್ತಾ ಇರೋರಿಗೆ ನಾವು ಯಾವ ರೀತಿಯಾದ ಸಂದೇಶವನ್ನು ಕೊಡ್ತೇವೆ, ಅದು ಮುಖ್ಯ ಅನಿಸುತ್ತೆ. ನಮಗೆ ಆ ಫಲಿತಾಂಶ ಬರಬೇಕು ಅಂತ ಅಂದರೆ, ಹೊಸ ನಾಟಕ ಆದರೂ ಆಯಿತು, ಹಳೆ ನಾಟಕ ಆದರೂ ಆಯಿತು, ಕಥೆಗಳ ತಗೋತೀಯ ಅದು ಆಯಿತು, ಕಾವ್ಯಗಳನ್ನು ಮಾಡ್ತೀಯ ಅದು ಆಯಿತು. ಹಾಗಾಗಿ ಹಳೆ ನಾಟಕಗಳನ್ನು ಮಾಡಬೇಕಾದಾಗತ್ತೆ ಇದೆ, ಹೊಸ ನಾಟಕಗಳಲ್ಲೂ ಅದನ್ನು ಮಾಡಬೇಕಾದಾಗತ್ತೆ ಇದೆ. ಹಾಗಾಗಿ ಅದೇನಂತ ವ್ಯತ್ಯಾಸ ಆಗೋದಿಲ್ಲ. ಪ್ರೋತ್ಸಾಹ ಸಿಗ್ತಾ ಇದೆ ಅನ್ಸುತ್ತಪ್ಪ. ಯಾಕಂದರೆ ಇದುವರೆಗೂ ಯಾವ ಪ್ರಕಾಶಕರು ಸಹ ಲಾಸ್ ಆಯಿತು ಅಂತ ಹೇಳ್ತಾರೆ, ಬಿಟ್ಟರೆ ಪ್ರಕಾಶಕರು ಲಾಸ್ ಆಯಿತು ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೆಲ್ಲೂ ನೋಡಲಿಲ್ಲ ನಾನು, ಯಾವ ಪ್ರಕಾಶಕರು. ಬಟ್ ಎಲ್ರಿಗೂ ಲಾಸ್ ಆಗ್ತಾಯಿದೆ, ಭಾಳ ಲಾಸು ಪಬ್ಲಿಷಿಂಗ್ ಅಂತ ಹೇಳ್ತಾರೆ. ಇಲ್ಲ, ಯಾರಿಗೇನು ಲಾಸ್ ಆಗ್ತಾಯಿಲ್ಲ, ಎಲ್ಲ ಆರಾಮಾಗಿದ್ದಾರೆ. ಮತ್ತು ಪ್ರತಿ ವರ್ಷ ಹೊಸ ಹೊಸ ಪುಸ್ತಕಗಳು ಬರ್ತಾಯಿದ್ದಾವೆ. ಆದರೆ ನಾಟಕಗಳು ಕಡಿಮೆ ಆಗಿದೆ ಅಂತ ಅನಿಸಿದ್ರು ಸಹ ನಾಟಕ ಕೃತಿಗಳು ಬರ್ತಾಯಿದೆ. ಅವನ್ನು ಖರೀದಿ ಮಾಡೋರು ಇದ್ದಾರೆ, ನೋಡೋರು ಇದ್ದಾರೆ. ಹಾಗೆ ಪ್ರೋತ್ಸಾಹ ಖಂಡಿತ ಇದೆ.
ಸರ್, ನನ್ನ ಹೆಸರು ಶಶಾಂಕ್ ಅಂತ. ನೀವು ಹೇಳಿದ್ರಿ ಅಂದರೆ ಇವಾಗ ಒಂದು ನಾಟಕ ಮಾಡಬೇಕು ಅಂದರೆ ಕಾಲೇಜ್ ವಿದ್ಯಾರ್ಥಿ ಮುಂದೆ, ಒಂದು ಕಾಲೇಜ್ ಮುಂದೆ ಹೋಗ್ತೀವಿ, ವಿದ್ಯಾರ್ಥಿ ಅಷ್ಟು ಬೇಗ ಸಿಗಲ್ಲ ಅಂತ. ಸೊ ಇವಾಗ ಸಿಕ್ಕಿದ್ರೂ ಒಂದು ನಾಟಕ ಪ್ರೊಸೆಸ್ ಮೂಲಕ ನಿಮ್ಗೆ ಎಷ್ಟು ಸಮಯ ತಗೊಳುತ್ತೆ ಒಂದು ಕನೆಕ್ಟ್ ಆಗೋಕ್ಕೆ, ಅಥವಾ ಆ ಕನೆಕ್ಟ್ ಆಗೋಕ್ಕೆ ನೀವು ಹೆಂಗೆ ಪ್ರಯೋಗ ಮಾಡ್ತೀರಾ, ಅಥವಾ ಒಂದು ವರ್ಕ್ಶಾಪ್ ಮೂಲಕ ಆಗಲಿ, ಅಥವಾ ನಿಮಗೆ ಕಂಫರ್ಟೇಬಲ್ ಆಗಿರೋ ಒಂದು ಆ್ಯಕ್ಟಿವಿಟೀಸ್ ಮೂಲಕನ, ಅದು ಆ ಕನೆಕ್ಟಿವಿಟಿ ಹೆಂಗೆ ಬಿಲ್ಡ್ ಆಗುತ್ತೆ, ಅದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಸರ್? ಸಮಯ ಬೇಕಾಗುತ್ತೆ. ನಾನು ಶೂದ್ರ ತಪಸ್ಸೆ ನಾಟಕವನ್ನು 3 ತಿಂಗಳು ಪ್ರೊಸೆಸ್ ಮಾಡಿದ್ದೆ. ಅಷ್ಟು ದಿನಗಳ ಕಾಲ ತಾಲೀಮು ಮಾಡಿದ್ದೆ. ಅದನ್ನು ಕಲೀಲಿಕ್ಕೆ, ಒಣ್ಣಾಡಲಿಕ್ಕೆ 3 ತಿಂಗಳು ಬೇಕಾಯಿತು. ಸ್ಮಶಾನ ಕುರುಕ್ಷೇತ್ರ ಮಾಡಿದಾಗ ಆಲ್ಮೋಸ್ಟ್ 1.5 ತಿಂಗಳು ಬೇಕಾಗಿತ್ತು. ಅಂದರೆ ಅವರಿಗೆ ನಾವು ಸಂವಹನ ಮಾಡಬೇಕಾಗುತ್ತೆ. ಮೊದಲು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಬೇಕು, ಹುಡುಗರ ಜೊತೆಗೆ. ನೇರವಾಗಿ ಬಂದು ನಾಟಕವನ್ನು ಮಾಡಿಬಿಡು ಅಂತ ಹೇಳಿದರೆ ಮಾಡಲ್ಲ. ಆ ಒಂದು ಡೈಲಾಗ್ ಹೇಳಿ ಆ ಡೈಲಾಗ್ ಹೇಳೋಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೇ ವಾಪಸ್ ಹೋದಂಥ ಜನಗಳು ಇದ್ದಾರೆ. ಅಂಥವ್ರಿಗೆ ನಾನು ನೀನು ವಾಪಸ್ ಹೋಗ್ಬೇಡ, ನೀನು ಈ ನಾಟಕದಲ್ಲಿ ಡೈಲಾಗ್ ಹೇಳಿದ್ರು ಪರವಾಗಿಲ್ಲ, ನೀನು ಇಲ್ಲಿ ನಮ್ಮ ಜೊತೆಗೆ ಬಾ, ಹಿಂದ್ಗಡೆ ಬ್ಯಾಕ್ ಸ್ಟೇಜಿಗೆ ಬಾ, ಇಲ್ಲಿ ಇರೋ ಜೊತೆಗೆ ನೀನು ಅಂತ ಅವ್ರನ್ನ ಅಲ್ಲಿ ಉಳಿಸ್ಕೊಂಡು, ಆಮೇಲೆ ಮುಂದೆ ಯಾರು ಡೈಲಾಗ್ ಹೇಳ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಅವಕಾಶ ಕೊಟ್ಟು ಮತ್ತೆ ಅವರಿಗೆ ರಂಗದ ಮೇಲೆ ತಂದಂಥ ಉದಾಹರಣೆಗಳು ಇದ್ದಾವೆ. ಹಾಗಾಗಿ ವಿದ್ಯಾರ್ಥಿಗಳು ಭಾಳ ಫಾಸ್ಟ್ ಆಗಬೇಕು. ಅವರಿಗೆ ವಿದ್ಯಾರ್ಥಿಗಳು ಅಂತಲೇ ಇವತ್ತಿನ ಯಂಗ್ ಜನ್ರೇಷನ್ ಏನಂತ ಅಂದರೆ, ಸರ್ ಒಂದು 4-5 ದಿನ ಸರ್ ಒಂದು ನಾಟಕ ಮಾಡಿಬಿಡೋಣಂತೆ. ಸಾಧ್ಯನೇ ಇಲ್ಲಪ್ಪ, 4-5 ದಿನದಲ್ಲಿ ಹೆಂಗೆ ಅರ್ಥ ಮಾಡ್ಕೋತೀವಿ, ಏನು ಆಗುತ್ತೆ ಸರ್, ನಾ ಡೈಲಾಗು ನೀವು ಒಂದು 15 ದಿವಸ ಮುಂಚೆ ಕೊಟ್ಬಿಡಿ, ಒಂದು 20 ದಿನ ನಾ ಡೈಲಾಗ್ ಎಲ್ಲ ಕಲ್ತ್ಕೊಂಬರ್ತೀನಿ, ನೀವು ಎಲ್ಲ ಅಂದ್ಕೊಂಡಿರಿ ಸರ್ ಮನಸ್ಸಲ್ಲಿ, ನೀವು 4 ದಿನ ಇಡೀ ಬೆಳಗಿಂದ ಸಾಯಂಕಾಲದವರೆಗೂ ಸಿಗ್ತದೆ ಸರ್, ನಾಟಕ ಮಾಡಿಬಿಡೋಣ ಅದು. ನಾಟಕ ಹಂಗಾಗಲ್ಲಪ್ಪ, ಅದು ನೀನು ನಾಟಕ ಅಂತಂದರೆ ಬರೀ ಡೈಲಾಗ್ ಹೇಳೋದು, ನೀನು ಎಡಗಡೆಯಿಂದ ಬಲಗಡೆಗೆ ಬಾ, ಬಲಗಡೆಯಿಂದ ಎಡಗಡೆ ಬಾ ಅನ್ನೋದು ನಾಟಕ ಆಗಲ್ಲ. ಅದು ನೀನು 1 ತಿಂಗಳು 1.5 ತಿಂಗಳು ಅವ್ರ ಜೊತೆಗೆಲ್ಲ ಇರ್ತೀಯಲ್ಲ. ನೀನು ಒಬ್ಬ ನಟ ವೇದಿಕೆ ಮೇಲೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅಂತಂದರೆ, ನೀನು ಒಂದು 1000 ಸರಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ನೀನು ಸ್ಟೇಜ್ ಮೇಲೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ವಿಚಲಿತ ಆಗಲ್ಲ. ಇಲ್ಲ ಅಂತಂದರೆ ನಿನಗೆ ಅಲ್ಲಿ ಬೇರೆ ಥರನೇ ಆಗೋಗುತ್ತೆ. ನಾಟಕ ಅಂದರೆ ಪ್ರೊಸೆಸ್, ಅದು ನೀನು ಅದನ್ನು ಕಲಿಬೇಕು ಫಸ್ಟು. ಎಷ್ಟೋ ನಾನು ಥಿಯೇಟ್ರ್ ಗೇಮ್ಗಳಲ್ಲಿ ಇದನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಈ ಗೇಮ್ಸನ್ನೇ ಮಾಡಿಸೋದು. ಒಂದು 2-3 ಜನಕ್ಕೆ ನೀನು ಅವನ ಕಣ್ಣನ್ನು ಕನಿಷ್ಠ 10 ನಿಮಿಷ ನೋಡಿ ಇಡೀ ಸಭಾಂಗಣದ ತುಂಬ ಓಡಾಡು ಅಂತ ಅಂದಾಗ, ನೀನು ಅವನ ಕಣ್ಣನ್ನು ತಪ್ಪಿಸೋ ಪ್ರಯತ್ನ ಮಾಡು ಅನ್ನೋವಂಥ ಗೇಮ್ ಇದೆಯಲ್ಲ, ಆ ಗೇಮ್ ಆದಮೇಲೆ ಎಷ್ಟೋ ಸರಿ ನನಗೆ ನಾಟಕ ಮುಂದಿನ ರಿಹರ್ಸಲಿಗೆ ಹೋಗೋಕ್ಕೆ ಭಾಳ ಸುಲಭ ಇರೋದು. ಕಣ್ಣನ್ನು ಎದುರಿಸೋದು ಭಾಳ ಕಷ್ಟ. ಒಬ್ಬ ವ್ಯಕ್ತಿಯ, ಒಬ್ಬ ನಟನ, ಒಬ್ಬ ನಟಿಯ ಕಣ್ಣನ್ನು ರಿಹರ್ಸಲ್ ಟೈಮಲ್ಲೋ ನಾಟಕದ ಟೈಮಲ್ಲೋ ಫೇಸ್ ಮಾಡೋದಿದೆಯಲ್ಲ, ಅದನ್ನು ಫೇಸ್ ಮಾಡಿನೂ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದನ್ನು ದಾಟದೆ ಅಂದರೆ ನೀನು ಒಂದು ಹಂತವನ್ನು ದಾಟಿದೆ, ನೀನು ಇನ್ನು ಮುಂದಕ್ಕೆ ಹೋಗೋದು ಸುಲಭ ಆಗುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ಥರದ ಕೆಲವು ಪ್ರಾಕ್ಟೀಸ್ಗಳನ್ನು ಸಹ ರಿಹರ್ಸಲ್ ಟೈಮಲ್ಲಿ ನಾನು ಮಾಡ್ತೀನಿ. ಮತ್ತು ಇನ್ನೊಂದು, ರಂಗಪಠ್ಯವನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಬಿಟ್ವೀನ್ ದಿ ಲೈನ್ಸ್ ಇರುತ್ತೆ. ಯಯಾತಿ ನಾಟಕದಲ್ಲಿ ಯಯಾತಿ ಶರ್ಮಿಷ್ಠೆಗೆ ಒಂದು ದೃಶ್ಯದಲ್ಲಿ 2 ಸರಿ ಹೋಗು ಅಂತ ಹೇಳಿರ್ತಾನೆ. ಅವನು 3ನೇ ಸರಿಗೆ ಮತ್ತೆ ವಾಪಸ್ ಕರೆದು ಮತ್ತೆ ಹೋಗು ಅಂತ ಹೇಳ್ತಾನೆ. ಆ ಡೈಲಾಗನ್ನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋವರೆಗೂ ಸಹ ಯಯಾತಿ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ, ಓದಿದರೆ ಗೊತ್ತೇ ಆಗಲ್ಲ. ಅದು ಈ ಥರದ ಬಿಟ್ವೀನ್ ದಿ ಲೈನ್ಸ್ ಓದಬೇಕಾದಾಗತ್ತೆ ಇರುತ್ತೆ. ಅದನ್ನೂ ಸಹ ನಾವು ಅರ್ಥ ಮಾಡ್ಸೋಕ್ಕಾಗಲ್ಲ ಒಬ್ಬ ನಟನಿಗೆ. ನೀನು ಓದು, ನೀನು ಅರ್ಥ ಮಾಡ್ಕೊ, ನಿನಗೇನು ಹೊಳೆಯುತ್ತೆ ಹೇಳು. ಎಷ್ಟೋ ಸಾರಿ ಅವನಿಗೆ ನನಗೆ ಹೊಳಿದೇ ಇರೋದೇ ಅವನಿಗೆ ಹೊಳೆದಿರುತ್ತೆ. ನಿನಗದು ಅರ್ಥ ಆಗಿದೆ ಅಂದರೆ ಅದು ನಿನಗೆ ಸತ್ಯ ಮಾಡೋ ನೀನು ಅಂತೇಳಿ ಈ ಥರದ ಒಂದು ಸ್ಪೇಸನ್ನು ಕೊಡಬೇಕಾಗತ್ತೆ. ಆಮೇಲೆ ಅದರಲ್ಲಿ ಅವರಿಗೆ ಮನಸ್ಸೊಳಗೆ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದಷ್ಟು, ಅದರ ವಿಶಾಲತೆ ಗೊತ್ತಾದಷ್ಟು, ಅದರ ರುಚಿ ಗೊತ್ತಾಗ್ತಾ ಹೋಗುತ್ತೆ. ಆಗ ಅವರು ರಂಗಭೂಮಿಯಲ್ಲಿ ಉಳಿತಾರೆ, ಈ ಕಲಾಕ್ಷೇತ್ರದಲ್ಲಿ, ಈ ಕಲಾ ಭೂಮಿಯಲ್ಲಿ ಉಳಿತಾರೆ ಅಂತ ನನಗೆ ಅನಿಸುತ್ತೆ. ನಮಸ್ತೆ ಸರ್, ನಾನು ಶ್ರೀನಿವಾಸ್ ಅಂತ. ಆದಿತ್ಯ ಅವ್ರ ಕ್ವಶನ್ಗೆ ಎಕ್ಸ್ಟೆನ್ಷನ್ನು ಅಥವಾ ಅದೇ ಅನಿಸ್ಬೋದು. ಈಗ ಯುವ ನಿರ್ದೇಶಕರು ಬಂದಾಗ, ಅಥವಾ ಇದು ಹಳೆಯ ನಾಟಕ ಅಂದರೆ ಒಂದಷ್ಟು ವರ್ಷದಿಂದ ನಡೆದಿರೋವಂಥದ್ದು ಅದೇ ಕಥೆಗಳನ್ನ ಮತ್ತೆ ಹೇಳ್ತಾ ಹೋಗೋದಾ, ಅಥವಾ ಇವತ್ತಿನ ವಾಸ್ತವಕ್ಕೆ ತಕ್ಕಂಗೆ ಅದನ್ನ ಬದಲಾಯಿಸ್ಕೊಂಡು ಇವತ್ತಿರೋವಂಥ ಸಿಚುವೇಶನ್ಗೆ ಹೇಳ್ತಾ ಹೋಗೋದಾ, ಈ ಬ್ಯಾಲೆನ್ಸು ಹೆಂಗೆ ಅನ್ನೋದು ಸರ್ ಒಂದು. ಆಮೇಲೆ ಒಂದಷ್ಟು ವರ್ಷಗಳಿಂದ ಹಳೆಯ ಕತೆ ಹೇಳ್ತಾ ಇದ್ದೀವಿ, ಒಂದಷ್ಟು ಬೇರೆ ಬೇರೆ ರೂಪದಲ್ಲಿ ಆಲ್ರೆಡಿ ಬರ್ತಾ ಇದೆ, ಮತ್ತೆ ಅದನ್ನೇ ಹೇಳೋದಾ ಅಥವಾ ಇವತ್ತಿನ ಸಿಚುವೇಶನ್ಗೆ ತಕ್ಕಂತೆ ಮಾಡೋದು ಅನ್ನೋದು ಸರ್. ಮತ್ತು ಪೊಲಿಟಿಕಲಿ ಅಥವಾ ಬೇರೆ ಒಂದು ಒಂದು ಚಾಲೆಂಜಸ್ಸು ಏನೇನು ಆಗ್ಬೋದು ಅನ್ನೋದು. ನಾವು ಯಾವುದೇ ನಾಟಕವನ್ನು ಆಯ್ಕೆ ಮಾಡಿಕೊಂಡಾಗ, ಅದು ನಾಟಕವನ್ನು ನಾನು ಸಂಘಟಕ ಆಗಿ ಕರೆಸ್ತೇನೋ ಅಥವಾ ನಿರ್ದೇಶಕ ಆಗಿ ನಾನು ನಾಟಕ ಹೇಳ್ಕೊಡ್ತೇನೋ ಅಂತ ಬಂದಾಗ
ಪ್ರತಿ ಸರಿ ನಾನು ಯೋಚನೆ ಮಾಡೋದು ಅಥವಾ ನಿಮಗೆ ಎಲ್ರಿಗೂ ಭಾಳಷ್ಟು ಜನರಿಗೆ ಅನಿಸೋದೇನೆಂದರೆ ಇವತ್ತಿನ ಈ ನಾಟಕವನ್ನು ನಾನು ರಂಗದ ಮೇಲೆ ತರೋದ್ರ ಮೂಲಕ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡೋದ್ರ ಮೂಲಕ ನಾನು ಏನು ಹೇಳೋಕೆ ಹೊರಟಿದ್ದೇನೆ, ಇವತ್ತಿನ ಯಾವ ಸಂದರ್ಭಕ್ಕೆ ಇದು ಪ್ರತಿಕ್ರಿಯೆ ಆಗುತ್ತೆ. ಭಾಳಷ್ಟು ಸಂದರ್ಭದಲ್ಲಿ ನಮಗೆ ಈ ಪೊಲಿಟಿಕಲಿ ಕರೆಕ್ಟ್ ಅಂತ ಹೇಳ್ತಲ್ಲ, ಒಂದು ರಾಜಕಾರಣದ ಉತ್ತರವೇ ಆಗಬೇಕು ಅನ್ನುವಂಥ ಹಠನೂ ಸಹ ಸಾಧನೆ ಆಗೋದಿಲ್ಲ. ಅಂತಿಮವಾಗಿ ಅದು ಕೊನೆಗೆ ನಾವದು ಒಬ್ಬ ನಟನನ್ನು ರಂಗಭೂಮಿ ಕರೆತರೋದ್ರಲ್ಲಿ ಯಶಸ್ವಿ ಆಗೋದು ಬಿಟ್ಟರೆ ಪ್ರೇಕ್ಷಕರಿಗೆ ಅವತ್ತಿಗೆ ಬೇಕಾದಂಥ ಉತ್ತರವನ್ನು ಕೊಡದೇ ಇರ್ಬೋದು. ಆದರೂ ಸಹ ನೀವು ಹೇಳ್ದಂಗೆ ಹಳೆಯ ಕಥೆಗಳನ್ನು, ಹಳೆಯ ನಾಟಕಗಳನ್ನು ಇವತ್ತಿಗೆ ಹೇಗೆ ನಾವು ಪ್ರತಿಕ್ರಿಯೆಯಾಗಿ ನೀಡಬಲ್ವು ಅಂತ. ಇಲ್ಲ, ಕುವೆಂಪು ಅವರ ನಾಟಕಗಳು, ರಾಮಾಯಣ ದರ್ಶನಂ ಆಗಿರ್ಬೋದು, ಇವೆಲ್ಲವೂ ಸಹ ಇವತ್ತಿಗೆ ಉತ್ತರ ಅವು. ಈಗೊಂದು 20-30 ವರ್ಷದ ಹಿಂದೆ ಅಥವಾ 50 ವರ್ಷದ ಹಿಂದೆ ಅವು ಖಂಡಿತ ಕುವೆಂಪು ಅವರ ಕೃತಿಗಳು ಉತ್ತರ ಆಗಿದ್ದಿಲ್ಲ. ಇವತ್ತಿಗೆ ಹೆಚ್ಚು ಅವು ಆನ್ಸರ್ ಆಗಿದ್ದಾವೆ. ಹಾಗಾಗಿ ಹಳೇದೇ ಆಗಲಿ ಹೊಸದೇ ಆಗಲಿ ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಏನು ಅನ್ನೋದ್ರ ಮೇಲೆ ಅದು ಇವತ್ತಿಗೆ ಹೇಗೆ ಪ್ರತಿಕ್ರಿಯೆ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಒಬ್ಬ ನಿರ್ದೇಶಕನೂ ಅದನ್ನೇ ನೋಡಬೇಕು, ಒಬ್ಬ ಸಂಘಟಕನೂ ಅದನ್ನೇ ನೋಡಬೇಕು ಅಂತ ಅನಿಸುತ್ತೆ. ಇನ್ನು ಹಳೇದು ಹೊಸದು ಸಮನ್ವಯ ಅಂತ ಇಲ್ಲ. ಹೊಸ ನಾಟಕಗಳು ಸಹ ಅದ್ಭುತವಾಗಿ ಬಂದಿದ್ದಾವೆ, ಹೊಸ ನಾಟಕಗಳು ಚೆನ್ನಾಗಿದ್ದಾವೆ. ಆಮೇಲೆ ನಾಟಕಗಳಾಗುವಂಥ ಕಥೆಗಳು, ಕಾವ್ಯಗಳು ಸಹ ಇದ್ದಾವೆ. ಆದರೆ ನಿರ್ದೇಶಕ ಆಯ್ಕೆ ಮಾಡ್ಕೋಬೇಕು, ನಾನು ಯಾವುದನ್ನು ಮಾಡಬೇಕು, ಯಾವುದು ಇವತ್ತಿಗೆ ಅಗತ್ಯ ಇದೆ ಅನ್ನೋದು. ಸರ್ ನಮಸ್ತೆ, ನಾನು ರಮೇಶ್ ಚಂದ್ ಅಂತ. ಕಲಾವಿದರ ಒಕ್ಕೂಟ ಅನ್ನೋ ಒಂದು ಕಲ್ಪನೆ ಕೇಳಿ ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ಎಲ್ಲೋ ಮಂಗಳೂರಲ್ಲೊಂದು ಆ ಥರದ್ದೊಂದಿದೆ, ಸಂಘಟನೆ ಇದೆ. ಆಮೇಲೆ ತಾವೇ ಹೇಳಿದ್ರಿ, ಅಲ್ಲಿ ಸುಮಾರು ಶಿವಮೊಗ್ಗದ ಒಂದು ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ ಒಂದು 8,000 to 10,000 ಜನ ಪ್ರೇಕ್ಷಕರು ಇದ್ದೇ ಇರ್ತಾರೆ. ಅದರಲ್ಲಿ ನಾವು 1,000 ಪ್ರೇಕ್ಷಕರನ್ನ ಗುರಿಯಾಗಿಟ್ಕೋತೀವಿ ಅಂತ. ಸೊ ಈ ಒಕ್ಕೂಟದ ಮುಂದಿನ ನಡೆ ಅಂದರೆ ಈಗ ನಾವು ಸಾಕಷ್ಟು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಇವನ್ನೆಲ್ಲನೂ ಈ ಡೇಟಾಬೇಸ್ನೆಲ್ಲ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ಮಾಡ್ತಾ ಹೋದರೆ 30 ತಂಡಗಳಿದ್ದಾವೆ ಅಂತಂದರೆ ವರ್ಷಕ್ಕೆ ಕನಿಷ್ಠ ಒಂದು 10-12 ನಾಟಕನಾರು ಕೊಡಬಹುದು ಒಕ್ಕೂಟ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದಷ್ಟು ಡೇಟಾಬೇಸಲ್ಲಿ ಒಕ್ಕೂಟದಲ್ಲಿ ಸದಸ್ಯತ್ವವನ್ನು ಮಾಡ್ಕೋತಾ ಇನಿಷಿಯಲಿ ಅವ್ರಿಗೆ ಅಶ್ಯೂರ್ ಮಾಡೋದು. ಅಂದರೆ ಈ ವರ್ಷ ನಾವು ಇಂತಿಂಥ ತಿಂಗಳಲ್ಲಿ ಇಂತಿಂಥ ಋತುಮಾನದಲ್ಲಿ ಇಂತಿಂಥ ನಾಟಕಗಳನ್ನ ಆಯೋಜಿಸ್ತಾ ಇದ್ದೀವಿ, ಇದು ಸದಸ್ಯರಿಗೆ ಅಂತ ಹೇಳಿ ಅದನ್ನು ಕಮ್ಯುನಿಕೇಟ್ ಮಾಡ್ತಾ ಹೋದರೆ 1-2 ಸೀಸನ್ನಲ್ಲಿ ಇದು ತುಂಬ ಗಟ್ಟಿಯಾಗುತ್ತೆ ಅಂತ ಅನಿಸುತ್ತೆ. ನೀವು ಮಾಡ್ತಾ ಇದ್ದೀರಾ, ಇಲ್ಲ ಅಂತ ನಾನು ಹೇಳಲಿಲ್ಲ. ಬಹುಶಃ ಇದು ಲಾರ್ಜರ್ ಕ್ಯಾನ್ವಾಸಲ್ಲಿ ಯೋಚನೆ ಮಾಡಿದ್ರೆ ಇದಕ್ಕೆ ತನ್ನದೇ ಆದಂಥ ಒಂದು ವಂತಿಕೆ ಮತ್ತು ಅದಕ್ಕೆ ಸ್ಟೆಬಿಲೈಸ್ ಮಾಡ್ತಕ್ಕಂಥ ಒಂದು ಸಸ್ಟೈನ್ ಮಾಡ್ತಕ್ಕಂಥ ಒಂದು ಶಕ್ತಿ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಈ ಥರ ಒಕ್ಕೂಟ ಭಾಳ ಅಪರೂಪ, ನಾನು ನೋಡೇ ಇಲ್ಲ. ತುಂಬ ಅಪರೂಪದ 30 ತಂಡ ಇದ್ದಾವೆ ಅಂತಂದರೆ ಅದ್ಭುತ ಅದು. ಸರ್ 30 ತಂಡ ಅಂದರೆ ಅಲ್ಲೂ ಸಹ ಪ್ರಾಕ್ಟಿಕಲಾಗಿ ಕೆಲವೊಂದು ಅರ್ಥ ಮಾಡ್ಕೋಬೇಕಾಯ್ತು. 30 ತಂಡ ಇದ್ದಾವೆ ಶಿವಮೊಗ್ಗದಲ್ಲಿ ಖಂಡಿತ. ಅದರಲ್ಲಿ ವರ್ಷಕ್ಕೆ ಒಂದು ನಾಟಕವನ್ನಾದರೂ ಮಾಡ್ತೇನೆ ಅನ್ನುವಂಥ ತಂಡಗಳು ಕನಿಷ್ಠ ಒಂದು 2-3 ಇದ್ದಾವೆ. ಆ ಥರದ್ದು ಒಂದು 7-8 ತಂಡ ಇದೆ. ಇಲ್ಲ 2 ವರ್ಷಕ್ಕೆ ಒಂದು ನಾಟಕ ಮಾಡ್ತೀನಿ ಅನ್ನೋದು ಇನ್ನೊಂದು 5-6 ತಂಡ ಇದೆ. 5 ವರ್ಷಕ್ಕೆ ಒಂದಾದರೂ ನಾಟಕ ಮಾಡ್ತೀನಿ ಅನ್ನೋ ತಂಡಗಳು ಸಹ ಒಂದು 5 ಇದೆ. ನಾವೆಲ್ಲ ಸೇರಿ ಒಕ್ಕೂಟ. ಆಮೇಲೆ ಒಕ್ಕೂಟಕ್ಕೆ ಸಾಂಸ್ಥಿಕ ಸ್ವರೂಪದ ಬಗ್ಗೆ ಹೇಳಿದರೆ ಅದು ಭಾಳ ಕಷ್ಟ. ಅದು ನಾವು ಹಾಗಾಗಿ ಒಕ್ಕೂಟಕ್ಕೆ ಕಲಾವಿದ ಸದಸ್ಯ ಅಲ್ಲ, ರಂಗತಂಡವೇ ಸದಸ್ಯ ಅಂತ ನಾವು ಮಾಡ್ತಾಯಿದ್ದೀವಿ. ರಂಗತಂಡ ಸದಸ್ಯ ಆಗಿರ್ಬೇಕು. ಯಾವುದೇ ನಾಟಕ ಯಾವುದೇ ಒಬ್ಬ ವ್ಯಕ್ತಿಯಿಂದ ನಾಟಕ ಆಗೋದಿಲ್ಲ. ಅದು ಈ ಕೆಲವು ತಂಡಗಳು ಹೇಳ್ತಾರೆ, ನೀವು ಎಷ್ಟು ಜನ ನಿಮ್ಮ ತಂಡದಲ್ಲೇ, ನಾನು ಒಬ್ಬನೇ, ಮತ್ತು ಉಳಿದವರೆಲ್ಲ ಅವರೆಲ್ಲ ಕರ್ಕೊಬರ್ತೀವಿ ನಾವು. ಆ ನಾಟಕ ಮುಗಿದ್ಮೇಲೆ ಹೋಗ್ತಾರೆ ಅವರು ಅಂತ. ಮತ್ತು ಸಮುದಾಯ ಹೆಂಗೆ ಕಟ್ತೀರಿ, ಒಂದು ತಂಡವನ್ನು ಹೆಂಗೆ ಕಟ್ತೀರಿ? ಇಲ್ಲ, ನಮ್ಮ ತಂಡ ಇದೆ ರಿಜಿಸ್ಟರ್ಡ್, ಸರಿ, ಅವನೊಬ್ಬನೇ ಇರ್ತಾನೆ. ಆ ಥರದ ತಂಡಗಳಿರ್ತವೆ. ಹಾಗಾಗಿ ನಾವು ಕಲಾವಿದರಿಗೆ ಸದಸ್ಯತ್ವ ಕೊಡೋಲ್ಲ, ಒಕ್ಕೂಟ ತಂಡಗಳಿಗೆ ಸದಸ್ಯತ್ವ ಕೊಡುತ್ತೆ. ಇದನ್ನು ನಾವು ಮೊದಲು ಪ್ಲಾನ್ ಮಾಡ್ಕೊಂಡಿದ್ದು. ಆಮೇಲೆ ಇನ್ನೊಂದು ಪ್ರೇಕ್ಷಕರದ್ದು ಹೇಳಿದ್ರಿ ನೀವು. ಪ್ರೇಕ್ಷಕರನ್ನು ನಾವು ಪ್ರತಿ ಸರಿ ನಾಟಕಕ್ಕೆ ಬಂದಾಗಲೂ ಸಹ ಅವರ ಅಡ್ರೆಸ್ಸು, ಫೋನ್ ನಂಬರನ್ನು ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಸಾಕಷ್ಟು ಜನರದ ಸಂಪರ್ಕ ಇದೆ, ಅವರಿಗೆ ಕಮ್ಯುನಿಕೇಟ್ ಮಾಡ್ತೀವಿ. ಆಮೇಲೆ ಇವತ್ತು ನಮಗೆ ಈ ಮಾಡರ್ನ್ ಪ್ಲಾಟ್ಫಾರ್ಮ್ಗಳೇನಿದ್ದಾವೆ ಅವನ್ನು ಸಮರ್ಥವಾಗಿ ಬಳಸ್ಕೊಂಡ್ರೆ ಶಿವಮೊಗ್ಗದಲ್ಲಿ 10,000 ಜನನ ಅಥವಾ ಏಕಕಾಲದಲ್ಲಿ 50,000 ಜನ 50,000 1 ಲಕ್ಷ ಜನ ತಲುಪೋದು ಕಷ್ಟ ಏನಲ್ಲ. ಯಾವುದೋ ಒಂದು ಫೇಸ್ಬುಕ್ಕಲ್ಲೇ ಒಂದು ಇಮೇಜನ್ನು ನಾವು ಬೂಸ್ಟ್ ಮಾಡ್ತೀವಿ ಅಂತಂದರೆ 1 ಲಕ್ಷ ಜನ ನೋಡಿದರೆ ಅದ್ರಲ್ಲಿ ಕನಿಷ್ಠ ಒಂದು 5,000 ಜನಕ್ಕೆ ತಲುಪಿರುತ್ತೆ. ಅದನ್ನು ಮಾಡ್ತೀವಿ. ಆಧುನಿಕ ಮಾದರಿಗಳೇನಿದ್ದಾವೆ, ಈ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಅದನ್ನೆಲ್ಲ ನಮ್ಮ ಹುಡುಗರೆಲ್ಲ ಕಲ್ತಿದ್ದಾರೆ, ಅದನ್ನು ಚೆನ್ನಾಗಿ ಮಾಡ್ತಾರೆ. ಅದನ್ನು ಬಳಸ್ಕೋತೀವಿ.
ಅಂದರೆ ಜನರಿಗೆ ಮಾಹಿತಿ ಕೊಡ್ತಕ್ಕಂಥವ್ರು ತಲುಪಕ್ಕೆ ಇರ್ತಕ್ಕಂಥ ಯಾವ ದಾರಿನೂ ಬಿಡಬಾರ್ದು, ಆ ಮೂಲಕ ಅವ್ರಿಗೆ ಹೇಳಬೇಕು ಅಂತೇಳಿ ಆ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ ಆಮೇಲೆ ಅದಾದಮೇಲೂ ಸಹ ನಾಟಕಕ್ಕೆ 200 ಜನ ಬಂದಿದ್ದು ಇದೆ, 500 ಜನ ಬಂದಿದ್ದು ಇದೆ, 800 ಜನ ಬಂದಿದ್ದು ಇದೆ. ಆ ಪ್ರೇಕ್ಷಕ ಬರಬೇಕಾದ್ರೆ ಒಂದು ತಂಡದ ನಾಟಕ ಅಂದಾಗ ಹಿಂದೆ ಈ ತಂಡ ಯಾವ ನಾಟಕ ಮಾಡಿತ್ತು ಹೇಗಿತ್ತು ಅಂತ ಯೋಚನೆ ಮಾಡ್ತಾನೆ. ಆ ನಾಟಕವನ್ನು ನಿರಾಸೆ ಆಗಿತ್ತು ಅಂತಂದರೆ ಬೇಡ ಬಿಡು ಹಾಗೆ ಈ ಸರಿನೂ ಹಾಗೆ ಇರುತ್ತೆ ಅಂತಾನೆ. ಆ ನಾಟಕ ಆಗುತ್ತೆ, ನಾಟಕ ಮುಂದೆ ಚೆನ್ನಾಗಾಯಿತು ಅಂತ ಗೊತ್ತಾಗುತ್ತಲ್ಲ, ನೆಕ್ಸ್ಟ್ ಹೋಗಲೇಬೇಕು ಅಂತಾನೆ. ಆ ನೆಕ್ಸ್ಟ್ ಹೋಗಲೇಬೇಕು ಅಂದಾಗ ಆ ನಾಟಕ ಚೆನ್ನಾಗಾದರೆ ಅವನು ಮತ್ತೆ ಮುಂದೆ ಬರ್ತಾನೆ, ಇಲ್ಲ ಅಂತಂದರೆ ಮತ್ತವನು ಬರೋದಿಲ್ಲ. ಈ ಥರದ ಭಾಳ ಕಾಂಪ್ಲೆಕ್ಸಿಟಿ ಇದೆ ಪ್ರೇಕ್ಷಕರನ್ನ ಅವ್ರು ರಂಗಮಂದಿರ ಕರ್ಕೊಂಡು ಬರಬೇಕು ಅಂತಂದರೆ. ಅಷ್ಟಾದಮೇಲೂ ಸಹ 7 ಗಂಟೆ ನಾಟಕ ಶುರುವಾಗುತ್ತೆ ಅಂದರೆ 6:45 ಮಳೆ ಬರಬಾರ್ದು ಅಂತಲೂ ಇರುತ್ತೆ. ಈ ಥರದ ಭಾಳ ಅನುಭವಿಸ್ಬೇಕಾಗತ್ತೆ. ಒಂದು ಸಂತೋಷದ ವಿಷಯ ಏನಂತಂದರೆ, ರಂಗತಂಡಗಳಿಗೆ ಮತ್ತು ನಾಟಕವನ್ನು ಆಯ್ಕೆ ಮಾಡುವಾಗ ಒಂದು ದೊಡ್ಡ ಚಾಲೆಂಜೇ ಇರ್ತದೆ ಎದುರಿಗೆ ಅಂತ. ಯಾಕಂದರೆ ನಾವು ಒಂದು ಪ್ರದರ್ಶನವನ್ನು ನೀಡಿದ ನಂತರ ಪ್ರೇಕ್ಷಕರ ಮನಸ್ಸಿನೊಳಗೆ ಉಳಿದ್ರೆ ಇನ್ನೊಂದು ನಾಟಕಕ್ಕೆ ಆ ತಂಡದ ಮೇಲೆ ಅವರು ಭರವಸೆ ಇಡಬಲ್ಲರು ಅಂತ. ಹಾಗಾಗಿ ತಮ್ಮ ಅಭಿಪ್ರಾಯದಲ್ಲಿ ರಂಗತಂಡ ನಿರ್ದೇಶಕರು ಅವರ ಆಯ್ಕೆ ಮತ್ತು ಅದರ ಪ್ರದರ್ಶನವನ್ನು ಭಾಳ ಜಾಗರೂಕವಾಗಿ ಮಾಡಬೇಕೇನು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಮತ್ತು ಬೇರೆ ಯಾರಾದರೂ? ಸರ್ ನಮಸ್ತೆ, ರಂಗನಾಥ್ ಶಿವಮೊಗ್ಗ ಮಾತಾಡ್ತೀನಿ. ನೀವು ಕಾಲೇಜಿನ ಹುಡುಗರಿಗೆಲ್ಲ ನಾಟಕ ಮಾಡಿಸಿರೋದು, ಅಲ್ಲೂ ನಾನು ಭಾಗಿಯಾಗಿದ್ದವನಾಗಿದ್ದೆ. ಇತ್ತೀಚೆಗೆ ನಾನು ವಿನೀತ್, ಸಂತೋಷ್ ದಿಂಡ್ಗೂರು ಇವರೆಲ್ಲರೂ ಸೇರಿ ಒಂದು ಹಾಸನದ ಒಂದು ಸ್ಥಳೀಯ ರಂಗತಂಡ ಅವರು ಕಾಲೇಜು ಯುವ ಪೀಳಿಗೆಯನ್ನು ಗುರಿಯಾಗಿಟ್ಕೊಂಡು ಒಂದು ಕಾಲೇಜು ರಂಗೋತ್ಸವ ಅಂತ ಆಯೋಜನೆ ಮಾಡಿದ್ರು. ಆ ಕಾಲೇಜುಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಏನು ಅಂದರೆ, ಅಲ್ಲಿ ಹೋದಂಥ ನಮಗೆಲ್ಲರಿಗೂ ನಾವು ಆಯ್ಕೆ ಮಾಡ್ಕೊಂಡಂಥ ಸಬ್ಜೆಕ್ಟ್ ಬೇರೆ ಇತ್ತು, ನಾಟಕ ಮಾಡಿಸ್ಬೇಕು ಅನ್ನೋಂಥದ್ದು. ಬಟ್ ಅಲ್ಲೇನಾಯಿತು ಸಮಸ್ಯೆ, ಹೋಗಿದ ಪ್ರತಿ ಕಾಲೇಜುಗಳಲ್ಲೂ ಈ ಜಾತಿ ಧರ್ಮ ಈ ಥರ ಸೆನ್ಸಿಟಿವ್ ವಿಷಯಗಳನ್ನ ದಯವಿಟ್ಟು ಮಾಡಬೇಡಿ, ಅದು ಪ್ರಾಬ್ಲಮೆಟಿಕ್ ಆಗಿದೆ ಅನ್ನೋ ಥರದ್ದು ಬಂದಿದ್ದರಿಂದ ಸಂಘಟಕರು ಅನಿವಾರ್ಯವಾಗಿ ರಂಗೋತ್ಸವ ನಡೀಬೇಕು ಅನಿವಾರ್ಯ ಕಾರಣಕ್ಕೆ ಅಂತೇಳಿ ಬೇರೆಯೇ ನೋಡಿ ಈ ಥರದ ಒಂದು ಸಮಸ್ಯೆ ಕ್ರಿಯೇಟ್ ಆಯಿತು. ಇದು ಶಿವಮೊಗ್ಗಕ್ಕಾಗಲಿ ಇನ್ನು ಬೇರೆ ಕಡೆಗಾಗಲಿ ಮುಂದೆ ಮಾಡುವಾಗ ಸಮಸ್ಯೆಗಳು ಉದ್ಭವ ಆಗ್ಬೋದು. ಇದನ್ನೇ ಹೇಗೆ ಟ್ಯಾಕಲ್ ಮಾಡ್ಬೋದು ಅನ್ನೋದನ್ನ ಒಂಚೂರು ಪ್ರಶ್ನೆಯಾಗಿ ಉಳಿದಿದೆ. ನನಗೂ ಪ್ರಶ್ನೆ ಅದು ಏನು ಅಂದರೆ, ನಾವೊಂದು ನಾಟಕ ಮಾಡ್ತೀವಿ ಅಂತ ಅಂದಾಗ, ನಾವು ತಿಂಗಳುಗಟ್ಟಲೆ ತಾಲೀಮು ಮಾಡಿ ರಂಗದ ಮೇಲೆ ಅದು ನಾಟಕ ತರ್ತೀವಿ ಅಂತ ಅಂದಾಗ, ಆ ನಾಟಕ ಅಲ್ಲಿ ಆಗುವಂತೆ ಮಾಡೋದು ಕೇವಲ ಆ ನಾಟಕದ ಕಲಾವಿದರ ಜವಾಬ್ದಾರಿ ಮಾತ್ರ ಆಗಿರಲ್ಲ, ಅದು ಒಂದು ಸಮಾಜ ಜವಾಬ್ದಾರಿ ಆಗಿರುತ್ತೆ, ಮತ್ತು ಜವಾಬ್ದಾರಿ ಹೊತ್ತವರ ಜವಾಬ್ದಾರಿನೂ ಆಗಿರುತ್ತೆ. ಶಿವಮೊಗ್ಗದಂಥ ಊರಲ್ಲಿ ಗೋಪಾಲ್ಗೌಡರು ಸಮಾಜವಾದಿ ಚಳವಳಿ ಇದ್ದಂಥ ಊರಲ್ಲಿ, ಬಂಗಾರಪ್ಪನವ್ರು ಇದ್ದಂಥ ಊರಲ್ಲಿ ಜತಿಗುರುನ ಚಂದ್ರ ನಾಟಕ ಮಾಡೋಕ್ಕಾಗಲ್ಲ ಅಂತಂದರೆ ಅದು ಒಂದು ತಂಡಕ್ಕೆ ಆದ ಅವಮಾನ ಅಲ್ಲ. ಅದು ಆ ನೆಲದಲ್ಲಿ ಇಂಥ ಒಂದು ಆಗ್ಲಿಕ್ಕೆ ಬಿಡಲಿಲ್ಲಲ್ಲ, ಜತೆಗುರುನ ಚಂದ್ರ ಅನ್ನುವಂಥ ನಾಟಕವನ್ನು ಆಗ್ಲಿಕ್ಕೆ ಬಿಡಲಿಲ್ಲಲ್ಲ, ಅವರಿಗೆ ಆದಂಥ ಅವಮಾನ ಅದು. ಆದರೆ ಆ ನಾಚಿಕೆ ಯಾರಿಗೂ ಇಲ್ಲ. ಇಂಥ ಒಂದು ನಾಟಕ ಅಥವಾ ಇಂಥ ಒಂದು ಕೃತಿ ರಂಗದ ಮೇಲೆ ಬರಬೇಕು, ಅದು ಬರದೇ ಇದ್ದರೆ ಸರಿಯಾಗಲ್ಲ, ಅದು ಇಂಥದ್ದು ಮಾಡಿಸ್ಬೇಕು ನಾವು, ಅಥವಾ ಆಗುವಂತೆ ಮಾಡಬೇಕು ಅಂತ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬಂದು ತಡೆ ಒಡ್ಡಿದ್ರು ಅಂತಂದರೆ ನಾಚಿಕೆ ಪಡ್ಕೊಳ್ಳೋರಲ್ಲ. ಈಗ ಒಂದು ನಾಟಕ ಅಲ್ಲ ಬಿಡಪ್ಪ, ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಲ್ಲ, ಈಗ ಹೋಗ್ರಪ್ಪ ನೀವು ಊರಿಗೆ ಹೋಗ್ರಿ, ಅವ್ನು ನೋಡೋಣಂತೆ, ಆಮೇಲೆ ಇನ್ನೊಂದು ಸರಿ ಬಂದು ಮಾಡೋಂತ ಇದೇ ನಾಟಕನ ಎಂತೋ ಮಾಡೋಣಂತೆ ಅಂತ ದೊಡ್ಡವರು ಹೇಳಿದ್ರು. ಅಲ್ಲಿ ಮುಗೀತಾ, ಆ ಕ್ಷಣಕ್ಕೆ ಜವಾಬ್ದಾರಿ ಮುಗಿಸಿರೋ ಅಲ್ಲಿಗೆ ಮುಗಿದೋಯ್ತು. ಮತ್ತೆ ಅವರು ಆ ನಾಟಕ ಇನ್ನೊಂದು ಸರಿ ಮಾಡೋದಿರಲಿ, ಕರೆಸೋದಿರಲಿ, ಮತ್ತೆ ತಿರುಗಿ ಮಾತು ಸಹ ಆಡಿಸ್ಲಿಲ್ಲ. ಹಾಗಾಗಿ ಬರೀ ನಾಟಕವನ್ನು ಆಗಬೇಕು, ಸಿನಿಮಾಗಳಿಗೂ ಸಮಸ್ಯೆ ಆಗಿದೆ. ಎಷ್ಟೋ ಸಿನಿಮಾಗಳು ಪ್ರದರ್ಶನ ಆಗಬಾರ್ದು ತಡೆಬಡಿದ್ದು ಇದೆ. ಅದು ಪ್ರದರ್ಶನ ಆಗದೇ ಇದ್ದರೆ ಅದು ಆ ಕಲಾವಿದನಿಗೋ ನಿರ್ದೇಶಕನಿಗೋ ತಂಡಕ್ಕೋ ಆಗುವಂಥ ಅವಮಾನ ಅಲ್ಲ, ಅದು ಸಮಾಜಕ್ಕಾಗೋ ಅವಮಾನ. ಮತ್ತು ಭಾಳ ಮುಖ್ಯವಾಗಿ ನಾವು ಯಾರನ್ನ ಆಡಳಿತ ಮಾಡೋರು, ಸರ್ಕಾರ ಅಥವಾ ಜವಾಬ್ದಾರಿ ಹೊತ್ತರು ಅಂತ ಹೇಳ್ತೀವಿ, ಅವರಿಗೆ ಆದ ಅವಮಾನ, ಅವರು ನಾಚಿಕೆ ಪಡಬೇಕು ಅಂತ ನನಗನ್ಸೋದು. ಆ ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಆಗುವಂಥ ಒಂದು ವಾತಾವರಣ ಬೇಕಲ್ಲಿ, ಇಲ್ಲದಿದ್ದರೆ ಅವ್ರು ಫೇಲ್ಯೂರ್. ಅದು ಸರ್ ನಮಸ್ತೆ, ಶ್ರೀನಿವಾಸ್ ರಾವ್ ಅಂತ. ಈಗ ಒಂದು ನಾಟಕ ಅಂತಂದರೆ ನಟರು ಬ್ಯಾಕ್ ಸ್ಟೇಜ್ ಬಿಟ್ಟು ಅದರಲ್ಲಿ ಒಬ್ಬ ಮ್ಯಾನೇಜರ್ ಅಂತ ಇರ್ತಾನೆ, ಸ್ಟೇಜ್ ಮ್ಯಾನೇಜರ್ ಅಂತ ಇರ್ತಾನೆ. ಅವನಿಗೆಲ್ಲ ನಾಟಕದ ಇಡೀ ಜವಾಬ್ದಾರಿ ಅವನ ಹೆಗಲ ಮೇಲೆ ಇರುತ್ತೆ. ಈ ಅರ್ಧ ಜನ ಹುಡುಗರನ್ನ ಒಟ್ಟಾಕದೆ ಅವನಿಗೆ ತಲೆಕೆಟ್ಟು ಕೆರಾಗೂ ಇರ್ತದೆ. ಅವನು ಅಂದರೆ ಅವ್ನಿಗಿರೋ ಜವಾಬ್ದಾರಿನ ಡೈರೆಕ್ಟ್ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅವನ್ನೆಲ್ಲ ಕೆಲಸನೂ ನಿರ್ವಹಿಸಬೇಕು. ಅವ್ನು ಮಾಡಿಲ್ಲ ಅಂದರೆ ಇಡೀ ನಾಟಕ ಹೋಗುತ್ತೆ. ಅಂದರೆ ಒಂದು ಪ್ರಾಪರ್ಟಿ ಥರದ್ದಾಗಲಿ, ಇನ್ನೊಂದು ಥರದ್ದಾಗಲಿ, ಪೈಂಟ್ ಥರದ್ದಾಗಲಿ, ಮತ್ತೊಂದು ಥರದ್ದಾಗಲಿ. ಅದಕ್ಕೇನಾದ್ರು ಅಂದರೆ ಅವ್ನು ಬಿಲ್ಡಪ್ ಆಗೋಕ್ಕೆ ನಿಮ್ದೇನಾದ್ರು ಸಜೆಷನ್ ಇದ್ದರೆ ಕೊಡ್ಬೋದಾ?
ಅಷ್ಟೇ ಕಷ್ಟ ಅಲ್ಲ ಅವನಿಗೆ ಇಬ್ಬ ನಟರು ಅಥವಾ ಒಬ್ಬ ನಟ ಒಬ್ಬ ನಟಿ ಪರ್ಸನಲಾಗಿ ಏನೇನು ಜಗಳ ಇರ್ತವೆ, ಅಥವಾ ನಿರ್ದೇಶಕರ ಬಗ್ಗೆ ಇವ್ನಿಗೆ ಏನು ಮಾತಾಡ್ತಾ ಇರ್ತಾನೆ, ಅವನಿಗೆ ಸೈಡಿಗೆ ಕರ್ಕೊಂಡೋಗಿ ಇಲ್ಲ ಕಣೋ ಇವರು ತುಂಬ ಗ್ರೇಟ್ ನಿರ್ದೇಶಕರು, ಕೆಲಸ ಮಾಡಿದ್ದೇನೆ, ಕೆಲಸ ಮಾಡೋ ನೀನು ಕಲಿತೀಯ ಅಂತ ಹೇಳೋದಾಗಿರಲಿ, ಇಬ್ಬಿಬ್ಬರು ಜಗಳ ಸಾಲ್ವ್ ಮಾಡೋದಾಗಿರಲಿ. ಆಮೇಲೆ ಒಂದು ಸಾಯಂಕಾಲ ನಾಟಕ ರಿಹರ್ಸಲ್ ಮುಗಿದ್ಮೇಲೆ ಹೋದ್ನ ಮನೆಗೆ 11 ಗಂಟೆವರೆಗೂ ಹೋದ್ನ, 11 ಗಂಟೆ ಆದರೂ ಮನೆಗೆ ಬಂದಿಲ್ಲ ಅಂದರೆ ಫೋನ್ ಬರೋದು ಅಲ್ಲಿಗೆ ಇವನಿಗೇನೆ, ಸಂಘಟಕನೇ. ಇವೆಲ್ಲವೂ ಇರ್ತವೆ. ಹಾಗಾಗಿ ಸಂಘಟಕ ಅವೆಲ್ಲವನ್ನೂ ಅನುಭವಿಸ್ಬೇಕು, ಎಲ್ಲವನ್ನೂ ಮಾಡಬೇಕು, ಎಲ್ಲವನ್ನೂ ನಿರ್ವಹಣೆ ಮಾಡಬೇಕು. ಆದರೆ ಅವನು ಯಾವತ್ತೂ ಸ್ಟೇಜ್ ಮೇಲೆ ಬರಲ್ಲ, ಅವನು ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ. ಅವನು ಅಲ್ಲಿ ಮುಂದೆ ಕಾಣೋದು ನಿರ್ದೇಶಕ, ನಟ, ನಾಟಕಗಾರರು ಇವರೇ ಕಾಣ್ತಿರ್ತಾರೆ. ಹಾಗಾಗಿ ಸಂಘಟಕ ಇದ್ದು ಮಾತ್ರಕ್ಕೆ ನಾಟಕ ಆಗುತ್ತೆ ಅಂತ ನಾನು ಹೇಳಲ್ಲ. ಇದು ಒಟ್ಟು ಕ್ರಿಯೆ, ಇದು ಎಲ್ಲರೂ ಸೇರಿ ಎಲ್ಲರೂ ಮಾಡಬೇಕಾದ ಕ್ರಿಯೆ. ಆ ಮ್ಯಾನೇಜರ್, ಆ ಸಂಘಟಕ ಏನಿರ್ತಾನೆ ಅವನದು ಒಂದು ದೊಡ್ಡ ಪಾತ್ರನೇ ಇರುತ್ತೆ ಇಲ್ಲಿ ಅಂತ. ಅದನ್ನು ಅನುಭವಿಸ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಸಂಘಟಕ ಅಂತಂದಮೇಲೆ ಹೊತ್ಕೊಳ್ಬೇಕಾಗತ್ತೆ. ಎಷ್ಟೋ ನಾಟಕಗಳು ನಾನು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿದ್ದು ಹರಕೆ ಆಟ ಅಂತ ಹೇಳ್ತಾರೆ. ಹರಕೆ ಆಟ ಮಾಡಿಸ್ಬಿಟ್ಟಿದ್ದೆ ಎಷ್ಟೋ ಜನ. ಅಂದರೆ ನನಗೆ ಇನ್ನೂ ನೆನಪಿದೆ, ಗೋಕುಲ ನಿರ್ಗಮನ ನಾಟಕ ಮತ್ತು ನೇಪಥ್ಯ ತಂಡದಿಂದ ಅದು ರಿಪ್ರೊಡಕ್ಷನ್ ಆಯಿತು. ಗೋಕುಲ ನಿರ್ಗಮನ ನಾಟಕ ಮಾಡಲೇಬೇಕು, ಎಷ್ಟು ಫೇಮಸ್ ನಾಟಕ. ನೀನಾಸಂ ತಿರುಗಾಟದಲ್ಲಿ ರಾಜ್ಯಾದ್ಯಂತ ಎಷ್ಟು ಜನ ನೋಡಿದ್ದಾರೆ, ಹಾಡುಗಳು ಎಷ್ಟು ಫೇಮಸ್ಸು. ಅವರೇ ಶೈಲಕ ಮತ್ತು ಚಂದ್ರಶೇಖರ ಆಚಾರ್ಯ ಹಾಡು ಹೇಳ್ತಾರೆ. ಇದನ್ನು ಶಿವಮೊಗ್ಗದಲ್ಲಿ ಮಾಡಲೇಬೇಕು ಅಂಥೇಳಿ ಹಠ ತೊಟ್ಟು ಸಿಕ್ಕಾಬಟ್ಟೆ 4 ದಿನ ಆಟೋ ಪ್ರಚಾರ, ಆಮೇಲೆ ಒಂದು 200-300 ಜನಕ್ಕೆ ಫೋನು, ಅಷ್ಟೆಲ್ಲ ಮಾಡಿ ಕೊನೆ ನನಗೆ ಏನು ಅಂದರೆ ಕಾನ್ಫಿಡೆನ್ಸ್ ಏನಂದರೆ, ಗೋಕುಲ ನಿರ್ಗಮನ ನಾಟಕ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಕನಿಷ್ಠ 1000 ಜನ ಬರ್ತಾರೆ, ಇದು ಸಕ್ಸಸ್ ಆಗುತ್ತೆ. ಟಿಕೆಟಿಂದ ಏನು ಹಿಂಗೆ ದುಡ್ಡು ಬರುತ್ತೆ, ನನ್ನ ಕೈಲಿ 1 ಪೈಸೆ ಇದ್ದಿಲ್ಲ. ಈ ದುಡ್ಡೇನು ಬರುತ್ತೆ ಇದನ್ನು ಹಿಂಗೆ ತಂಡಕ್ಕೆ ಕೊಟ್ಬಿಡ್ತೀನಿ, ಊಟದೊಂದು ಆಗಿದೆ, ರಂಗಮಂದಿರ ಆಗಿದೆ ಅಂತ ನನ್ನ ಮನಸ್ಸಲ್ಲಿ. ಎಲ್ಲ ಪ್ರಚಾರ ಆಯ್ತು, ಎಲ್ಲ ಚೆನ್ನಾಗಿತ್ತು, ಎಲ್ಲ ಅದ್ಭುತವಾಗಿತ್ತು. ಕರೆಕ್ಟ್ ಆರಂಭಕ್ಕಲ್ಲಿ ಮಳೆ ಬಂತು. 7 ಗಂಟೆಗೆ ನಾಟಕ ಶುರು, ವೇದಿಕೆ ಕಾರ್ಯಕ್ರಮ ಎಲ್ಲ ಏನಿಲ್ಲ. 7 ಗಂಟೆ ಕೊನೆಗೆ 10 ನಿಮಿಷ ಆಡಿದೆ. ಮಳೆ ಇನ್ನೂ 7:15 ಶಿವಮೊಗ್ಗದಲ್ಲಿ ಹೆಂಗೆ ಒಂದು ಸರಿ ಮಳೆ ಬಿತ್ತು ಅಂದರೆ ಏನು ಬೇಡ ಅಂತೇಳಿ ಟೀ ಕಾಫಿ ಬಿಸಿ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ಮನೇಲಿ. ಬಂದಿದ್ದು ಇಡೀ ಟಿಕೆಟ್ ಕೌಂಟ್ರಲ್ಲಾಗಿದ್ದು ಬರೀ 2,000-2,500 ಎಲ್ಲ. ಇದು ಸಂಘಟಕನ ಅನುಭವ ಅಂತ ಹೇಳಿದ್ದೆ ಅಷ್ಟೇ, ಈ ಥರದ್ದು ಆಗಬೇಕು ಅಂತ ಅಲ್ಲ, ಆಗುತ್ತೆ ಕೆಲವು ಸರಿ, ಅನುಭವಿಸ್ಬೇಕಷ್ಟೇ ಸಂಘಟಕ ಕೊನೆಗೆ. ಆದರೆ ನಾಟಕ ಆಯ್ತಲ್ಲ, ಕೊನೆ ನಾಟಕ ಮಾಡಿದ್ವಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಇದುವರೆಗೂ ನಮ್ಮ ಟೀಮ್ ರಂಗ ತಂಡದಲ್ಲಿ ಯಾವುದಾದ್ರೂ ಒಂದು ನಾಟಕ ಡೇಟ್ ಅನೌನ್ಸ್ ಮಾಡಿದರೆ ಅದನ್ನು ನಾನು ಯಾವತ್ತೂ ಆ ಡೇಟನ್ನು ತಪ್ಪಿಸಿಲ್ಲ. ಆ ಶೋ ಆಗಲೇಬೇಕು, ಆ ಶೋ ನಡೀಲೇಬೇಕು. ಒಂದು ಅನುಭವನ ಹೇಳ್ತೇನೆ. ಯಯಾತಿ ನಾಟಕ ಸಾಗರದಲ್ಲಿ ಪ್ರದರ್ಶನ ಆಗಿತ್ತು. ಶರ್ಮಿಷ್ಠೆ ಪಾತ್ರ ಮಾಡುವಂಥ ಹುಡುಗಿ ಶೋ ಇದೆ ಅಂದಾಗ 2 ದಿನ ರಿಹರ್ಸಲ್ ಬರಲಿಲ್ಲ, 3 ದಿನ ರಿಹರ್ಸಲ್ ಬರಲಿಲ್ಲ, ಗ್ರಾಂಡ್ ರಿಹರ್ಸಲ್ಗೂ ಬರಲಿಲ್ಲ. ಅವಾಗೆಲ್ಲ ಲ್ಯಾಂಡ್ ಫೋನ್ ಮೊಬೈಲ್ ಹತ್ತು ಇದ್ದಿಲ್ಲ ಏನು, ಎಲ್ಲಿ ಹೋದ್ಲು, ಯಾಕೆ ಬರಲಿಲ್ಲ ಅಂತ ಭಾಳ ಅನುಮಾನ ಆಯಿತು. ಕೊನೆಗೆ ಏನಿಲ್ಲ ಬಿಡು, ಗೊತ್ತು ನಾಟಕ ಇದೆ ಅಂತೇಳಿ ಬೆಳಗ್ಗೆ ಹೋಗ್ತಾ ಕರ್ಕೊಂಡು ಹೋಗೋಣ ಅಂಥೇಳಿ ಸರಿ ನಾಟಕ ಶೋ ದಿವಸ ಅವಳು ಮನೆ ಮುಂದೆ ಹೋಗಿ ನಿಂತರೆ ಆ ಹುಡುಗಿ 4 ದಿನದಿಂದ ಮನೇಲಿಲ್ಲ, ಮನೇಲೆಲ್ಲ ಹುಡುಕ್ತಾ ಇದ್ದಾರೆ, ಇಲ್ಲೋಗಿ ಹೇಳೋ ಗೊತ್ತಿಲ್ಲ 4 ದಿವಸದಿಂದ. ಶರ್ಮಿಷ್ಠೆ ಪಾತ್ರ ಮಾಡಲೇಬೇಕು, ನಾಟಕ ಆಗಲೇಬೇಕು. ಅಲ್ಲಿ ಡೇಟ್ ಅನೌನ್ಸ್ ಆಗಿದೆ. ಕೊನೆಗೆ ಅಲ್ಲೇ ರಸ್ತೆಯಲ್ಲಿ ನಿಂತ್ಕೊಂಡಿದ್ದೆ ಒಂದು 7 ಜನ. ಏನು ಮಾಡೋದು ಅಂದು, ಇಲ್ಲ ಶರ್ಮಿಷ್ಠೆ ಮಾಡಬೇಕು ಅದು. ಏನು ಮಾಡೋದು ಅಂದು ನಾನು ಹೇಳಿದೆ, ನಾನೇ ಶರ್ಮಿಷ್ಠೆ ಮಾಡ್ತೀನಿ ಅಂದೆ. ಹಾಂ ಸರಿ ಅಂದು. ಕೊನೆಗೆ ವೇಗ ನಾನು ನಿರ್ದೇಶಕ ಅಂದರೆ ಡೈಲಾಗ್ ಇಲ್ಲ ನನಗೆ ಗೊತ್ತಿತ್ತು. ವೆಹಿಕಲಲ್ಲಿ ಹೋಗ್ತಾ ಪ್ರಾಕ್ಟೀಸ್ ಮಾಡಿದೆ. ಸಾಗರ ಪ್ರತಿಭೆಗೆ ಫೋನ್ ಮಾಡಿದೆ, ನನಗೆ ಒಂದು ಸೀರೆ ಬೇಕು, ಒಂದು ಬ್ಲೌಸ್ ಬೇಕು, ಒಂದು ಇದು ಬೇಕು ಅಂದೆ. ಯಾಕೆ ಅಂದೆ, ನನಗೆ ಬೇಕು ಅಂತ ಅಂದೆ. ಹೋಗಿ ಆ ರಂಗಮಂದಿರಕ್ಕೆ ಹೋದಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡಲ್ಲಿ ಹೇಳಿದೆ, ಕ್ಲೀನ್ ಶೇವ್ ಮಾಡಿದೆ, ಅಲ್ಲಿ ಹೋದೆ, ಸೀರೆ ಉಟ್ಕೊಂಡೆ, ಪಾತ್ರ ಮಾಡಿದೆ. ಕೊನೆಗೆ ವಿಮರ್ಶೆ ಏನು ಬಂತು ಅಂದರೆ, ನಿರ್ದೇಶಕರು ಶರ್ಮಿಷ್ಠೆ ಒಂದು ಗಂಡು ಪಾತ್ರ, ಅದು ಭಾಳ ಗಟ್ಟಿಗಿತ್ತಿ ಪಾತ್ರ, ಅದಕ್ಕೆ ನಿರ್ದೇಶಕರು ಒಬ್ಬ ಹುಡುಗನಿಗೆ ಗಂಡು ಪಾತ್ರ ಮಾಡಿದ್ದಾರೆ ಅಂತ ಬಂದು. ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರಮೂರ್ತಿ ಅಂತ. ನಾನೊಬ್ಬ ರಂಗನಟ. ನಾಟಕ ಅಂದಮೇಲೆ ಒಬ್ಬ ನಿರ್ದೇಶಕ ಅದರ ಜವಾಬ್ದಾರಿನ ವಹಿಸ್ಕೊಂಡಿರ್ತಾನೆ. ತಾವು ಹೇಳಿದ ಹಾಗೆ ನಟರ ಒಂದು ಅಭಿಪ್ರಾಯನೂ ಕೂಡ ನಾವು ತಗೋಬೇಕಾಗತ್ತೆ ಅಂತ. ಈಗ ನಿರ್ದೇಶಕ ಆದವನು ನಾನೇ ನಿರ್ದೇಶಕ ಅನ್ನೋ ಒಂದು ಈಗೋ ಅವನಲ್ಲೂ ಇರುತ್ತೆ. ಬಟ್ ನಟರ ಒಂದು ಅಭಿಪ್ರಾಯಗಳನ್ನು ಕೂಡ ನಾವು ಕ್ರೋಢೀಕರಿಸ್ಕೊಂಡು ನಾಟಕನ ಮುಂದುವರಿಸಿ, ಅಥವಾ ನಟರು ಹೇಳಿದ ಅಭಿಪ್ರಾಯ ನಾವು ಸ್ವೀಕರಿಸಿ ಹೋದರೆ ಅವನು ಏನು ನನಗೆ ಅವಮಾನ ಆಯಿತು, ನಾನು ಹೇಳಿದ್ದನ್ನು ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ ಅನ್ನೋ ಒಂದು ಇದಿರುತ್ತೆ. ಅಥವಾ ನಾನೇ ನಿರ್ದೇಶಕ ಅನ್ನೋ ಈಗೋ ಇವನ ಹತ್ರ ಇದ್ದರೂ ಅವನು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ, ಈ ಥರದ ಸಮನ್ವಯದ ಕೊರತೆ ಇದ್ದಾಗ ನಾವು ಯಾವ ಥರ ಅಂದರೆ ಈ ಜನ ಏನು ತಿಳ್ಕೊತಾರೆ ಅಂದರೆ, ನಮ್ಮ ಸ್ನೇಹಿತರುಗಳಾಗಲಿ ಅವರಾಗಲಿ
ಎಲ್ಲರೂ ನಿರ್ದೇಶಕರೇ ಆಗ್ತಿರಲ್ರಿ ಅಂತಾರೆ. ನಾವು ಅಭಿಪ್ರಾಯ ಸ್ವೀಕರಿಸಿದ ಮಾತ್ರಕ್ಕೆ ಅದು ನಮ್ಮ ಕೊರತೆ ಅಲ್ಲ ಅಂತ ನನ್ನ ಅಭಿಪ್ರಾಯ ಆಗುತ್ತೆ. ಬಟ್ ಇದನ್ನು ಹೇಗೆ ನಾವು ಅದನ್ನು ಸಮನ್ವಯಿಸಬಹುದು ಅಂತ ಕೇಳ್ತಾ ಇದ್ದೀನಿ ಸರ್. ಇದು ಭಾಳ ದಿವಸದ ಚರ್ಚೆ ಇದೆ ಸರ್. ನಾಟಕ ಅಂದರೆ ಯಾರ ಮಾಧ್ಯಮ ಇದೆ ಅಂತೇಳಿ. ನಾನು ನಂಬಿರೋದು ನಾಟಕ ಅಂದರೆ ಇದು ಇವತ್ತಿಗೂ ಡೈರೆಕ್ಟರ್ ಮೀಡಿಯಾ, ನಿರ್ದೇಶಕರದ್ದೇ ಮಾಧ್ಯಮ. ಆ ನಿರ್ದೇಶಕನಿಗೆ ನಾಟಕ ಹೀಗೆ ಬರಬೇಕು, ಆ ನಟ ಇಲ್ಲಿ ನಿಲ್ಲಬೇಕು, ಅವನ ಮೇಲೆ ಮೆಟ್ಲು ಹತ್ತಬೇಕು, ಬೆನ್ನು ತಿರುಗಿಸ್ಬೇಕು, ನಡ್ಕೊಂಡು ಹೋಗ್ಬೇಕು, ಪಲ್ಟಿ ಹೊಡಿಬೇಕು, ಬೀಳಬೇಕು, ಅಳಬೇಕು, ನಗಬೇಕು ಅಂತ ಅವನ ಮನಸ್ಸಲ್ಲಿ ಇಡೀ ಒಟ್ಟು ನಾಟಕವನ್ನು ಹೆಂಗೆ ಕಟ್ಟಬೇಕು ಅಂತ ಇರುತ್ತೆ. ಒಬ್ಬ ನಟನಿಗೆ ಅವನ ಪಾತ್ರ ಇರುತ್ತೆ, ಅಥವಾ ಅವನ ಜೊತೆಗೆ ಕೋಆರ್ಡಿನೇಷನ್ ಮಾಡ್ತಾರೆ ಅವನ ಪಾತ್ರದ ಬಗ್ಗೆ ಇರುತ್ತೆ. ಆದರೆ ಎಲ್ಲ ಪಾತ್ರಗಳು ಹೇಗೆ ಬರುತ್ತೆ ಮತ್ತು ಎಲ್ಲ ಪಾತ್ರಗಳು ಸ್ಟೇಜ್ ಮೇಲೆ ಬಂದಾಗ ಹೇಗೆ ಕಾಣುತ್ತೆ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ನಿರ್ದೇಶಕನಿಗೆ ಮಾತ್ರ ಗೊತ್ತಿರುತ್ತೆ, ಅವನೇ ಯೋಚನೆ ಮಾಡ್ತಿರ್ತಾನೆ. ಹಾಗಾಗಿ ನಟ ಮೊದಲು ನಿರ್ದೇಶಕ ಹೇಳಿದ್ದನ್ನೇ ಮಾಡಬೇಕು ಅಂತ ನಾನು ನಂಬೋದು ಇವತ್ತು. ಅವನಿಗೆ ಒಟ್ಟಾರೆ ಒಂದು ಮ್ಯೂಸಿಕ್ಕು ಹೇಗೆ ಬರಬೇಕು, ಅವ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಮ್ಯೂಸಿಕ್ ಏನಿರಬೇಕು ಅನ್ನೋದನ್ನು ಸಹ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ನಟ ಮಾತ್ರ. ಆಮೇಲೆ ಇನ್ನೊಂದೇನೆಂದರೆ ಭಾಳಷ್ಟು ಜನ ನಿರ್ದೇಶಕರದ್ದು ಅದೊಂದು ಸ್ಟೈಲ್ ಇರುತ್ತೆ ಅವರಿಗೆ. ಆರ್ಟಿಸ್ಟ್ ಇಂಪ್ರೂವೈಸೇಷನ್ ಮಾಡ್ತಾರೆ, ನೀನು ಇದು ಮಾಡು ಅದು ಮಾಡು ಅಂತಾರೆ. ಆದರೆ ಒಂದು ಗಮನಿಸಿ ನೀವು, ಅವ್ರು ಎಷ್ಟೇ ಇಂಪ್ರೂವೈಸ್ ಮಾಡಿದ್ರು ಸಹ ಇವರಿಗೆ ಯಾವ್ದು ಬೇಕು ಅಂತ ಅನಿಸಿರುತ್ತೋ ಅದು ಬರೋವರೆಗೂ ಸಹ ಒಪ್ಪಲ್ಲ ಅವರು. ಇವ್ರು ಹೇಳ್ಕೊಟ್ಟಿದ್ರೆ ಅದನ್ನೇ ಹೇಳ್ಕೊಡ್ತಾ ಇದ್ರು. ಆದರೆ ಅದನ್ನು ಒಬ್ಬ ನಟ ಹುಡುಕೊಳ್ಳಿ, ನಟ ಅದನ್ನು ಮಾಡಲಿ ಅಂಥೇಳಿ ಅವ್ರನ್ನ ಅಲ್ಲಿವರೆಗೂ ತಂದು ನಿಲ್ಲಿಸಿ ಇದಿರಲಿ ಅಂತ ಹೇಳಿದಾಗ ಒಬ್ಬ ನಟನಿಗೂ ಈಗೋ ಸಮಾಧಾನ ಆಗ್ಬೋದು ಅಂತ, ನಾನು ಮಾಡಿದ್ದೇನೆ ಒಪ್ಕೊಂಡ್ರಲ್ಲಪ್ಪ ಅಂತ. ಆದರೆ ಅವನಿಗೆ ಬೇಕಾಗಿದ್ದನ್ನು ಅವ್ರು ಮಾಡಿದ್ದಕ್ಕೆ ಒಪ್ಕೊಂಡಿದ್ದಾರೆ ಹೊರತು ಬೇರೆ ಥರ ಅಲ್ಲ. ಹಾಗಾಗಿ ಅಂತಿಮವಾಗಿ ನಾಟಕ ನಿರ್ದೇಶಕನ ಮಾಧ್ಯಮವೇ, ಅವರೇ ಮಾಡಬೇಕು. ಆಮೇಲೆ ಇಲ್ಲಿ ನಿರ್ದೇಶಕ ಹೇಳಿದ್ದನ್ನೇ ನಟ ಕೇಳಬೇಕು, ನಿರ್ದೇಶಕ ಹೇಳಿದ್ದನ್ನೇ ಸಂಘಟಕ ಕೇಳಬೇಕು. ನನಗೊಂದು ಇದು ಬೇಕು ಸೆಟ್ ಅಂದಾಗ ಮಾಡ್ಬೇಕು ಸಂಘಟಕ, ನಿರ್ದೇಶಕನೇ ಕ್ಯಾಪ್ಟನ್ ಆಗಿರಬೇಕು. ನಾನು ಇದುವರೆಗೂ ನಂಬ್ಕೊಂಡು ಬಂದ್ರೆ ಸರ್. ಆದರೆ ನಟ ಅವಮಾನ ಅನ್ನೋದು ಅಂತ ಇಟ್ಕೊಳ್ಳೋದು ಸರಿಯಲ್ಲ ಮನಸ್ಸಿನಲ್ಲಿ ಅಂತ ನನ್ನ ಅಭಿಪ್ರಾಯ. ನಟ ಅವಮಾನ ಅನುಭವಿಸ್ಲೇಬೇಕು. ಅಲ್ಲ ಅದು ಸರಿ, ಮೊದಲಿಂದನೂ ಆಗಿದೆ. ರಘುನಂದನ್ ಅವ್ರ ಹತ್ರ ಒಂದು ನಾಟಕ ನಿರ್ದೇಶನ ಮಾಡಿ, ಒಂದು ಆಕ್ಟ್ ಮಾಡಿ, ರಘುನಂದನ್ ಅವರ ನಿರ್ದೇಶನದಲ್ಲಿ ಒಂದು ನಾಟಕ ಮಾಡಿ. ಅಂದರೆ ಆ ನಿರ್ದೇಶಕನಿಗೆ ಏನು ಬೇಕೋ ಅದನ್ನು ನಿರ್ದೇಶಕ ಹೊಡೆದು ಬಡದಾದ್ರೂ ತಗೋತಾನೆ. ಅದನ್ನು ನಟ ಅದನ್ನು ನನಗೆ ಅವಮಾನ ಅಂತ ಅನ್ಕೋಬಾರ್ದು, ಒಂದು ಕಲಿತೆ ಅಂತ ಅನ್ಕೋ. ಒಟ್ಟಾರೆ ನಾಟಕ ಬರುತ್ತೆ. ಅದೇ ಈ ಥರದ್ದೆಲ್ಲ ಇರುವಾಗಲೂ ಕೂಡ ನಟರು ಮುನಿಸ್ಕೊಂಡಿರೋದು ಉಂಟು. ಅದಕ್ಕೆ ಇಲ್ಲ ಮುನಿಸ್ಕೋಬಾರ್ದು, ಕಲಿತೆ ಅಂತ. ಹೌದು, ಅವರು ಬರುವಾಗಲೇ ಅವರು ಒಂದು ಬ್ರಾಡ್ ಮೆಂಟಾಲಿಟಿ ಇಟ್ಕೊಂಡು ಬರಬೇಕು ಅಂತ ನನ್ನ ಅಭಿಪ್ರಾಯ. ಅಂದರೆ ಅದು ಒಂದು ತಂಡವಾಗಿ ಮೊದಲು ಒಂದು ಸಭೆ ಅಂತ ಕುಳಿತಾಗ ನಾಟಕ ತಯಾರಿ ಕುತ್ಕೊಂಡಾಗ ಅದನ್ನು ಎಲ್ಲ ನಟರಿಗೂ ಕ್ಲಿಯರ್ ಮಾಡಿಬಿಡ್ಬೇಕಲ್ಲಿ. ನಿರ್ದೇಶಕನೇ ಹೇಳ್ತಾನೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು, ಅದನ್ನೇ ಮಾಡಿ ನೀನು. ಧನ್ಯವಾದ. ಆಮೇಲೆ ಅದು ನಿನ್ನ ಒಳಗೇನಿದೆ ಅದನ್ನು ಹೇಗೆ ಹೊರಗೆ ತೆಗಿಬೇಕು ಅಂತ ನಿರ್ದೇಶನಕ್ಕೆ ಗೊತ್ತಿರುತ್ತೆ. ಆ ಕಾರಣಕ್ಕೆ ಒಂದು ನಿರ್ದೇಶಕ ಆಗಿರ್ತಾನೆ ಅಂತ. ಹಲೋ ಸರ್, ನನ್ನ ಹೆಸರು ಸುಮಾ ಅಂತ, ಬೆಂಗಳೂರು. ರಂಗಭೂಮಿಗೆ ನಾನಂತೂ ತುಂಬ ಹೊಸಬ್ಳು ಸರ್. ನಾನಿವಾಗ ಕೇಳ್ತಿರೋದು ಕೂಡ ಆ ಮಾತು ಎಷ್ಟು ತೂಕ ಇದೆ ಅಂತಲೂ ನಂಗೆ ಗೊತ್ತಿಲ್ಲ. ಒಂದು ರಂಗಭೂಮಿಗೆ ಯಂಗ್ಸ್ಟರ್ಸ್ ಬರಬೇಕು, ಹೌದು, ಮತ್ತು ಹೆಣ್ಮಕ್ಳು ಬರ ತುಂಬಾ ಇದೆ ಅಂತ ನಮ್ಮ ನಿರ್ದೇಶಕರು ಯಾವಾಗಲೂ ಹೇಳ್ತಿರ್ತಾರೆ. ನಮ್ಮ ಟೀಮಲ್ಲಿ ಕೂಡ 18ರಿಂದ 20 ಜನ ಇದ್ವಿ. ಅದರಲ್ಲೆಲ್ಲ ನಾನು ಒಬ್ಬಳೇ ಇದ್ದಿದ್ದು ಹೆಣ್ಮಗು ಅಂತ. ಅವ್ರೇನಾದರೂ ನನಗೆ ಜೋರಾಗಿ ಹೇಳೋಕ್ಕೂ ಹೆದರ್ಕೊಂತಿದ್ರು, ಇರೋದೊಬ್ಳು ಅವಳು ಬಿಟ್ಟೋದ್ರೆ ಏನು ಮಾಡೋದು ಅಂತ. ಸೊ ನೆಕ್ಸ್ಟು ಸರ್, ಈ ಥರ ಅವರು ಹೇಳ್ತಿದ್ರು ಕೂಡ, ನೀನೊಂಥರ ಗಾಂಧಾರಿ, ನಮ್ಮ ಇಷ್ಟು ಜನನ ಹೆತ್ತಿದ್ಯಾ. ಯಾಕಂದರೆ ಆ ಟೀಮಲ್ಲಿ ನಾನು ಒಬ್ಬಳೇ ಹೆಣ್ಮಗು, ಅವ್ರ ಜೊತೆ ಹೋಗ್ತಿದ್ದೆ, ಆ್ಯಕ್ಟಿವಿಟೀಸ್ ಇರ್ತಿತ್ತು, ಏನು ಕ್ಲಾಸಸ್ ನಡೀತಿದ್ರು ಅದರಲ್ಲೆಲ್ಲ ಇನ್ವಾಲ್ವ್ ಆಗ್ತಿದ್ದೆ. ಸಂಘಟಕರು ಅನ್ನೋದು ತುಂಬಾ ಪಾತ್ರ ವಹಿಸುತ್ತೆ, ಹೌದು. ಈ ಥರ ಇಷ್ಟು ಜನನ ಹಿಡಿದಿಟ್ಕೊಳ್ಳೋದ್ರಲ್ಲಿ ನಿರ್ದೇಶಕರ ಪಾತ್ರ ಎಷ್ಟಿರುತ್ತೆ, ಸಂಘಟಕರ ಪಾತ್ರ ಎಷ್ಟಿರುತ್ತೆ ಸರ್? ಎಲ್ಲರದ್ದು ಇರುತ್ತಪ್ಪ, ಎಲ್ಲರದ್ದು ಇರುತ್ತೆ. ತಂಡ ಅಂತಂದಮೇಲೆ ಸಂಘಟಕನ ಪಾತ್ರ ಮಾತ್ರ ಇರುತ್ತೆ ತಂಡವನ್ನು ಉಳಿಸ್ಕೊಳ್ಳೋದ್ರಲ್ಲೆಲ್ಲ. ಇಡೀ ತಂಡವೇ ತಂಡವಾಗಿ ಉಳಿಯೋದ್ರಲ್ಲಿ ಆ ತಂಡದ ಜವಾಬ್ದಾರಿ ಇರುತ್ತೆ. ಈಗ ಸಂಘಟಕ ಒಬ್ಬ ವಿಶ್ವಾಸಕ್ಕೆ ಕಂಡು ಅಥವಾ ಇನ್ನೊಬ್ಬ ಯಾರೋ ಅವನಿಗೆ ಒದ್ದೋಡ್ಸಿರೋ ಅವನಿರ್ತಾನ, ನೀನು ಬೇಡ, ನಿನ್ನ ತಂಡನೂ ಬೇಡ, ಸಂಘಟನೆ ಬೇಡ, ಯಾವುದು ಬೇಡ, ಹೋಗುವಂತಾನೆ. ಹಾಗಾಗಿ ನಾವು ಒಟ್ಟು ಸಮುದಾಯವನ್ನು ಹೇಗೆ ಕಟ್ತೇವೆ ಅನ್ನೋದೇ ಮುಖ್ಯ. ಒಟ್ಟು ನಾವು ಪರಸ್ಪರ ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದೇ ಮುಖ್ಯ. ಆಮೇಲೆ ಇನ್ನೊಂದು, ಒಬ್ಬ ತಂಡಕ್ಕೆ ಇರ್ತಕ್ಕಂಥ ಬದ್ಧತೆ ಏನು, ಅದು ಭಾಳ ಮುಖ್ಯನೇ. ಶಿವಮೊಗ್ಗದಲ್ಲಿ, ಮತ್ತೆ ಶಿವಮೊಗ್ಗ ಯಾಕೆ ನನ್ನ ಅನುಭವದ ಕ್ಷೇತ್ರ ಆಗಿರೋದ್ರಿಂದ, ಶಿವಮೊಗ್ಗದಲ್ಲಿ ಕೆಲವು ನಟರಿದ್ದಾರೆ, ಒಂದು 4-5 ಜನ ನಟರವರು. ಯಾವ ತಂಡನಾದರೂ ಕರೀಲಿ ಅವರಿಗೆ ಆಕ್ಟ್ ಮಾಡೋಕ್ಕೆ, ಯಾರೇ ಕರೀಲಿ, ಯಾವ ತಂಡ ಅಟ್ ಎ ಟೈಮಲ್ಲಿ ಬೇಕಾದ್ರೆ 2-3 ನಾಟಕ ರಿಹರ್ಸಲ್ ಬೇಕಾದ್ರೆ ಆಗಲಿ, 1 ಗಂಟೆ 1 ರಿಹರ್ಸಲ್ಲಿಗೆ ಹೋಗ್ತಾರೆ, ಮಾಡ್ತಾರೆ, ನಾಟಕ ಮುಗೀತಿ, ಎಲ್ಲ ಆಗುತ್ತೆ. ಆದರೆ ತಂಡದಲ್ಲಿ ಒಂದು ಸಣ್ಣ ಜವಾಬ್ದಾರಿನೂ ಅವ್ರು ತಗೊಳ್ಳೋದಿಲ್ಲ. ರಿಹರ್ಸಲ್ಗಿಂತ ಮುಂಚೆ ಕಸ ಹೊಡಿಬೇಕು ಅಂತ,
ಕನಿಷ್ಠ 10 ಟಿಕೆಟನ್ನು ಸೇಲ್ ಮಾಡಬೇಕು ಅಂತ, ಅಥವಾ ಸ್ಟೇಜ್ ಸೆಟ್ ಆಗ್ತಾ ಇರಬೇಕಾದ್ರೆ ಬಂದು ಒಂದು ಪಿನ್ ಹಾಕಬೇಕು ಅಂತ ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ. ನಟ ನಾನು ಅಷ್ಟೇ ಅಂತ. ಇದರಿಂದ ನಿಜವಾಗ್ಲೂ ರಂಗಭೂಮಿ ಬೆಳೆಯಲ್ಲ. ನಾನು ನಂಬಿರೋದು, ಬೇರೆಯವರು ಏನೇ ಇರ್ಬೋದು, ನಿಜವಾಗ್ಲೂ ರಂಗಭೂಮಿ ಬೆಳೆಯಲ್ಲ, ಒಂದು ತಂಡ ಉಳಿಯಲ್ಲ, ತಂಡ ಬೆಳೆಯೋದಿಲ್ಲ. ಮೊದಲು ನೀವು ನಿಮ್ಮ ತಂಡವನ್ನು ಪ್ರೀತಿಸಿ, ನಿಮ್ಮ ನಾಟಕವನ್ನು ಪ್ರೀತಿಸಿ. ಹಾಗಂತೇಳಿ ಬೇರೆ ತಂಡದವ್ರು ನಿಮಗೆ ಕರೀತಾರೆ ಅಂತ ನೀವು ಹೋಗಬಾರ್ದು ಅಂತ ಅಲ್ಲ. ನಿಮಗೆ ಒಂದು ತಂಡಕ್ಕೆ ಬದ್ಧರಾಗಿರ್ಬೇಕು ನೀವು. ಅದಾದಮೇಲೆ ಇನ್ನೊಬ್ರು ಕರೆದ್ರೆ ಹೋಗಿ ಮಾಡಿ, ನೀವು ಅದು ತಪ್ಪಲ್ಲ ಅದು. ಆದರೆ ತಂಡವಾಗಿ ಇದೇ ಉಳಿದೇ ಇದ್ದರೆ, ನೀನು ತಂಡವಾಗಿ ಒಂದು ತಂಡದ ಭಾಗವಾಗಿ ಉಳಿದೇ ಇದ್ದರೆ ನೀನು ಕಲಾವಿದ ಆಗಲ್ಲ. ನಿನಗೆ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ಬರಲಿಲ್ಲ. ನಾಟಕ ನಮಗೆ ಕಲಿಸೋದೇ ಸಮುದಾಯವನ್ನು ಕಟ್ಟೋದು ಹೇಗೆ ಅಂತೇಳಿ, ಅದು ನಿನಗೆ ಬರಲ್ಲ ಅಂಥೇಳಿ. ಹಾಗಾಗಿ ಈ ಬರೀ ಯುವಜನರು ಮಾತ್ರ ಅಲ್ಲ, ಯುವಕರು ಮಾತ್ರ ಅಲ್ಲ, ಎಲ್ಲರೂ ಬರ್ಬೇಕು ರಂಗಭೂಮಿಗೆ. ನಾವು ಗೃಹಿಣಿಯರಿಗೂ ರಂಗಭೂಮಿಗೆ ಬನ್ನಿ ಅಂತ ಹೇಳ್ತೀವಿ. ರಿಟೈರ್ ಆದರೂ ಸರ್ ಫ್ರೀ ಇದೆಯಲ್ಲ ಸರ್, ಬಂದು ನಾಟಕ ಮಾಡಿ ಅಂತ ಹೇಳ್ತೀವಿ. ಅವ್ರನ್ನೂ ಕರ್ಕೊಂಡು ಒಂದು 2-3 ನಾಟಕ ಮಾಡಿಸಿದ್ದೀವಿ. ಬರೀ ಯುವಕರಲ್ಲ, ಅಲ್ಲೂ ಅವರು ಬರಬೇಕು. ಇದುವರೆಗೂ ನಾನು 40 ವರ್ಷ ಆಯ್ತಪ್ಪ ನಾಟಕನೇ ಮಾಡಿಲ್ಲ, ನಾನು ಸ್ಟೇಜೇ ಹತ್ತಿಲ್ಲ ಅನ್ನೋರು ಸಹ ಬರಬೇಕು, ನಾಟಕ ಮಾಡಬೇಕು. ಮೊನ್ನೆ ಮಹಿಳಾ ಭಾರತ ನಾಟಕ ಆದಾಗ ಆ ಥರದವರು 2-3 ಜನ ಮಹಿಳೆಯರು ಬಂದು ನಾಟಕ ಮಾಡಿದರು. ಎಲ್ಲರೂ ಬರಬೇಕು ನಾಟಕಕ್ಕೆ. ನಾಟಕಕ್ಕೆ ಬರಬೇಕು ಅಂದರೆ ಅವ್ರಿಗೆ ಅನಿಸ್ಬೇಕು, ರಂಗಭೂಮಿಗೆ ಬರಬೇಕು ಅಂದರೆ ಇಲ್ಲಿ ಏನೋ ನಾನು ಮಾಡೋದಿದೆ, ಏನೋ ಕಲಿಯೋದಿದೆ. ಅಟ್ಲೀಸ್ಟ್ ಅಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೇ ಇದ್ರೂ ಸಹ ನಾನು ಇಷ್ಟು ಜನರ ಜೊತೆಗೆ ಒಂದಿಷ್ಟು ಟೈಮ್ ಪಾಸ್ ಇರ್ತೇನಲ್ಲ, ಆ ಟೈಮ್ ಪಾಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಪ್ಲಾನ್ ಮಾಡ್ಕೋಬೇಕಲ್ಲಿ. ಒಬ್ಬ ನಿರ್ದೇಶಕನೋ ಅಥವಾ ಒಬ್ಬ ಸಂಘಟಕನೋ ಹೆಂಗೆ ಟೈಮ್ ಪಾಸ್ ಅಂದರೆ ಅಂಥೇಳಿ ಅವ್ರಿಗೆ ಆ ಖುಷಿನಲ್ಲೇ ಅವ್ರಿಗೆ ಏನು ಬೇಕೋ, ಅವ್ರಿಗೆ ಏನು ತಲುಪಬೇಕೋ, ಅವ್ರು ಏನು ಕಲಿಬೇಕೋ ಅದನ್ನಾದರೂ ಅವ್ರಿಗೆ ನಾವು ಮಾಡಿಕೊಡ್ಬೇಕು. ಹಾಗಾಗಿ ಎಲ್ಲರೂ ರಂಗಭೂಮಿ ಬರಬೇಕು. ಮುಗಿಸೋಣ. ಒಂದು ಕೊನೆಯ ಎರಡು ಮಾತುಗಳನ್ನು ಹಾಡಲೇಬೇಕು ಒಂದು ಈ ಕಾರಣಕ್ಕಾಗಿ. ಒಂದು, ಹೊನ್ನಾಳಿ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳ್ತೀನಿ, ಅದು ಪ್ರಕಾಶ್ ರಾಜ್ರವರು ಮಾತನಾಡಿದ ನಂತರ ಒಂದು ಮಾತಾಡಲೇಬೇಕು, ಇಲ್ಲ ಅಭಿಪ್ರಾಯ ಬೇಕು, ಹೇಳ್ತೀನಿ. ನಾಟಕವನ್ನು ಕುರಿತು ನಾನು ಭಾಳ ಪ್ರೀತಿಯಿಂದ ಇವತ್ತು ಇಲ್ಲಿಗೆ ಬಂದಿದ್ದು 2 ಕಾರಣಕ್ಕೆ. ಒಂದು, ನಿರ್ದಿಗಂತ ತಂಡಕ್ಕೆ ಇರಬಹುದಾದ ಬದ್ಧತೆ, ಇನ್ನೊಂದು ಪ್ರಕಾಶ್ ರಾಜ್ರವರಿಗಿರ್ಬೋದಾದ ಬದ್ಧತೆ. ಆ ಕಾರಣಕ್ಕಾಗಿ ಇವತ್ತು ಇದೇ ಸಮಯಕ್ಕೆ ನೆನ್ನೆ ಹೇಳಿದೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಮ್ಮೇಳನದಲ್ಲಿ ನಾನು ಇಲ್ಲಿಗೆ ಮೊದಲು ಕೊಟ್ಟಿದ್ದರಿಂದ ನಾನು ಭಾಳ ಪ್ರೀತಿಯಿಂದ ಬಂದಿದ್ದೀನಿ. ಹಾಗಾಗಿ ಪ್ರಕಾಶ್ ರಾಜ್ರವರು ನಮ್ಮನ್ನು ಭಾಳ ಪ್ರೀತಿಯಿಂದ ಇಬ್ಬರನ್ನು ಬರಮಾಡ್ಕೊಂಡಿದ್ದಾರೆ. ಮತ್ತು ಅವ್ರ ನಿರ್ದಿಗಂತ ತಂಡ ಮತ್ತು ಅದರ ಸಂಚಾಲಕರು ಭಟ್ರು ಅವರು ಎಲ್ಲ ಹೋಗಿದ್ದಾರೆ ಈಗ, ಅವ್ರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದ ಹೇಳ್ತೇನೆ. ಈ ಮಾತುಕತೆಯನ್ನು ಕುರಿತು 1-2 ಅಭಿಪ್ರಾಯವನ್ನಾದರೂ ತಾವು ಹಂಚಿಕೊಳ್ಬೇಕು ಅಂತೇಳಿ. ಹಂಚ್ಕೊಳ್ಳೋದು ಗೊತ್ತಿಲ್ಲ, ಬಟ್ ನನಗೆ ಭಾಳ ಆರೋಗ್ಯಪೂರ್ಣವಾದ ಆಲೋಚನೆ ಈ ಸಂಘಟನೆ ಅನ್ನೋದೇನಿದೆ. ಇವತ್ತು ರಂಗಭೂಮಿ ನಾವು ನಮ್ಮ ನಿರ್ದಿಗಂತ ಯಾಕೆ ಹುಟ್ಕೊಳ್ತು ಅನ್ನೋದೇ ಈ ಕಾರಣಕ್ಕೇನೆ. ಒಂದು ಸಂಘಟಕರಾಗಬೇಕು, ಒಂದು ಹಸನಾದ ಭೂಮಿ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ. ಯಾಕಂದರೆ ಬೀಜಗಳಲ್ಲಿ ಶಕ್ತಿಗಳಿವೆ, ಎಲ್ಲರೂ ನಾಟಕ ಮಾಡಬಲ್ಲರು, ಅಭಿನಯಿಸಬಲ್ಲರು. ಆದರೆ ಆ ಬೀಜಗಳು ಬೆಳೆಯೋಕ್ಕೆ ಬೇಕಾದ ಒಂದು ಪರಿಸರ ಬೇಕಾಗಿದೆ. ಆ ಪರಿಸರದ ಕಡೆ ನಾವು ಫೋಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ನಿರ್ದಿಗಂತ ಜವಾಬ್ದಾರಿ ಎಲ್ರದ್ದು ಆಗಬೇಕು. ಒಬ್ಬ ನಿರ್ದೇಶಕಂದು ಅಂತ ಹೇಳ್ದಂಗೆ, ನನಗೆ ನಟ ಅನ್ನೋನಿಗೆ ಬಗ್ಗೆ ನಾನು ನಟನಾಗಿ ಏನು ಹೇಳ್ತೀನಿ ಅಂದರೆ, ಹೌದು ನಿನ್ನ ವೈಶಿಷ್ಟ್ಯತೆ ಇರುತ್ತೆ, ನಿನ್ನ ಕಾಂಟ್ರಿಬ್ಯೂಷನ್ ಇರುತ್ತೆ. ಆದರೆ ನಟನಾದವನು ಏನು ಅನ್ಕೋಬೇಕು ಅಂದರೆ, ನಿರ್ದೇಶಕನು ಒಂದು ಆಶಯದ ಒಂದು ಪೇಂಟಿಂಗ್ ಇದೆಯಲ್ಲ, ಅದರಲ್ಲಿ ನಾವೊಂದು ಬಣ್ಣ ಮಾತ್ರ, ನಾವು ಪೇಂಟಿಂಗ್ ಅಲ್ಲ ಅಲ್ವೇ? ಅದು ವಿನಯ ಅಲ್ಲ, ಅದು ಅವಶ್ಯಕತೆ, ಅದೇ ಬದ್ಧತೆ. ಒಂದು ತಂಡ ಕಟ್ಟಬೇಕಾದ್ರೂ ಹಾಗೆಯೇ, ಒಂದು ಇಡೀ ಪೇಂಟಿಂಗ್ ಮುಖ್ಯ ನಮಗೆ. ನಾವು ಯಾವ ಬಣ್ಣ ಅನ್ನೋದು ಮುಖ್ಯ ಅಲ್ಲ, ಮತ್ತು ನಾವು ಯಾವುದೇ ಬಣ್ಣ ಆದರೂ ಆ ಪೇಂಟಿಂಗ್ ಎಷ್ಟು ಅವಶ್ಯಕತೆ ಇದೆ ನಮಗಷ್ಟೇ. ನಾನು ಕೆಂಪು ಅದು ಚುಕ್ಕಿ ಅಂದರೆ ಚುಕ್ಕಿಯಾಗೇ ಇರಬೇಕು, ಅದು ಭಾಳ ಮುಖ್ಯ ಅನ್ನೋದು. ಇದು ರಂಗಭೂಮಿ ಕಟ್ಟೋದು ಕೂಡ. ರಂಗಭೂಮಿ ಒಂದು ಸಮಾಜವನ್ನು, ಒಂದು ಬದುಕನ್ನು, ಒಂದು ತಂಡವನ್ನು, ಒಂದು ಸೌಹಾರ್ದತೆಯನ್ನು, ಒಂದು ಕುಟುಂಬವನ್ನು, ಒಂದು ವಿಕಾಸವನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಈ ಥರದ ಒಂದು ಪ್ರಾಕ್ಟಿಕಲ್ ಮತ್ತು ತುಂಬ ಆರ್ಗ್ಯಾನಿಕ್ ಆದ ಒಂದು ಆಲೋಚನಾ ಕ್ರಮ, ಗ್ರಹಿಕೆಯ ಕ್ರಮ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಿದ್ದೀವಿ. ಆ ಮಾತುಕತೆ ಹೀಗೆ ಆಗಬೇಕು. ಅದು ನಟ ಮುಖ್ಯನಾ, ನಿರ್ದೇಶಕ ಮುಖ್ಯನಾ, ಇನ್ನೊಬ್ಬ ಮುಖ್ಯನಾ? ನಿರ್ದೇಶಕ ಹೊಡೆದ್ರು ನಟ ಆ್ಯಕ್ಟ್ ಮಾಡಬೇಕಂದ್ರೆ ಮಾಡಬಾರ್ದು, ಹೊಡೆಸ್ಕೊಂಡೆಲ್ಲ ನಾಟಕ ಮಾಡೋಕ್ಕಾಗಲ್ಲ ಅಲ್ವೇ? ಅವಮಾನಗಳು ಕೂಡ ವೈಯಕ್ತಿಕವಾಗಿರಬಾರ್ದು, ಅದಕ್ಕೊಂದು ಕಾರಣ ಇರಬೇಕು. ಮುಂಗೋಪಿ ಆಗಿದ್ದರೆ ಸಹಿಸೋಕ್ಕಾಗಲ್ಲ. ಆ ಸ್ಲೇವರಿನೂ ತೆಗಿಬೇಕು, ಆ ಲಿಬರೇಷನ್ನು ಇರಬೇಕು. ಬಟ್
ಎಲ್ಲವೂ ಸುಸೂತ್ರವಾಗಬೇಕು ಅಂದರೆ ಎಲ್ಲರೂ ಸ್ವಲ್ಪ ಬಿಟ್ಟು ಕೊಡಬೇಕು ಮತ್ತು ಪಡ್ಕೊಳ್ಬೇಕು. ಹಾಗಾದಾಗ ಮಾತ್ರ ಆಗಕ್ಕೆ ಸಾಧ್ಯ. ಮತ್ತು ಇವತ್ತಿನ ರಂಗಭೂಮಿಯ ಪರಿಸ್ಥಿತಿಯಲ್ಲಿ ನಾವು ಆಗಿನ ಶ್ರೀಮಂತಿಕೆ ಇಲ್ಲ ಅನ್ನುವ ಬಗ್ಗೆ ಒಂದಿದೆ. ರಂಗಭೂಮಿಗೆ ಒಂದು ಬಡತನ ಇದೆ. ಅದು ಬರೀ ಹಣದ ಬಡತನ ಅಲ್ಲ, ಅವಕಾಶಗಳ ಬಡತನ ಇದೆ, ಪ್ರಯೋಗಗಳ ಬಡತನ ಇದೆ, ಆಲೋಚನೆಗಳ ಬಡತನ ಇದೆ. ಅವರು ಕಿವಿಯನ್ನು ಹೇಳ್ತಿದ್ದಂಗೆ ಹೊಸ ನಾಟಕಗಳು, ಹಳೆ ನಾಟಕಗಳಂದರೆ ಹೊಸ ನಾಟಕಗಳನ್ನೋದು ಇವತ್ತಿನ ಯುವಕರ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇಕಾದ ಗ್ರಹಿಕೆಗಳು, ಅಭಿವ್ಯಕ್ತಿಗಳು ಬೇಕಾಗತ್ತೆ. ಆ ಕಾರಣದಿಂದ ನಮಗೆ ಹೊಸ ನಾಟಕಗಳು ಬೇಕಾಗತ್ತೆ ಹೊರತು ಆ ನಾಟಕ ಮಾಡಬಾರ್ದು ಈ ನಾಟಕ ಮಾಡಬಾರ್ದು ಅಂತ ಅಲ್ಲ. ಇವಾಗ ನೆನ್ನೇನೋ ಮಾತಾಡ್ತಿದ್ವಿ, ಕೆಲವರು ಲಂಕೇಶು ತೇಜಸ್ವಿ ರೆಲೆವೆಂಟ್ ಅಲ್ಲ ಅಂದ್ಬಿಡ್ತಾರೆ. ಹಂಗಲ್ಲ. ಒಂದು ಲಂಕೇಶನ ತೇಜಸ್ವಿಯ ನಾಟಕಗಳು ಮಾಡಿ, ಅಥವಾ ಲಂಕೇಶ್ ತೇಜಸ್ವಿನ ಓದ್ಕೊಂಡು ನಾಟಕ ಮಾಡಿ. ಅದರ ಕಂಟಿನ್ಯೂಯೇಷನ್ ಆಗಬೇಕಲ್ವ ನಮಗೆ. ಸೊ ಹಾಗಾಗಬೇಕು. ಮತ್ತು ಈ ನಿರ್ದಿಗಂತದ ಈ ಪ್ರಾಸೆಸ್ ಆಫ್ ರಂಗೋತ್ಸವ ಕೂಡ ಯಾಕೆ ಅಂದರೆ ಬರೀ ಇಲ್ಲಿ ಸುಮ್ಮನೆ ಒಂದಿಬ್ಬರು ಕೂತ್ಕೊಂಡು ಮಾತಾಡ್ತಾರಲ್ಲ, ಈ ಥರದ ಎಕ್ಸ್ಪೋಜರ್ಗಳು ಕೂಡ ಬೇಕು ಅಂತ. ಇವಾಗ ನಾನು ರಂಗಭೂಮಿಗೆ ಬಂದದ್ದು ನಟನಾಗಬೇಕು ಅಂತಲ್ಲ, ನನಗೆ ಬೇರೆ ಕೆಲಸ ಏನೂ ಗೊತ್ತಿರಲಿಲ್ಲ, ಅದಕ್ಕೆ ಬಂದೆ. ಕಾಮರ್ಸ್ ಇಷ್ಟ ಆಗಿರಲಿಲ್ಲ ನನಗೆ. ಶಾಲೆಯಲ್ಲಿ ಚೆನ್ನಾಗಿ ನಾಟಕ ಮಾಡ್ತಿದ್ದೆ. ನಾನು ನಟನಾಗಿ ಮಾಡಿದಾಗ ನಾನು ಚಪ್ಪಾಳೆಗೆ ಮಾತ್ರ ನಾಟಕ ಮಾಡಿದವನು. ಒಂದೇನೋ ಒಂದು ಐಡೆಂಟಿಟಿ ಸಿಗುತ್ತೆ, ನನಗೆ ಗುರುತಿಸ್ತಾರೆ. ನಾನು ಮೊದಲನೇ ನಾಟಕ ಮಾಡಿದ ತಕ್ಷಣ ಅದು ಅಲೆಕ್ಸಾಂಡರ್ ಪುರು ರವಾನೆ ಮಾಡಿದ್ದೆ 7ನೇ ಕ್ಲಾಸ್ನಲ್ಲಿ. ಹೆಗಲ ಮೇಲೆ ಎತ್ಕೊಂಡು ಹೋಗ್ಬಿಟ್ರು ನಮ್ಮ ಹುಡುಗರು, ಆದರೆ ಇದು ಚೆನ್ನಾಗಿದೆಯಲ್ಲ ಅಂತ. ಆದರೆ ಒಂದು ಎಕ್ಸ್ಪೋಜರ್, ಬೇರೆ ಬೇರೆ ದಿಗಂತಗಳನ್ನು ಕನ್ನಡ ರಂಗಭೂಮಿಗೆ ಬಂದ ಮೇಲೆ ಅಲ್ಲಿ ಲಂಕೇಶರ ಪರಿಚಯನೋ, ಓದೋ, ತೇಜಸ್ವಿನೋ, ಕಾರಂತರ ನಾಟಕಗಳು ನೋಡ್ತಾ ಹೀಗೆ ನೋಡಬೇಕಾ? ಡಿ.ಆರ್. ನಾಗರಾಜ್ ಇದ್ದರು, ಕಿರಂ ನಾಗರಾಜ್ ಇದ್ದರು, ಎಚ್.ಎಸ್. ವೆಂಕಟೇಶ್ ಮೇಷ್ಟ್ರಾಗಿದ್ದರು, ಜಿ.ಕೆ. ಗೋವಿಂದರಾವ್ ಮೇಷ್ಟ್ರಾಗಿದ್ದರು, ಎಚ್.ಎಸ್. ಶಿವಪ್ರಕಾಶ್ ಅವರು ಬರ್ತಿದ್ರು. ಆ ಒಡನಾಟಗಳು ಭಾಳ ಬೆಳೀತಾ ಹೋಯಿತು. ಆ ಎಕ್ಸ್ಪೋಜರೇ ಆ ಥರದ ಎಕ್ಸ್ಪೋಜರ್ ನಿರ್ದಿಗಂತದ ನನ್ನ ಆಶಯ ಕೂಡ. ನಾನು ಮತ್ತೆ ನಟನಾಗಿ ರಂಗಭೂಮಿ ಮೇಲೆ ಬರೋದಕ್ಕಿಂತ ಈ ಥರದ ಒಂದು ಎಕ್ಸ್ಪೋಜರ್ನ ಮುಂದಿನ ತಲೆಮಾರಿಗೆ ಕೊಡೋದು. ಇಲ್ಲಿ ನೀವು 6 ದಿನಗಳು ಕೂಡ ನಿಮ್ಮ ಎಕ್ಸ್ಪೋಜರ್, ನಿಮ್ಮ ಊರುಗಳಿಗೆ ಹೋಗಬೇಕಾದ್ರೆ, ಓಹೋ ಈ ಥರ ಆಲೋಚನೆಗಳಿವೆ, ಈ ಥರ ನಾಟಕಗಳಿದೆ, ಈ ಥರ ತಾಲೀಮುಗಳಿದೆ, ಈ ಥರ ಸಾಧ್ಯತೆಗಳಿದೆ, ಈ ಥರ ಆಲೋಚನೆ ಮಾಡ್ತಿದ್ದಾರೆ, ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅನ್ನೋ ಒಂದು ಹದವನ್ನು ಕ್ರಿಯೇಟ್ ಮಾಡೋ ಒಂದು ಪ್ರಾಸೆಸ್ ಅಷ್ಟೇ. ಸೊ ಇಲ್ಲಿ ಎಲ್ಲರೂ ಆ ಬದ್ಧತೆ ಭಾಳ ಚೆನ್ನಾಗಿ ಹೇಳಿದ್ರು. ಒಂದು ತಂಡ ನಾವು ನಾಟಕ ಮಾಡಬೇಕಾದ್ರೆ ಉಡಿಸ್ಬೇಕು, ಕೆಲಸ ಮಾಡಬೇಕು. ಯಾಕಂದರೆ ನಾವು ಇನ್ನೊಬ್ಬರನ್ನ ಕೆಲಸಕ್ಕೆ ಇಟ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ ರಂಗಭೂಮಿ. ಆ ಥರ ಒಂದು ಆಫ್ ಬ್ರಾಡ್ವೇ ಥಿಯೇಟ್ರು. ಅವನು ಆ್ಯಕ್ಟ್ರ್ ಅಂದರೆ ಅವ್ನು ಈಸ್ ಓನ್ಲಿ ಫೋಕಸಿಂಗ್ ಆನ್ ಆ್ಯಕ್ಟಿಂಗ್, ಬೇರೆ ಏನೂ ಮಾಡಲ್ಲ. ಅವನು ಓದುಗಿದು ಇರುತ್ತೆ. ಬಟ್ ಅದಕ್ಕೊಂದು ದೊಡ್ಡ ಒಂದು ಇವರು ಇರ್ತಾರೆ, ಆರ್ಗನೈಸೇಷನ್ ಇರುತ್ತೆ, ವರ್ಷಾನುಗಟ್ಟಲೆ ಮುಂಚೆನೇ ಟಿಕೆಟ್ಗಳು ಬುಕ್ ಆಗುತ್ತೆ. ಅದೊಂದು ಲೈಫ್. ಬಟ್ ಅದನ್ನು ನಾವು ಅಲ್ಲಿಗೆ ತಲುಪಿಲ್ಲ. ನಮ್ಮ ಒಂದು ನಾವೇನು ಅಂತ ಕಂಡುಕೊಳ್ಳೋ ಪ್ರಯತ್ನದಲ್ಲಿ ನಾವು ಕನಸು ಕಾಣುವ ಸಮಾಜವನ್ನು ಕಟ್ಟುವ ಕೆಲಸ ಕೂಡ ಇವತ್ತು ರಂಗಕರ್ಮಿಗಳಿಗೆ, ಕವಿಗಳಿಗೆ, ಕಾದಂಬರಿಕಾರರಿಗೆ ಯೋಚನೆ ಇದೆ. ಸೊ ಎರಡನ್ನೂ ನಾವು ನಿಭಾಯಿಸ್ತಾ ಇರೋದರಿಂದ ನಾವು ಆ ಚಿಕ್ಕ ಕಂಫರ್ಟ್ ಝೋನ್ಗಳಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಎಲ್ಲರೂ ಒಟ್ಟಿಗೆ ಕಟ್ಟಬೇಕಾದಂತಹ, ಎಲ್ಲರೂ ಒಟ್ಟಿಗೆ ಬೆಳೆಯಬೇಕಾದಂತಹ ಒಂದು ಪ್ರಕ್ರಿಯೆ ನಡೀಬೇಕು. ಅಷ್ಟನ್ನು ನಾನು ಹಂಚ್ಕೊಳ್ಬಲ್ಲೆ ಅಷ್ಟೇ. ಥ್ಯಾಂಕ್ ಯು. ಕೊನೆಯದಾಗಿ ಏನನ್ನು ಹಂಚಿಕೊಳ್ತೀರಿ? ಇಲ್ಲ, ಕೊನೆಯದಾಗಿ ಏನಿಲ್ಲ. ರಂಗಭೂಮಿ ನಮಗೆ ಒಟ್ಟಾಗಿರೋದನ್ನು ಕಲಿಸುತ್ತೆ, ಸಮುದಾಯ ಕಟ್ಟೋದನ್ನು ಕಲಿಸುತ್ತೆ. ನಾವು ಮೊದಲು ಕಲಿಬೇಕಾಗಿರೋದು ಒಟ್ಟಾಗಿರೋದನ್ನ. ಅದ್ರ ಮೂಲಕ ನಾಟಕ ತನ್ನ ಪಡೆಗೆ ತಾನಾಗುತ್ತೆ. ಒಬ್ಬ ನಟನನ್ನು ನಾವು ತಾಲೀಮು ಮಾಡ್ತಾ ಇರಬೇಕಾದ್ರೆ ಎದುರಿಗಿರೋ ಒಬ್ಬ ನಟನನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂತೇಳಿ. ಅವನ ಹಾವಭಾವ, ಅವನ ಮಾತು, ಅವನ ನಡವಳಿಕೆಯಿಂದ ಒಬ್ಬ ನಟ ತನ್ನ ಡೈಲಾಗನ್ನು ಹೇಳ್ತಾ ಇದ್ದಾನೆ ಅಂತಂದರೆ, ಒಂದು ಸಾಮಾನ್ಯ ಪ್ರಪಂಚದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅವನ ಹಾವಭಾವ, ಅವನ ನಟನೆ ಅದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನೆಂತನು ಅಂತೇಳಿ. ಅಂದರೆ ಆ ವ್ಯಕ್ತಿ ನಮಗೆ ಮುಖ್ಯ ಆಗಬೇಕೇ ಹೊರತು ಅವನು ಹೊರಗಿನ ಸಮಾಜದಲ್ಲಿ ಅವನು ಆಡುವ ಭಾಷೆ ಅಥವಾ ಅವನ ಬಟ್ಟೆ ಅಥವಾ ಅವನ ಹುಟ್ಟು, ಅವನ ಧರ್ಮ ಯಾವುದು ಮುಖ್ಯ ಆಗಬಾರ್ದು. ಒಬ್ಬ ನಾವು ನಟನನ್ನು ಮಾತ್ರ ನೋಡ್ತೀವಿ. ಈ ಮೂಲಕ ನಮಗೆ ರಂಗಭೂಮಿ ಭಾಳಷ್ಟು ಕಲಿಸುತ್ತೆ, ಒಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು. ನಾವು ಸ್ಟೇಜ್ ಮೇಲೆ ಮಾತ್ರ ನಾಟಕ ಮಾಡಿ, ಸ್ಟೇಜ್ ಮೇಲೆ ಮಾತ್ರ ರಾವಿನೈದು ದಂಡೆ ಮಾಡಿ ಹೊರಗೆ ಬಂದು ಇನ್ನೊಂದು ಯಾವುದೋ ಕೊಚ್ಚೆ ಮಾಡಬಾರ್ದು ಅಂತ. ಅದನ್ನು ರಂಗಭೂಮಿ ಮೂಲಕ ಕಲಿಬೇಕು ಅಂಥೇಳಿ ನಾನು ಯಾವತ್ತೂ ಅಂದ್ಕೋತೀನಿ. ಜೊತೆಗೆ ನಿರ್ದಿಗಂತ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳೇನಿದೆ, ಈ ಥರದ ಪ್ರಯತ್ನಗಳು ಇನ್ನೂ ಸಾಕಷ್ಟು ಆಗಬೇಕು, ಎಲ್ಲ ಕಡೆಗೂ ಆಗಬೇಕು. ಒಬ್ಬ ಸಂಘಟಕನ ಕಷ್ಟವನ್ನು ಅರ್ಥ ಮಾಡ್ಕೊಂಡಿದ್ದು ಸಹ ಪ್ರಕಾಶ್ ರಾಜ್ ಅವರನ್ನೇ. ಗಾಯಗಳು ನಾಟಕವನ್ನು ಶಿವಮೊಗ್ಗದಲ್ಲಿ
ನನಗೇನು ಗೊತ್ತಿದ್ದಿಲ್ಲ. ಗಾಯಗಳು ನಾಟಕ ಮಾಡ್ತೇನೆ, ನಿರ್ದೇಶಕದಿಂದ ಬರುತ್ತೆ, ತಿರುಗಾಟ ಬರುತ್ತೆ, ಟೂರ್ ಬರುತ್ತೆ ಅಂತ ನಾನು ಹೇಳಿದೆ ಶಿವಮೊಗ್ಗ ನಾವೇ ಮಾಡಿಸೋದಂತೇಳಿ. ಎಂಥದ್ದು ಗೊತ್ತಿಲ್ಲ. ಆಮೇಲೆ ಫೋನ್ ಮಾಡಿದ್ರು, ಸರ್ ಎಲ್ಲಿ ನಾಟಕ, ಇವರು ಆರ್ಗನೈಸ್ ಇಂಥ ಜಾಗದಲ್ಲಿ ಮಾಡಿದ್ದೀವಿ, ಹಿಂಗೆ ವ್ಯವಸ್ಥೆ ಇದೆ. ಹಾಂ ಸರಿ, ನೀವು ತಂಡಕ್ಕೆ ಸಂಭಾವನೆಯನ್ನು ಕೊಡೋದು ಬೇಡ. ಯಾಕೆ ಸಂಭಾವನೆ ಕೊಡೋದು ಬೇಡ ನಾಟಕ ಮಾಡೋ ತಂಡಕ್ಕೆ ಅಂದ. ಇಲ್ಲ ಸಂಭಾವನೆ ಕೊಡೋಂಗಿಲ್ಲ ನೀವು. ಯಾಕೆ ಅಂದರು. ಇಲ್ಲ ನಾವು ಬಂದು ನಾಟಕ ಮಾಡ್ತೀವಿ. ನಾನು ಇದು ಫಸ್ಟ್ ಟೈಮ್ ನಾನು ತಂಡಕ್ಕೆ ಸಂಭಾವನೆ ಕೊಡದೆ ನಾಟಕ ಮಾಡಿಸಿದ್ದು ಅಂದರೆ. ಆದರೆ ಅದನ್ನು ಭಾಳ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ಈ ನಾಟಕ ಆಗಬೇಕು, ಈ ನಾಟಕ ನೋಡಬೇಕು ಅನ್ನೋ ಕಾರಣಕ್ಕೆ, ಜೊತೆಗೆ ಇನ್ನೊಂದು ಇರ್ಬೋದು, ಸಂಘಟನೆಗೂ ಸ್ವಲ್ಪ ಹೊರೆ ಕಡಿಮೆ ಆಗಲಿ ಅಂತೇಳಿ. ಇಲ್ಲ ನಾವು ಹಂಗಾರೆ ಏನು ಮಾಡಲಿ, ಏನು ಮಾಡೋದು ಬೇಡ. ಇಲ್ಲ ನಾವು ಇದು ಮಾಡೇ ಮಾಡ್ತೀವಿ, ನಾವು ತಂಡಕ್ಕೆ ಊಟ ಹಾಕ್ತೀವಿ, ನಾವು ತಂಡಕ್ಕೆ ಬೋರ್ಡಿಂಗ್ ಮಾಡಿ ಅಂತ ಏನೇನೋ ಮಾಡಿದ್ವಿ. ಕೊನೆಗೆ ಸಂಭಾವನೆ ಒಂದು ಮಾತ್ರ ಅವ್ರಿಗೆ ಬಿಟ್ಟು ಉಳಿದಿದ್ದೆಲ್ಲ ನಾವು ಮಾಡಿದ್ವಿ. ಅಂದರೆ ಈ ಥರ ಪ್ರಯತ್ನ ಮಾಡಬೇಕು ಅಂತ ಅಲ್ಲ, ಈ ಥರನೇ ಮಾಡಬೇಕು ಅಂತಲ್ಲ, ಎಲ್ರಿಗೂ ಸಾಧ್ಯ ಆಗುತ್ತಲ್ಲ. ಬಟ್ ನಮಗೇನು ಸಾಧ್ಯ ಆಗುತ್ತೆ, ನಾವೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ಮಾಡಬೇಕು. ಮತ್ತು ಒಂದು ಗುರಿಯನ್ನು ಇಟ್ಕೊಂಡು ಏನು ಹೇಳಬೇಕೋ ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ನಿರ್ದೇಶಕಕ್ಕೆ ಮತ್ತು ಪ್ರಕಾಶ್ ರಾಜ್ ಅವರಿಗೆ ಎಲ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಧನ್ಯವಾದ. ರಂಗಭೂಮಿಯ ಸಾಧ್ಯತೆ ಮತ್ತು ಅದರ ವಿಸ್ತಾರಗಳನ್ನು ಕುರಿತು ಭಾಳಷ್ಟು ಮಾತನಾಡಿದ್ದಾರೆ. ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬೇರೆ ಬೇರೆ ಭಾಗದಿಂದ ಬಂದಿದ್ದೀರಿ. ಇಲ್ಲಿಂದ ನೂಲನ್ನು ತೆಗೆದುಕೊಂಡೋಗಿ ಒಂದು ಕೌದಿಯನ್ನು ನೇಯ್ದು ಅದು ಒಂದು ರೀತಿ ನಮ್ಮೆಲ್ಲರನ್ನ ಪ್ರೀತಿಯ ಒದಗಿ ಆಗಲಿ ಅನ್ನುವಂಥದ್ರ ಆಶಯದ ಜೊತೆಗೆ ಇವತ್ತಿನ ರಂಗಭೂಮಿಯ ಈ ಚರ್ಚೆಯನ್ನು ಮುಗಿಸೋಣ. ಹಾಗಾಗಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ, ಹಾಗೆಯೇ ಪ್ರಕಾಶ್ ರಾಜ್ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ನಿರ್ದಿಗತ ತಂಡಕ್ಕೆ, ಜೊತೆಗೆ ಇವತ್ತಿನ ಮಾತುಕತೆಯ ಒಳಗೆ ಶಿವಮೊಗ್ಗದ ನನ್ನ ಗೆಳೆಯರು ಭಾಳ ಪ್ರೀತಿಯಿಂದ ನಾನು ಕೂಡ ಬಂದೆ ಈಗ ಗೆಳೆಯರು ಅನ್ನೋ ಕಾರಣಕ್ಕಾಗಿ. ಬಹಳ ರಂಗಭೂಮಿಯಲ್ಲಿ ಕೆಲಸ ಮಾಡಿದಂಥ ಚಂದ್ರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೊಮ್ಮೆ ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಮತ್ತು ಸಲಹೆಗಳನ್ನು ನೀಡಿದ ಹೊನ್ನಾಳಿ ಚಂದ್ರಶೇಖರ್ ಸರ್ಗೆ ನಿರ್ದಿಗಂತದ ಪರವಾಗಿ ಧನ್ಯವಾದಗಳು. ಪ್ರಕಾಶ್ ರಾಜ್ ಸರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಹಾಗೆ ಈ ಚರ್ಚೆಯನ್ನು ನಡೆಸಿಕೊಟ್ಟಂಥ ರವೀಶ್ ಕ್ಯಾತನ್ಬೀಡು ಸರ್ ಕೂಡ ನಿರ್ದಿಗಂತದ ಪರವಾಗಿ ಧನ್ಯವಾದಗಳು. ಇಷ್ಟು ಹೊತ್ತು ಚರ್ಚೆಯಲ್ಲಿ ಪಾಲ್ಗೊಂಡ ತಮಗೆಲ್ಲರಿಗೂ ಧನ್ಯವಾದಗಳು.